Okay, cardinality of a matrix. Cardinality ಅಂದ್ರೆ ಏನು? Cardinality means very simple. It is nothing but number of elements. Number of elements in a matrix. So cardinality ಅಂದ್ರೆ number of elements in a matrix. ಈಗ ಇಲ್ಲಿಗೆ ಬರೋಣ. ಈಗ ಫಸ್ಟ್ ಎಕ್ಸಾಂಪಲ್ ಎ ಇದೆ ಅಲ್ವಾ? ಎಕ್ಸಾಂಪಲ್ ಎ ಈಕ್ವಲ್ಸ್ 5 8. ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಆರ್ 8 5. ಎಷ್ಟು ಎಲಿಮೆಂಟ್ಸ್ ಇದೆ ಇದರಲ್ಲಿ? ಯಾರಾದ್ರೂ ಹೇಳ್ಬೋದಾ? So it is nothing but cardinality ಹೆಂಗ್ ಫೈಂಡ್ ಔಟ್ ಮಾಡೋದಂದ್ರೆ it is nothing but product of number of rows and number of columns. ಇಲ್ಲಿ ಏನಿದೆ 2 cross 1 ಅದನ್ನ ಮಲ್ಟಿಪ್ಲೈ ಮಾಡ್ಬಿಟ್ರೆ ನಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಸಿಕ್ಬಿಡುತ್ತೆ. ಹಾಗಾದ್ರೆ n of a ಏನಾಗುತ್ತೆ? 2 1s are 2. 2 is the number of elements. Clear? Any doubts? So okay, ಇನ್ನೊಂದು ಮ್ಯಾಟ್ರಿಕ್ಸ್ ಕೊಡ್ತೀನಿ. ಹಾಗಾದ್ರೆ C equals 5 8 9 1 4 0. ಸೊ ಹಾಗಾದ್ರೆ ಈ ಮ್ಯಾಟ್ರಿಕ್ಸ್ ಕಾರ್ಡಿನಾಲಿಟಿ ಏನಾಗುತ್ತೆ? 6. ಕಾರ್ಡಿನಾಲಿಟಿ 6 ಪಕ್ಕ. ಸೊ ಫಸ್ಟ್ ಆರ್ಡರ್ ಬರೆಯೋಣ. 2 rows 3 columns. ಸೊ ವೆರಿ ಗುಡ್. ಸೊ n of C ಎಷ್ಟಾಗುತ್ತೆ? 2 into 3 6. ಸೊ ಕಾರ್ಡಿನಾಲಿಟಿ is nothing but number of elements. ಏನೋ ಡೌಟ್ ಇಲ್ಲ ಅಲ್ಲ? ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಪಾಯಿಂಟ್ ಹೋಗ್ಬಿಡೋಣ. ನಾನು ಆಲ್ರೆಡಿ ಹೇಳಿದ್ನಲ್ಲ ಹಿಂದ್ಗಡೆ ಏನಂತ ಹೇಳಿದ್ದೆ? ಜನರಲ್ ರೆಪ್ರೆಸೆಂಟೇಷನ್ ಆಫ್ ಅ ಮ್ಯಾಟ್ರಿಕ್ಸ್ A is equal to Aij where Aij represents elements. ಇದೇ ಪಾಯಿಂಟ್ ನಾನು ಮತ್ತೆ ಹೇಳ್ತಿದ್ದೀನಿ ಇಲ್ಲಿ. ಸೊ ಈಗ ಇಲ್ಲಿಗೆ ಬರೋಣ. ಜನರಲ್ ರೆಪ್ರೆಸೆಂಟೇಷನ್ ಬರ್ದಿದ್ನಲ್ವಾ? ಜನರಲ್ ರೆಪ್ರೆಸೆಂಟೇಷನ್ ಇದೇನಿದು? ಜನರಲ್ ರೆಪ್ರೆಸೆಂಟೇಷನ್ ನೋಡೋಣ. ಫಸ್ಟ್ A equals to Aij. This is the general representation of a matrix ಅಂತ ಹೇಳಿದೆ. ಸರ್ ಇದೇನಿದೆ ಸರ್? Aij ಒಂದೇ ಒಂದು ಎಲಿಮೆಂಟ್ ಇದೆ, ಇದ್ರ ಆರ್ಡರ್ ಏನು? ಸೊ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಏನು ಎಲ್ಲ ನೋಡೋಣ. A equals, ಫಾರ್ ಎಕ್ಸಾಂಪಲ್ ನಾವು ಐ ಆಮ್ ಕನ್ಸ್ಟ್ರಕ್ಟಿಂಗ್ ಎ 2 cross 2 ಮ್ಯಾಟ್ರಿಕ್ಸ್ ಅಂತ ಅನ್ಕೊಳ್ಳೋಣ. 2 cross 2 ಮ್ಯಾಟ್ರಿಕ್ಸ್ ಬರಿತಾ ಇದೀನಿ ಅಂತ ಅನ್ಕೊಳ್ಳೋಣ. 2 cross 2 ಮ್ಯಾಟ್ರಿಕ್ಸ್ ಏನಾಗುತ್ತೆ? ಇಲ್ಲಿ ನೋಡಿ, 2 cross 2 ಮ್ಯಾಟ್ರಿಕ್ಸ್ ಏನಿರುತ್ತೆ ಅಂದ್ರೆ A11 A12 A21 A22. ಸರ್ ಇದು ಹೆಂಗ್ ಬರದ್ರಿ? ಎಲ್ಲಿಂದ ಬಂತು ತಿಳ್ಕೊಳ್ಳೋಣ. ಈಗ ಫಸ್ಟ್ ಇಲ್ಲಿ ನೋಡು, A11 ಇದೆ ಅಲ್ಲ, ಇದೇನಿದು? ಇಟ್ ಇಸ್ ಅ ಪೊಸಿಷನ್ ಆಫ್ ಎಲಿಮೆಂಟ್. A11 ಅನ್ನೋದೇನು? ಪೊಸಿಷನ್ ಆಫ್ ಎಲಿಮೆಂಟ್. 1 1 ದಿಸ್ 1 1 ಈ Ij ಅನ್ನೋದು ಇದೆಯಲ್ಲ, Ij ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ Ij ಪೊಸಿಷನ್ ಆಫ್ ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ. Ij ರೆಪ್ರೆಸೆಂಟ್ಸ್ ಪೊಸಿಷನ್. ಸೊ ಪೊಸಿಷನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹೇಳಿ ಮ್ಯಾಮ್. ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತಾನ ಸರ್? ಹೌದು ಫಸ್ಟ್ ರೋ ಫಸ್ಟ್ ಕಾಲಮ್. ಈಗ ನೋಡೋಣ, ನಾನು ಐಗೆ ಇಲ್ಲಿ 1 ಕೊಟ್ಬಿಟ್ಟಿದ್ದೀನಿ, ಜೆಗೆ 1 ಕೊಟ್ಬಿಟ್ಟಿದ್ದೀನಿ. ಸೊ ಅದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಆ ಎಲಿಮೆಂಟ್ ಫಸ್ಟ್ ರೋ ಮತ್ತೆ ಫಸ್ಟ್ ಕಾಲಮ್ ಅಲ್ಲಿ ಇದೆ. ಹೌದಲ್ವಾ? ಹೌದಾ? ಎನಿ ಕನ್ಫ್ಯೂಷನ್? ಸೊ ಅದು ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿ ಇದೆ, ಅದಕ್ಕೆ ಅದನ್ನ A11 ಅಂತ ಬರ್ದಿದ್ದೀನಿ. A22 ಅಂದ್ರೆ ಏನು? ಅದು ಎಲ್ಲಿದೆ ಪೊಸಿಷನ್? ಏನದ್ರದ್ದು? ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಅದು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಲ್ಲಿ ಇರೋದ್ರಿಂದ ಅದನ್ನ A22 ಅಂತ ಬರ್ದಿದ್ದೀನಿ. A12 ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್, A21 ಅಂದ್ರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಹಾಗಿದ್ರೆ ನೀವೇ ಒಂದು 3 cross 4 ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡಿ. 3 cross 4 ಮ್ಯಾಟ್ರಿಕ್ಸ್, ಇಟ್ ಕಂಟೈನ್ಸ್ 3 rows. ನೋಡೋಣ 3 cross 4 ಜನರಲ್ ಮ್ಯಾಟ್ರಿಕ್ಸ್ ಏನಾಗುತ್ತೆ? ಒಟ್ಟು 3 cross 4 ಜನರಲ್ ಮ್ಯಾಟ್ರಿಕ್ಸ್ A11 A12 A13 A14. ಹೌದಲ್ವಾ? A14. ಸೊ ಇದು ಫಸ್ಟ್ ರೋ ಆಯ್ತು. ಇಲ್ಲಿ 3 rows ಬೇಕು ನನಗೆ. ನೆಕ್ಸ್ಟ್ ಏನಾಗುತ್ತೆ? A21 A22 A23 A24. ನೆಕ್ಸ್ಟ್ A31 A32 A33 A34. ಹೌದಲ್ವಾ? ಇದು 3 cross 4 ಮ್ಯಾಟ್ರಿಕ್ಸ್. ಎನಿ ಡೌಟ್ಸ್? ಏನೋ ಡೌಟ್ ಇಲ್ಲ ಅನ್ಕೊಳ್ತೀನಿ ಇದ್ರಲ್ಲಿ. ಸೊ ಇದು 3 cross 4 ಮ್ಯಾಟ್ರಿಕ್ಸ್ ಆಗುತ್ತೆ. ನೆಕ್ಸ್ಟ್, ಸೊ ಈಗ ಹಾಗಾದ್ರೆ ಜನರಲ್ ಮ್ಯಾಟ್ರಿಕ್ಸ್ ಯಾವ ತರ ಇರುತ್ತೆ ಅಂತ ನಮಗೆ ಗೊತ್ತಾಯ್ತು. ಮುಂದಕ್ಕೆ ಹೋಗೋಣ ಆಗಿದ್ರೆ. ಸೊ ಇದು ಜನರಲ್ ರೆಪ್ರೆಸೆಂಟೇಷನ್ ಗೊತ್ತಾಯ್ತು. ನಮಗೆ ಸಮ್ ಟೈಮ್ಸ್ ಕ್ವಶನ್ಸ್ ಹೀಗಿರುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಕ್ವಶನ್ ಇದು. ಏನ್ ಕ್ವಶನ್ ನೋಡೋಣ. ಕನ್ಸ್ಟ್ರಕ್ಟ್ ಎ 2 cross 2 ಮ್ಯಾಟ್ರಿಕ್ಸ್. Construct a 2 cross 2 matrix whose elements are given by ಎಲಿಮೆಂಟ್ಸ್ ನ ಯಾವ ತರ ಕೊಟ್ಟಿರ್ತಾರೆ? Aij equals I by j. So now construct a matrix
2x2 ಮ್ಯಾಟ್ರಿಕ್ಸ್ whose elements are aij is equal to I by j. ನೋಡ ಈ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡಿ ಏನ್ ಬರ್ಬೋದು ಆನ್ಸರ್? 1 1/2 1 1/2 1 1/2 ಹಾ ಫಸ್ಟ್ ರೈಟ್ 2x2 ಜನರಲ್ ಮ್ಯಾಟ್ರಿಕ್ಸ್. 2x2 ಜನರಲ್ ಮ್ಯಾಟ್ರಿಕ್ಸ್ ಏನಾಗುತ್ತೆ? A11 A12 A21 A22. ನಮ್ಗೆ ಇದನ್ನ ಬರ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ I ಗೆ A ಕೊಡ್ಬೇಕು, J ಗೆ ಏನ್ ಕೊಡ್ಬೇಕಂತ. ನಮ್ಗೀಗ A11 ಬೇಕಂದ್ರೆ I ಮತ್ತೆ J ಪ್ಲೇಸ್ ಅಲ್ಲಿ 1 ಕೊಡ್ಬೇಕು, ಕೊಟ್ಬಿಡೋಣ. ಸೊ A11 ಏನಾಗುತ್ತೆ? 1/1 1. A12 ಏನಾಗುತ್ತೆ? 1/2. I ಪ್ಲೇಸ್ ಅಲ್ಲಿ 1 ಕೊಡ್ಬೇಕು, J ಪ್ಲೇಸ್ ಅಲ್ಲಿ 2 ಕೊಡ್ಬೇಕು, ಕೊಟ್ಟಿದ್ದೀನಿ. ನೆಕ್ಸ್ಟ್ A13 ಏನಾಗುತ್ತೆ? ಸಾರಿ A13 ಇಲ್ಲ, ನೆಕ್ಸ್ಟ್ ಏನಿದೆ ನಮ್ಮ ಹತ್ರ? A21 ಇದೆ. ವಾಟ್ ಇಸ್ A21? A21 ಏನಾಗುತ್ತೆ? 2/1 ಆಗುತ್ತೆ. ವಾಟ್ ಇಸ್ 2/1? 2. ಅದೇ ತರ A22 ಏನಾಗುತ್ತೆ? 2/1 ಆಗುತ್ತೆ. ಸೊ ಹಾಗಿದ್ರೆ ನಮ್ಮ ಮ್ಯಾಟ್ರಿಕ್ಸ್ ಏನಾಗುತ್ತೆ? A ಈಕ್ವಲ್ಸ್ 1 1/2 2 1. ಇಷ್ಟೇ ಮ್ಯಾಟ್ರಿಕ್ಸ್. ಸೊ ಎಲಿಮೆಂಟ್ಸ್ ಕೊಟ್ಟಿದ್ದಾಗ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡೋದು ಹೇಗೆ ಗೊತ್ತಾಯ್ತಲ್ವಾ? ಎನಿ ಡೌಟ್ಸ್, ಎನಿ ಕನ್ಫ್ಯೂಷನ್ಸ್? ಸರ್ ಇಲ್ಲಿ ಐ ಅಂದ್ರೆ ಫಸ್ಟ್ ಐ ಅಂದ್ರೆ ರೋ. ಐ ಅಂದ್ರೆ ರೋ ರೆಪ್ರೆಸೆಂಟ್ ಮಾಡುತ್ತೆ, ಜೆ ಅಂದ್ರೆ ಕಾಲಮ್ ರೆಪ್ರೆಸೆಂಟ್ ಮಾಡುತ್ತೆ. A11 ಇದೆ ಅಂದ್ರೆ ಅದು ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿ ಇರುತ್ತೆ. A12 ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್. A21 ಅಂದ್ರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್. A22 ಅಂದ್ರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಎನಿ ಕನ್ಫ್ಯೂಷನ್ಸ್? ಸೊ ಈಗ ನೀವೇ ಒಂದು ಕನ್ಸ್ಟ್ರಕ್ಟ್. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಸರ್ ಐಜೆ ಅದು ಓನ್ಲಿ ರೋ ಅಂಡ್ ಕಾಲಮ್ ಪ್ಲೇಸ್ ನ ರೆಪ್ರೆಸೆಂಟ್ ಮಾಡುತ್ತೆ ಅಲ್ವಾ? ಹೌದು ಹೌದು, ಅಷ್ಟೇ ಅಷ್ಟೇ ಅಷ್ಟೇ. ಇನ್ಸ್ಟೆಡ್ ಆಫ್ ದಟ್ ನಾವ್ ಇವಾಗ 1 2 ಅಂತಾನೆ ಕೊಟ್ಟಿದ್ದಾರಲ್ಲ, ಇನ್ ಟರ್ಮ್ಸ್ ಆಫ್ ಐಜೆ ಗೆ ನಾವು 2 3 ಬೇರೆ ನಂಬರ್ಸ್ ನ ಕೊಟ್ಟು ಕನ್ಸ್ಟ್ರಕ್ಟ್ ಕೊಡ್ಬೋದು ಮಾಡಬಹುದು. ಕೊಡ್ಬೋದು ಬಟ್ ಅಲ್ಲಿ ನಾನು ಹೇಳ್ತಿರೋ ನೀವು ಕೇಳಿದ ಕ್ವಶನ್ ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ನೋಡಿ, ನನಗ್ ಬೇಕಾಗಿರೋದು ಯಾವ ಆರ್ಡರ್ ಮ್ಯಾಟ್ರಿಕ್ಸ್? ಯಾವ ಆರ್ಡರ್ ಮ್ಯಾಟ್ರಿಕ್ಸ್? ಇಲ್ಲಿ ನಾನೇ ಬರ್ದಿದ್ದೀನಿ. ಯಾವ ಆರ್ಡರ್ ಮ್ಯಾಟ್ರಿಕ್ಸ್ ಬೇಕು ನಮ್ಗೆ? 2x2. 2x2 ಅಂದ್ರೆ ಏನಿರುತ್ತೆ? ಅದರಲ್ಲಿ 2 ರೋಸ್ ಇರುತ್ತೆ, 2 ಕಾಲಮ್ಸ್ ಇರುತ್ತೆ. ಅಂದ್ರೆ 2 ನೇ ಮ್ಯಾಕ್ಸಿಮಮ್ ನಂಬರ್. ಅಲ್ಲಿ 2 ಗಿನ್ನ ಜಾಸ್ತಿ ಬರುತ್ತಾ? 3 ಬರುತ್ತಾ? ಬರಲ್ಲ. ಅದಕ್ಕೆ ಈಗ ನಿಮ್ ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೆ ಇನ್ನೊಂದು ಕ್ವಶನ್ ಕೊಡ್ತೀನಿ. ಇವಾಗ ನೋಡಿ, ಕನ್ಸ್ಟ್ರಕ್ಟ್ ಎ 3x4 ಮ್ಯಾಟ್ರಿಕ್ಸ್. ಈಗ ನೀವೇ ಒಂದು 3x4 ಮ್ಯಾಟ್ರಿಕ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಸೊ whose elements are given by 3x4 ಮ್ಯಾಟ್ರಿಕ್ಸ್ ಬೇಕು ನಮಗೆ. whose elements are given by Aij equals 1/2 times modulus of 2i minus j. ಎಸ್, ನನ್ಗೆ ಇದು ಬೇಕು ಇವಾಗ ಆನ್ಸರ್. ನೋಡೋಣ ಯಾರು ಸಾಲ್ವ್ ಮಾಡ್ತೀರಿ. ಇಟ್ ಇಸ್ ಮಾಡ್ಯುಲಸ್ ಆಫ್ 2i minus j. ಕನ್ಸ್ಟ್ರಕ್ಟ್ 3x4 ಮ್ಯಾಟ್ರಿಕ್ಸ್. ಫಸ್ಟ್ write on the general matrix. What is the general matrix? General matrix ಏನಾಗುತ್ತೆ? Yes, very good. General matrix A of order 3x4 ಬೇಕು ನನಗೆ. A of 3x4 equals to first A11 A12 A13. ಎಷ್ಟು ಕಾಲಮ್ಸ್ ಬೇಕು ನನಗೆ? 4 ಕಾಲಮ್ಸ್. ಹೌದಲ್ವಾ? ಅದಕ್ಕೆ ಅಪ್ ಟು A14 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ರೋ ನಲ್ಲಿ ಇದು ಫಸ್ಟ್ ಕಾಲಮ್ A21. ನೆಕ್ಸ್ಟ್ A22 ಅಂದ್ರೆ ಸೆಕೆಂಡ್ ರೋ ನಲ್ಲಿ ಸೆಕೆಂಡ್ ಕಾಲಮ್ A23. ನೆಕ್ಸ್ಟ್ A24. ಅದೇ ತರ A31. ನೆಕ್ಸ್ಟ್ A32 A33 and A34. ಸೊ ದಿಸ್ ಇಸ್ ದಿ ಜನರಲ್ ಮ್ಯಾಟ್ರಿಕ್ಸ್. ನಾವಿವಾಗ ಐ ಮತ್ತೆ ಜೆ ಪ್ಲೇಸ್ ಅಲ್ಲಿ ಇಲ್ಲಿರೋ ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬಿಟ್ರೆ ನನಗೆ ಎಲಿಮೆಂಟ್ ಸಿಗ್ತಾ ಹೋಗುತ್ತೆ. ಸೊ ಏನ್ ಬರುತ್ತೆ ಹಾಗಾದ್ರೆ? A of order 3x4 ಹೇಳ್ಬೋದಾ? If I put I as 1 J as 1, what is A11? 1/2 times modulus of 2 into I plus 1 ಕೊಟ್ರೆ 2 minus 1. ಸೊ ಮಾಡ್ಯುಲಸ್ ಆಫ್ 2 minus 1 is 1. 1/2 ಏನಾಗುತ್ತೆ? 1/2 ನೇ ಆಗುತ್ತೆ. Any confusions? Next A12 ಏನಾಗುತ್ತೆ? 1/2 times. ಮೀನಿಂಗ್ ಏನು ಸರ್? ಮಾಡ್ಯುಲಸ್ ಗೊತ್ತಿಲ್ಲ. ಓಕೆ, ಇಲ್ಲಿಗೆ ಬರೋಣ. ಇಲ್ಲಿ ಮಾಡ್ಯುಲಸ್ ಇಟ್ ಇಸ್ ಅ ಸ್ಪೆಷಲ್ ಟೈಪ್ ಆಫ್ ಫಂಕ್ಷನ್. ಇದು ನಿಮಗೆ ಓಕೆ, ನೀವೆಲ್ಲ ಸ್ಟಡಿ ಮಾಡಿರಲ್ಲ, ಬಟ್ ಸ್ಪೆಷಲ್ ಟೈಪ್ ಆಫ್ ಫಂಕ್ಷನ್. ಇಟ್ ಈಸ್ ಅ ಫಂಕ್ಷನ್. ನಿಮಗೆ ಪಾಲಿನಾಮಿಯಲ್ ಫಂಕ್ಷನ್ ಗೊತ್ತಾ? ಪಾಲಿನಾಮಿಯಲ್ ಫಂಕ್ಷನ್ ಕ್ವಾಡ್ರಾಟಿಕ್, ಕ್ಯೂಬಿಕ್, ಲೀನಿಯರ್. ಅದೇ ತರ ಮಾಡ್ಯುಲಸ್ ಅನ್ನೋದು ಕೂಡ ಒಂದು ಸ್ಪೆಷಲ್ ಟೈಪ್ ಆಫ್ ಫಂಕ್ಷನ್. f of x equals mod x. ಈ mod x ಅಂದ್ರೆ ಏನಂದ್ರೆ
ನಾನು ಎಕ್ಸ್ ಗೆ ಏನೇ ವ್ಯಾಲ್ಯೂ ಕೊಟ್ರು ಅದು ಪಾಸಿಟಿವ್ ವ್ಯಾಲ್ಯೂನ ಕೊಡುತ್ತೆ. ಅಲ್ಲಿ ಏನಿರುತ್ತೆ ನಂಬರ್. ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ ಗೆ -1 ಕೊಟ್ರೆ ಅದೇನಾಗುತ್ತೆ, ಅದು ವಾಟ್ ಇಸ್ ದ ಪಾಸಿಟಿವ್ ವ್ಯಾಲ್ಯೂ ಆಫ್ -1? ಅದನ್ನ Plus 2. ಪಾಸಿಟಿವ್ ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ಏನಾಗುತ್ತೆ? +1 ಅಷ್ಟೇ. ವಾಟ್ ಇಸ್ ಮಾಡ್ಯುಲಸ್ ಆಫ್ -2? +2. +2. ವಾಟ್ ಇಸ್ ಮಾಡ್ಯುಲಸ್ ಆಫ್ 3? 3. 3 ಓನ್ಲಿ. ಅದು ಆಲ್ರೆಡಿ ಪಾಸಿಟಿವ್ ಅಲ್ಲೇ ಇದೆ, ಮತ್ತಂದೇನ್ ಚೇಂಜ್ ಮಾಡೋದು ಬೇಡ. ವಾಟ್ ಇಸ್ ಮಾಡ್ಯುಲಸ್ ಆಫ್ -100? 100. 100 ಅಷ್ಟೇ. ಅದೇನ್ ಮಾಡುತ್ತೆ ಅಂದ್ರೆ ಜಸ್ಟ್ ಅದನ್ನ ಪಾಸಿಟಿವ್ ಗೆ ಚೇಂಜ್ ಮಾಡ್ಬಿಡುತ್ತೆ ಅಷ್ಟೇ. ಅಲ್ಲಿ ಅದನ್ನ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಕರಿತೀವಿ. ಅಂದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದ್ರೆ ನೆಗೆಟಿವ್ ಸೈನ್ ತೆಗೆದ್ಬಿಟ್ಟು ಪಾಸಿಟಿವ್ ವ್ಯಾಲ್ಯೂನ ಕೊಟ್ಬಿಡುತ್ತೆ. ಇಲ್ಲೂ ಅಷ್ಟೇ. ಈಗ ಅಷ್ಟೇ. ಈಗ 2 - 1 ಆಲ್ರೆಡಿ ಪಾಸಿಟಿವ್ ಇದೆ, ಹಾಗಾಗಿ ಅದನ್ನ +1 ಅಂತಾನೆ ತಗೊಳ್ತೀವಿ. A12 ಗೆ ಬರೋಣ. A12 ಬಂದ್ರೆ ಏನಾಗುತ್ತೆ? I ಪ್ಲೇಸ್ ಅಲ್ಲಿ 1 ಕೊಡ್ತೀನಿ. 2 1s are 2 ಮೈನಸ್ J ಪ್ಲೇಸ್ ಅಲ್ಲಿ 2 ಕೊಡ್ಬೇಕು. 2 ಕೊಟ್ರೆ ಏನಾಗುತ್ತೆ? 2 - 2 0. 2. 0/2 0 ಅಲ್ವಾ? 0. 0/2 is 0. ನೆಕ್ಸ್ಟ್ A13 ಏನಾಗುತ್ತೆ? 1/2 ಟೈಮ್ಸ್ I ಪ್ಲೇಸ್ ಅಲ್ಲಿ 1 ಕೊಡೋಣ. I ಪ್ಲೇಸ್ ಅಲ್ಲಿ 1 ಕೊಡ್ತೀನಿ. 2 ಮೈನಸ್ J ಪ್ಲೇಸ್ ಅಲ್ಲಿ 3 ಕೊಡೋಣ. ವಾಟ್ ಇಸ್ 2 - 3? 2 - 3 ಮೈನಸ್ -1. So what is modulus of -1? ಪ್ಲಸ್ ಒನ್ +1 ಆಗುತ್ತೆ. ನೆಕ್ಸ್ಟ್ what is A14? 1/2 ಟೈಮ್ಸ್ I ಪ್ಲೇಸ್ ಅಲ್ಲಿ ನಾನು 1 ಕೊಡ್ಬೇಕು, J ಪ್ಲೇಸ್ ಅಲ್ಲಿ 2 ಕೊಡ್ಬೇಕು. ಸೊ 2 - 4 ಆಗುತ್ತೆ. 2 - 4 ಅಂದ್ರೆ -2. ಮಾಡ್ಯುಲಸ್ ಆಫ್ -2 is +2. 2/2 is 1. ಗೊತ್ತಾಗ್ತಿದೆಯಲ್ಲ ನಾ ಹೇಳ್ತಿರೋದು? ನೆಕ್ಸ್ಟ್ A21 is 1/2 ಟೈಮ್ಸ್ I ಪ್ಲೇಸ್ ಅಲ್ಲಿ 2 ಕೊಡೋಣ. 2 2s are 4. 4 - 1 3. ಸೊ ಮಾಡ್ಯುಲಸ್ ಆಫ್ 3 ಆಗುತ್ತೆ. ಸೊ ವಿಲ್ ಗೆಟ್ 3/2. ನೆಕ್ಸ್ಟ್ what is A22? ಯಾರಾದ್ರೂ ಸಾಲ್ವ್ ಮಾಡಿದೀರಾ? ಎಲಿಮೆಂಟ್ಸ್ ಹೇಳ್ಬಿಟ್ರೆ ಬರ್ದ್ಬಿಡ್ತೀನಿ ನಾನು. what is A22? 4 1. ಸೊ ಬರ್ದ್ಬಿಡೋಣ ಹಾಗಿದ್ರೆ. A11 is 1/2. A12 is 0. A13 is 1/2. A14 is 1. What is A21? 3/2. What is A22? 1. What is A23? 1/2. 1/2. What is A24? 0. 0. What is A31? 5/2. 5/2. What is A2? No, sorry, A32? 2. A33? 3/2. 3/2. A24? 1. 1. ಓಕೆ, ನಿಮ್ಮ ಆನ್ಸರ್ ಲಾಕ್ ಮಾಡ್ತೀನಿ. ನಾನು ವೆರಿಫೈ ಎಲ್ಲ ಮಾಡ್ತಿಲ್ಲ, ಕರೆಕ್ಟ್ ಇದೆ ಅನ್ಕೊಳ್ತೀನಿ. 1 ಹೌದಾ? ಓಕೆ ಫೈನ್. ಬಟ್ ಕನ್ಸ್ಟ್ರಕ್ಟ್ ಮಾಡೋದು ಗೊತ್ತಾಯ್ತಲ್ವಾ ಮ್ಯಾಟ್ರಿಕ್ಸ್ ಹೇಗೆ ಅಂತ? ಅದ್ರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ, ಹೌದಲ್ವಾ? ಸೊ ಎಲಿಮೆಂಟ್ಸ್ ಕೊಟ್ಟಿದ್ರೆ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡೋದು. ಎನಿ ಡೌಟ್ಸ್? ನೋ ಡೌಟ್ಸ್. ಓಕೆ, ಸೊ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್, ಸೊ ಈಗ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡೋದು ಹೇಗೆ ಗೊತ್ತಾಯ್ತು. ನೆಕ್ಸ್ಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಬಂದ್ಬಿಡೋಣ ಇವಾಗ. ಟೈಪ್ಸ್ ಆಫ್ ಮ್ಯಾಟ್ರೈಸಸ್ ಯಾವ್ಯಾವ ಟೈಪ್ಸ್ ಇದೆ ಹಾಗಾದ್ರೆ ಮ್ಯಾಟ್ರೈಸಸ್ ಅಲ್ಲಿ ಅಂತ ನೋಡ್ಬಿಡೋಣ. ಅಂಡರ್ ದಟ್ ಫಸ್ಟ್ ಪಾಯಿಂಟ್, ರೋ ಮ್ಯಾಟ್ರಿಕ್ಸ್. ಏನಿದು ರೋ ಮ್ಯಾಟ್ರಿಕ್ಸ್ ಅಂದ್ರೆ? ಎನಿ ಐಡಿಯಾ? ದ ವರ್ಡ್ ಇಟ್ ಸೆಲ್ಫ್ ಇಸ್ ಸೇಯಿಂಗ್. ಏನ್ ರೋ ಮ್ಯಾಟ್ರಿಕ್ಸ್ ಅಂದ್ರೆ? Elements are in row. ವೆರಿ ಗುಡ್, Row. ವೆರಿ ಗುಡ್. ಅದು ಕೆಲವೊಂದು ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ನೋಡಿಮ್ಮ, ನನ್ಗೆ ಕರೆಕ್ಟ್ ಕೇಳಿಸ್ತಿಲ್ಲ. ನಾನೇ ಹೇಳ್ತೀನಿ. ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್, ದ ವರ್ಡ್ ಇಟ್ ಸೆಲ್ಫ್ ಇಸ್ ಸೇಯಿಂಗ್. ಎಸ್, ವೆರಿ ಗುಡ್. ಸೊ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ 1 ರೋ. ದ ವರ್ಡ್ ಇಟ್ ಸೆಲ್ಫ್ ಇಸ್ ಸೇಯಿಂಗ್. ರೋ ಮ್ಯಾಟ್ರಿಕ್ಸ್ ಅಂದ್ರೆ ಅದ್ರಲ್ಲಿ ಒಂದೇ ರೋ ಇರ್ಬೇಕಷ್ಟೇ. ಕಾಲಮ್ಸ್ ಎಷ್ಟಾದ್ರೂ ಇರ್ಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ, ಬಟ್ ಅದ್ರಲ್ಲಿ ಒಂದೇ ರೋ ಇರ್ಬೇಕು. ಸೊ ಹೇಗೆ ಡಿಫೈನ್ ಮಾಡೋದು? ರೋ ಮ್ಯಾಟ್ರಿಕ್ಸ್ ಮೀನ್ಸ್ a matrix having only one row and n number of columns. ನಾವಿಲ್ಲಿ ಕಾಲಮ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. n number of columns. A matrix having only one row and n number of columns. ಅದನ್ನೇನಂತ ಕರಿತೀವಿ? ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯಾರಾದ್ರೂ ಒಂದು ಎಕ್ಸಾಂಪಲ್ ಕೊಡ್ಬೋದಾ ರೋ ಮ್ಯಾಟ್ರಿಕ್ಸ್ ಗೆ? 1 2 3 1 2 3 4 ಹೇಗ್ ಬರಿಬೇಕು ನಾನು ಅದನ್ನ? A equals ಬರೀ ಒಂದ್ ರೋ ನಲ್ಲೇ ಬರೀಬೇಕು. ಒಂದ್ ರೋ ಬರಿಬೇಕಂದ್ರೆ 1 2 3 3 4 ಇನ್ನೂ ಒಂದೆರಡು ಬರೋಣ ಬೇಕಿದ್ರೆ 5. ದಿಸ್ ಇಸ್ ರೋ ಮ್ಯಾಟ್ರಿಕ್ಸ್. ಇದ್ರಲ್ಲಿ ಎಷ್ಟು ರೋ ಇದೆ? ಒಂದೇ ರೋ ಇದೆ, ಬಟ್ ಎಷ್ಟು ಕಾಲಮ್ ಇದೆ? 5. ಒಂದ್ ರೋ ಇದೆ, ಬಟ್ ಎಷ್ಟು ಕಾಲಮ್ ಇದೆ? 5 ಕಾಲಮ್ಸ್. ಇಲ್ಲಿ ಕಾಲಮ್ ಎಷ್ಟಾದ್ರೂ ಇರ್ಲಿ, 5 ಇರ್ಲಿ, 50 ಇರ್ಲಿ, 500 ಇರ್ಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ ಒಂದೇ ರೋ ಇದ್ರೆ ಅದನ್ನ ಏನಂತ ಕರಿತೀವಿ? ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಎನಿ ಡೌಟ್ಸ್? ಏನಾದ್ರು ಡೌಟ್ ಇದೆಯಾ? ಏನಾದ್ರು ಡೌಟ್ ಇದೆಯಾ?
ಸೊ ಹಾಗಿದ್ರೆ ನಾನು ಇನ್ನೊಂದು ಎಕ್ಸಾಂಪಲ್ ಬರ್ದಿದ್ದೀನಿ ಬಿ. ಇಸ್ ಇಟ್ ಎ ರೋ ಮ್ಯಾಟ್ರಿಕ್ಸ್? Yes, sir. ಎಸ್, ಇಟ್ ಈಸ್ ಆಲ್ಸೋ ರೋ ಮ್ಯಾಟ್ರಿಕ್ಸ್. ಎಷ್ಟು ರೋ ಇದೆ ಅದರಲ್ಲಿ? ಒಂದೇ ರೋ. ಸೊ ಇಟ್ ಈಸ್ ಆಲ್ಸೋ ಎ ರೋ ಮ್ಯಾಟ್ರಿಕ್ಸ್. ಗೊತ್ತಾಯ್ತಾ? ನೆಕ್ಸ್ಟ್ ಸೆಕೆಂಡ್ ಟೈಪ್ಗೆ ಹೋಗ್ಬಿಡೋಣ. ನೆಕ್ಸ್ಟ್ ಕಾಲಮ್ ಮ್ಯಾಟ್ರಿಕ್ಸ್. ಇದು ನೀವೇ ಹೇಳ್ಬಿಡ್ತೀರಾ. ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? Matrix having only one column ಮ್ಯಾಟ್ರಿಕ್ಸ್ and having n number only of rows. very good. A matrix having only one column and m number of rows. A matrix having only one column. Matrix having only one column and m number of rows. M number of rows. ಸೊ ಹಾಗಿದ್ರೆ ಎಕ್ಸಾಂಪಲ್ ಬರ್ಬೇಡ. ಒಂದು ನೀವೇ ಹೇಳ್ಬೋದು ಎಕ್ಸಾಂಪಲ್. ಸೇಮ್ 1 2 3 4 ಕಾಲಮ್ ಅಂತ ಅಷ್ಟೇ, ಅದನ್ನೇ ಉದ್ದ ಬರ್ಬಿಟ್ರೆ ಮುಗ್ದೋಯ್ತು. 1 2 3. ನಾವು ದಿಸ್ ಇಸ್ ಎ ಕಾಲಮ್ ಮ್ಯಾಟ್ರಿಕ್ಸ್. ಇದ್ರಲ್ಲಿ ಎಷ್ಟು ರೋ ಇದೆ? 3 ರೋಸ್ ಇದೆ. ರೋಸ್ ಎಷ್ಟಾದ್ರೂ ಇರಲಿ, ಬಟ್ ಕಾಲಮ್ ಎಷ್ಟಿದೆ? ಒಂದು ಕಾಲಮ್ ಇದೆ. ಸೊ ಅದಕ್ಕೆ ಇದನ್ನ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಬಿ, ವಾಟ್ ಅಬೌಟ್ 2? ಈಸ್ ದಿಸ್ ಎ ಕಾಲಮ್ ಮ್ಯಾಟ್ರಿಕ್ಸ್? Yes, sir. ಎಷ್ಟು ಕಾಲಮ್ ಇದೆ? ಒಂದೇ ಒಂದು ಕಾಲಮ್ ಇದೆ. ಹಾಗಾಗಿ ಅದನ್ನ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಎನಿ ಡೌಟ್ಸ್? ಇಲ್ಲಿವರೆಗೂ ಏನಾದ್ರು ಡೌಟ್ಸ್ ಇದೆಯಾ? ನೆಕ್ಸ್ಟ್ ಸಿಂಗಲ್ಟನ್ ಮ್ಯಾಟ್ರಿಕ್ಸ್. ಏನಿದು ಸಿಂಗಲ್ಟನ್ ಮ್ಯಾಟ್ರಿಕ್ಸ್ ಅಂದ್ರೆ? ಇಲ್ಲೂ ಅಷ್ಟೇ ವರ್ಡೇ ಹೇಳ್ತಾ ಇದೆ, ಸಿಂಗಲ್ಟನ್ ಮ್ಯಾಟ್ರಿಕ್ಸ್ Contains only one element. ವೆರಿ ಗುಡ್. ಸಿಂಗಲ್ಟನ್ ಮ್ಯಾಟ್ರಿಕ್ಸ್ ಅಂದ್ರೆ ಒಂದೇ ಎಲಿಮೆಂಟ್ ಇರಬೇಕು, ಆರ್ ಒಂದ್ ರೋ ಮತ್ತೆ ಒಂದೇ ಕಾಲಮ್ ಇರ್ಬೇಕು. ಅದನ್ನ ಸಿಂಗಲ್ಟನ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಎಲಿಮೆಂಟ್. ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಎಲಿಮೆಂಟ್, ಅದನ್ನೇ ಅಂತ ಕರಿತೀವಿ ಸಿಂಗಲ್ಟನ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ 1 cross 1 matrix. ಆಲ್ರೆಡಿ ಬರ್ದಿದ್ದೀನಲ್ಲ ನಾನು. ಮ್ಯಾಟ್ರಿಕ್ಸ್ ಬಿ ಏನಂತ ಬರ್ದಿದ್ದೀನಿ? 2 ಅಂತ. ನಾನು ಇಲ್ಲಿ 10 ಅಂತ ತಗೊಳ್ತೀನಿ. ಈ ಮ್ಯಾಟ್ರಿಕ್ಸ್ ಅಲ್ಲಿ ಬೇಡ 10 ಅಂತ ತಗೊಂಡ್ರೆ ಹುಡುಗರು 2 ಎಲಿಮೆಂಟ್ ಇದೆ ಅಂತ ಹೇಳ್ತಾರೆ. ಸೊ 2 ತಗೊಳ್ಳೋಣ. 2 ತಗೊಂಡ್ರೆ ವಾಟ್ ಇಸ್ ಆರ್ಡರ್? 1 ರೋ 1 ಕಾಲಮ್ ಅಂಡ್ ಎಷ್ಟು ಎಲಿಮೆಂಟ್ ಇದೆ? ಒಂದೇ ಎಲಿಮೆಂಟ್ ಇದೆ. ಒಂದೇ ಎಲಿಮೆಂಟ್ ಇರೋದ್ರಿಂದ ಅದನ್ನೇನಂತ ಕರಿತೀವಿ? ಸಿಂಗಲ್ಟನ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಎನಿ ಡೌಟ್ಸ್? ನೆಕ್ಸ್ಟ್ null matrix. Null matrix or zero matrix. Null matrix or zero matrix. ಇಲ್ಲೂ ಅಷ್ಟೇ ವರ್ಡೇ ಹೇಳ್ತಾ ಇದೆ. ಏನ್ null matrix or zero matrix ಅಂದ್ರೆ? Empty, no element. Yes. No. ಆತರ ಹೇಳ್ಬಾರ್ದು. ಮ್ಯಾಟ್ರಿಕ್ಸ್ ಎಂಟಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಮ್ಯಾಟ್ರಿಕ್ಸ್ ಅಂತ ಹೇಳ್ಬೇಕಿದ್ರೆ ಅದ್ರಲ್ಲಿ ರೋಸ್ ಇರ್ಬೇಕು, ಕಾಲಮ್ಸ್ ಇರ್ಬೇಕು. ಏನಿರ್ಬೋದು ಹಾಗಿದ್ರೆ ನಲ್ ಮ್ಯಾಟ್ರಿಕ್ಸ್ ಅಂದ್ರೆ? ಝೀರೋ ಮ್ಯಾಟ್ರಿಕ್ಸ್ ಅಂದ್ರೆ 0 plus 0. ಗೊತ್ತಾಗಿಲ್ಲ ಮ್ಯಾಮ್. The matrix contains element 0. ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ಎಲಿಮೆಂಟ್ಸ್ ಆರ್ ಝೀರೋ. ಎಲ್ಲಾ ಎಲಿಮೆಂಟ್ಸ್ ಝೀರೋ ಇದ್ರೆ ಅದನ್ನೇ ಅಂತ ಕರಿತೀವಿ? ಝೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಆಲ್ ಎಲಿಮೆಂಟ್ಸ್ ಆರ್ ಎ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ಎಲಿಮೆಂಟ್ಸ್ ಆರ್ ಝೀರೋ. ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ elements are zero. Matrix in which all elements are zero is called zero matrix. Example ಹೇಳ್ಬೋದಾ? ಬೇಗ 0 ಯಾವ್ದಾದ್ರು ಆರ್ಡರ್ ಬರೆಯೋಣ. A equals ನಾನೀಗ ಬರೀತೀನಿ 0 0 0 0 0. This is 2 cross 2 zero matrix. ಇನ್ನೊಂದು ಬರಿಬೋದಾ? B equals 0 0 0. This is also a zero matrix. And C equals 0. This is 1 cross 3 and this is 1 cross 1. ಇದೆಲ್ಲ zero matrix. Any doubts? ಎಷ್ಟಾದ್ರೂ ಇರ್ಲಿ, ಆರ್ಡರ್ ಏನಾದ್ರೂ ಇರ್ಲಿ, ಎಲ್ಲ ಎಲಿಮೆಂಟ್ಸ್ ಝೀರೋ ಇರೋದನ್ನ ಏನಂತ ಕರಿತೀವಿ? ಝೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಏನಾದ್ರು ಡೌಟ್ಸ್ ಇದೆಯಾ? ಹೋಗೋಣ. ನೆಕ್ಸ್ಟ್ ಟೈಪ್. ಸೊ ಝೀರೋ ಮ್ಯಾಟ್ರಿಕ್ಸ್ ಆಯ್ತಲ್ಲ. ನೆಕ್ಸ್ಟ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. Rectangular matrix. ಏನಿದು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ? The word itself is saying. ಫಸ್ಟ್ ರೆಕ್ಟ್ಯಾಂಗಲ್ ಅಂದ್ರೆ ಏನಂತ ಗೊತ್ತಾಗ್ಬಿಟ್ರೆ ಮುಗಿತ. ಆ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಗೊತ್ತಾಗ್ಬಿಡುತ್ತೆ. ರೆಕ್ಟ್ಯಾಂಗಲ್ ಅಂದ್ರೆ ಏನು ಪ್ರಾಪರ್ಟಿ? ರೆಕ್ಟ್ಯಾಂಗಲ್ ಪ್ರಾಪರ್ಟಿ ಏನಂತ ಹೇಳ್ಬೋದು? ರೆಕ್ಟ್ಯಾಂಗಲ್ ಪ್ರಾಪರ್ಟಿ opposite sides. Opposite sides are equal, but adjacent sides are not equal, right? Adjacent sides ಅಂದ್ರೆ ಇದು ಈಕ್ವಲ್ ಇರಬಾರ್ದು, ಹೌದಾ?
ನಾವು ಜನರಲ್ ಆಗಿ ಇದನ್ನೇನಂತ ಹೇಳ್ತೀವಿ, ಇದನ್ನ ರೋ ಅಂತ ಹೇಳ್ತೀವಿ, ಹೌದಾ? ಇದನ್ನೇನಂತ ಹೇಳ್ತೀವಿ, ಹಾರಿಜಾಂಟಲ್ ರೆಪ್ರೆಸೆಂಟೇಷನ್ ಕಾಲಮ್ಸ್. ಕಾಲಮ್ ಅಂತ ಹೇಳ್ತೀವಿ. ಅವೆರಡು ಈಕ್ವಲ್ ಇಲ್ಲ ಅಂದ್ರೆ ಅದನ್ನೇನಂತ ಕರಿತೀವಿ, ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ಹಾಗಾದ್ರೆ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಹೇಗೆ ಡಿಫೈನ್ ಮಾಡೋದು? a matrix in which number of rows a matrix in which number of rows is not equal to number of columns. ಅದನ್ನೇನಂತ ಕರಿತೀವಿ, ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಎನಿ ಎಕ್ಸಾಂಪಲ್, ಎನಿ ಐಡಿಯಾ ಅಬೌಟ್ ಎಕ್ಸಾಂಪಲ್? A equals +3 ಬರೀನಾ? matrix. ನಾನು ಬರೀತೀನಿ 2 3 5 1 0 1. Is this a rectangular matrix? Yes, sir. ಎಷ್ಟು ರೋ ಇದೆ? 2 ರೋ ಇದೆ. ಎಷ್ಟು ಕಾಲಮ್ ಇದೆ? 3 ಕಾಲಮ್ ಇದೆ. ಸೊ 2 and 3 ಎರಡು ಈಕ್ವಲ್ ಇಲ್ಲ, ರೋಸ್ ಕಾಲಮ್ಸ್ ಈಕ್ವಲ್ ಇಲ್ಲ, ಹಾಗಾಗಿ ಇದನ್ನೇ ಅಂತ ಕರಿತೀವಿ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್. ಎನಿ ಡೌಟ್ಸ್? ಏನೋ ಡೌಟ್ ಇದೆಯಾ? ಇಲ್ಲ. ಸೊ ಹಾಗಿದ್ರೆ ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇದನ್ನ ನೀವೇ ಹೇಳ್ತೀರಾ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? Sir, equal. A matrix in which very good, a matrix in which number of rows is equal to number of columns. Number of rows is equal to number of columns. Very good. Any example? Already ಗೊತ್ತಾಗ್ಬಿಡುತ್ತೆ ಎಲ್ರಿಗೂ. 3 2 cross. cross A equals 1 3 5 6. Is this a square matrix? What is the order? 2 cross 2. P equals, I will write one more example, 6. What is the order? 1 cross 1. Is it a square matrix? Matrix be known as square matrix ಆಗುತ್ತಾ? So number of columns is equal to number of rows ಇದೆ ಅಲ್ವಾ? Therefore it is a square matrix. ಇದನ್ನ ಬರಿಬೇಕಿದ್ರೆ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಗೊತ್ತಾ? ಹೇಳ್ಬೇಕಿದ್ರೆ ಕ್ವಶನ್ಸ್ ಅಲ್ಲೆಲ್ಲ ಈ ತರ ಹೇಳಿರ್ತಾರೆ. A is a matrix. A is a matrix of order 2 ಅಂತ ಹೇಳ್ತಾರೆ. ಇವಾಗ ನಾವೇನಂತ ಅರ್ಥ ಮಾಡ್ಕೋಬೇಕು? A is a matrix of order 2 ಅಂತ ಹೇಳಿದ್ರೆ it is a square matrix of order 2 cross 2. Sometimes ಅವರೇ ಮೆನ್ಷನ್ ಮಾಡಿರ್ತಾರೆ it is a square matrix of order 2 ಅಂತ. Sometimes ಹೇಳಿರಲ್ಲ A is a matrix of order 2 ಅಂತ. ಆರ್ಡರ್ 2 ಅಂತ ಹೇಳ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅದ್ರ ಮೀನಿಂಗ್ ಏನು? ಇದು 2 cross 2 ಇದೆ ಅಂತಾನೆ. ಸೊ ಜೊತೆಗೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದೆ ಅಂತ. ಎನಿ ಡೌಟ್ಸ್? In case 3 ಇದ್ರೆ 3 cross 3. 3 cross 3 ಕೊಡ್ತಾರೆ ಅಷ್ಟೇ. ಇನ್ ಕೇಸ್ n ಇದ್ರೆ n cross n ಮ್ಯಾಟ್ರಿಕ್ಸ್. ಎನಿ ಡೌಟ್ಸ್? ಡೌಟ್ ಇಲ್ಲ ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಯ್ತು. ಈಗ ಇದು ಇಂಪಾರ್ಟೆಂಟ್ ಪಾಯಿಂಟ್, ಡಯಾಗನಲ್. ಫಸ್ಟ್ ಪ್ರಿನ್ಸಿಪಲ್ ಡಯಾಗನಲ್. ಡಯಾಗನಲ್ ಅಂತ ಕೇಳಿರ್ತೀರಾ ವರ್ಡ್. ಏನು ಡಯಾಗನಲ್ ಅಂದ್ರೆ? The line segment which joins the two opposite vertices. Very good. So a line segment which joins two opposite vertices. ನಾವು ಜನರಲ್ ಆಗಿ ಅದನ್ನ ಎಲ್ಲಿ ನೋಡ್ತೀವಿ? ಪಾಲಿಗಾನ್ಸ್ ಅಲ್ಲಿ ನೋಡ್ತೀವಿ, ಹೌದಲ್ವಾ? ಫಾರ್ ಎಕ್ಸಾಂಪಲ್ ರೆಕ್ಟಾಂಗಲ್. ರೆಕ್ಟಾಂಗಲ್ ಗೆ ನಾವು ಡಯಾಗನಲ್ಸ್ ಫಾರ್ಮ್ ಮಾಡಬಹುದಾ? ಎಸ್. ಈ ವರ್ಟೆಕ್ಸ್ ಜೊತೆಗೆ ಈ ವರ್ಟೆಕ್ಸ್ ಅಪೋಸಿಟ್ ವರ್ಟೈಸಸ್ ಏನಿದಾವೆ ಅವನ್ನ ಜಾಯಿನ್ ಮಾಡ್ಬಿಟ್ರೆ ನಮ್ಗೆ ಏನ್ ಸಿಗುತ್ತೆ? ಡಯಾಗನಲ್ ಸಿಗುತ್ತೆ, ಹೌದಲ್ವಾ? ಇದೆಲ್ರು ಸ್ಕೂಲಲ್ಲೇ ಬಂದಿರುತ್ತೆ, ಕೇಳಿರ್ತೀರ. ಇದು ಡಯಾಗನಲ್ ಆಗುತ್ತೆ. ಗ್ರೀನ್ ಲೈನ್ಸ್ ಏನಿದೆ ಅವನ್ ಡಯಾಗನಲ್ಸ್ ಅಂತ ಕರಿತೀವಿ, ಹೌದಲ್ವಾ? ಹೌದಾ? ಸೊ ಹಾಗಿದ್ರೆ ಮ್ಯಾಟ್ರಿಕ್ಸ್ ಅಲ್ಲಿ, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಆಗಿ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಲ್ಲಿ ನಾವು ಡಯಾಗನಲ್ ಕನ್ಸ್ಟ್ರಕ್ಟ್ ಮಾಡಕ್ ಆಗತ್ತಾ? ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಡಯಾಗನಲ್ ನಾನು ಮ್ಯಾಟ್ರಿಕ್ಸ್ ಗೆ ನಾನು ಹೇಳೋದಾದ್ರೆ ಲೆಫ್ಟ್ ಅಪ್ಪರ್ ಮೋಸ್ಟ್ ಅಲ್ಲಿ ಸ್ಟಾರ್ಟ್ ಆದ್ರೆ ಅದು ರೈಟ್ ಲೋವರ್ ಮೋಸ್ಟ್ ಅಲ್ಲಿ ಎಂಡ್ ಆಗ್ಬೇಕು, ಹೌದಲ್ವಾ? ಇಲ್ಲಿ 2 ನಲ್ಲಿ ಸ್ಟಾರ್ಟ್ ಆದ್ರೆ ಇಲ್ಲಿ 1 ನಲ್ಲಿ ಎಂಡ್ ಆಗ್ಬೇಕು. ಬಟ್ ನಾನು ಲೈನ್ ಡ್ರಾ ಮಾಡಿದ್ರೆ ಅದು ಯಾವ್ದನ್ನ ಜಾಯಿನ್ ಮಾಡುತ್ತೆ? 2 and 0. ಅದಷ್ಟೇ ಅಲ್ಲಿ ನನಗೆ ಡಯಾಗನಲ್ ತರ ಫಾರ್ಮ್ ಆಗೋದು. ಬಟ್ ಅದು ಈ 0 ಅನ್ನೋದು ಇಟ್ ಇಸ್ ನಾಟ್ ದಿ ಲಾಸ್ಟ್ ಎಲಿಮೆಂಟ್ ಆಫ್ ಲಾಸ್ಟ್ ಕಾಲಮ್. ಹೌದಾ? ಒಪ್ಕೊಳ್ತೀರಾ? ಅದೇ ಇಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬರೋಣ. ನಾನು ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ ಕಾಲಮ್ ಲಾಸ್ಟ್ ಎಲಿಮೆಂಟ್ಸ್ ಹೋಗಿ ಎಂಡ್ ಆಗುತ್ತಾ ಅದು? ಹಾಗಿದ್ರೆ ಇದೇನಾಗುತ್ತೆ? ದಿಸ್ ಈಸ್ ಅವರ್ ಪ್ರಿನ್ಸಿಪಲ್ ಡಯಾಗನಲ್. ಇದು ಡಯಾಗನಲ್ ಆಗುತ್ತಾ? ಮ್ಯಾಟ್ರಿಕ್ಸ್ ಏನಲ್ಲಿ ಫಾರ್ಮ್ ಮಾಡಕ್ ಆಗಲ್ಲ. ಪ್ರಿನ್ಸಿಪಲ್ ಡಯಾಗನಲ್ ಅಂದ್ರೆ ಏನಂತ ಹೇಳಿದ್ರೆ ಎ ಡಯಾಗನಲ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಬರೆಯೋಣ. It starts from
ಲೆಫ್ಟ್ ಅಪ್ಪರ್ ಮೋಸ್ಟ್ ಅಲ್ಲೇ ಸ್ಟಾರ್ಟ್ ಆಗ್ಬೇಕು. starts from left uppermost and ends at right lowermost. ಎಲ್ಲಿ ಎಂಡ್ ಆಗ್ಬೇಕು? ರೈಟ್ ಲೋವರ್ ಮೋಸ್ಟ್ ಅಲ್ಲೇ ಎಂಡ್ ಆಗ್ಬೇಕು. ಅಂದ್ರೆ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಇಂದ ಸ್ಟಾರ್ಟ್ ಆಗಿ ಲಾಸ್ಟ್ ರೋ ಲಾಸ್ಟ್ ಎಲಿಮೆಂಟ್, ಇಲ್ಲ ಲಾಸ್ಟ್ ಕಾಲಮ್ ಲಾಸ್ಟ್ ಎಲಿಮೆಂಟ್ ಅಲ್ಲೇ ಅದು ಎಂಡ್ ಆಗ್ಬೇಕು. ಆ ತರದನ್ನ ಏನಂತ ಕರಿತೀವಿ? ಪ್ರಿನ್ಸಿಪಲ್ ಡಯಾಗನಲ್ ಅಂತ ಕರಿತೀವಿ. ಅಂಡ್ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಪ್ರಿನ್ಸಿಪಲ್ ಡಯಾಗನಲ್. ಈ ವರ್ಡ್ ಯೂಸ್ ಆಗೋದು ಓನ್ಲಿ ಇನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಪ್ರಿನ್ಸಿಪಲ್ ಡಯಾಗನಲ್ ಎಕ್ಸಿಸ್ಟ್ ಓನ್ಲಿ ಇನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಗೊತ್ತಾಯ್ತಲ್ಲ? ಎನಿ ಡೌಟ್ಸ್? ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಮಾತ್ರ ನಾವು ಪ್ರಿನ್ಸಿಪಲ್ ಡಯಾಗನಲ್ ನ ನೋಡ್ಬೋದು. ಗೊತ್ತಾಯ್ತಾ? ಸೊ ಒಂದು ಎಕ್ಸಾಂಪಲ್ ಬರ್ಬಿಡೋಣ, ಒಂದು ಎಕ್ಸಾಂಪಲ್ ನೋಡೋಣ. ಸರ್ ಹೇಳಮ್ಮ. ಅದರ್ ಡಯಾಗನಲ್ ಎಲಿಮೆಂಟ್ಸ್ ಇರುತ್ತಲ್ಲ ಅದನ್ನ ಪ್ರಿನ್ಸಿಪಲ್ ಡಯಾಗನಲ್ ಅಂತ ಯಾವ್ದನ್ನ? ಈಗ ನೀವು ಇಲ್ಲಿ 5, 6 ಏನಂತ ಕರಿತೀವಿ ಅಂತಾನಲ್ಲ, ಈಗ ಇಲ್ಲಿ ನೋಡಿ 1, 6 ಅನ್ನೋದು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆಯ್ತು. 5, 3 ಅನ್ನೋದು ಏನಾಗುತ್ತೆ ಅಂದ್ರೆ ಇಟ್ ಈಸ್ ಆಲ್ಸೋ ಎ ಡಯಾಗನಲ್ ಎಲಿಮೆಂಟ್ಸ್, ಬಟ್ ನಾವು ಅದನ್ನ ಸೆಕೆಂಡರಿ ಡಯಾಗನಲ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇಲ್ಲಿ 5, 3 ಇದೆ ಅಲ್ಲ, ಈ ಡಯಾಗನಲ್ ಏನಂತ ಕರಿತೀವಿ? ಸೆಕೆಂಡರಿ ಡಯಾಗನಲ್. ಬಟ್ ನಾವು ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಕಡೆ ಸ್ಟಡಿ ಮಾಡೋದು ಓನ್ಲಿ ಅಬೌಟ್ ಪ್ರಿನ್ಸಿಪಲ್ ಡಯಾಗನಲ್. ಸೊ ಹಾಗಾಗಿ ಪ್ರಿನ್ಸಿಪಲ್ ಡಯಾಗನಲ್ ಬಗ್ಗೆ ತಿಳ್ಕೊಳ್ಳಿ ಸಾಕು. ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಅದರ್ ದನ್ ಪ್ರಿನ್ಸಿಪಲ್ ಡಯಾಗನಲ್ ಏನಿರುತ್ತೆ ಅದನ್ನ ಸೆಕೆಂಡರಿ ಡಯಾಗನಲ್ ಅಂತ ಕರಿತೀವಿ. ಅಂದ್ರೆ ಲೆಫ್ಟ್ ಅಪ್ಪರ್ ಮೋಸ್ಟ್ ಸ್ಟಾರ್ಟ್ ಆಗಿ ರೈಟ್ ಲೋವರ್ ಮೋಸ್ಟ್ ಅಲ್ಲಿ ಯಾವುದು ಎಂಡ್ ಆಗುತ್ತೆ, ದಿಸ್ ಈಸ್ ಅವರ್ ಪ್ರಿನ್ಸಿಪಲ್ ಡಯಾಗನಲ್. ಸೊ ಯಾವುದು ರೈಟ್ ಅಪ್ಪರ್ ಮೋಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿ ಲೆಫ್ಟ್ ಲೋವರ್ ಮೋಸ್ಟ್ ಅಲ್ಲಿ ಎಂಡ್ ಆಗುತ್ತೆ ಅದನ್ನ ಸೆಕೆಂಡರಿ ಡಯಾಗನಲ್ ಅಂತ ಕರಿತೀವಿ. ಗೊತ್ತಾಯ್ತಾ? ಎನಿ ಡೌಟ್ಸ್? ಹಾ ಸರ್, ಕೆಲವು ಎರಡೂ ಡಯಾಗನಲ್ ಇರಲ್ಲ ಎಲಿಮೆಂಟ್ಸ್, ಅದನ್ನ ಏನಂತ ಕರಿತೀವಿ? ಎರಡೂ ಡಯಾಗನಲ್ ಇರಲ್ಲ ಎಲಿಮೆಂಟ್ಸ್, ಅದನ್ನ ಎಂತ ಕರಿತೀವಿ? ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒನ್ ಮೋರ್ ಎಕ್ಸಾಂಪಲ್ ಬರೀತೀನಿ. A = 3, 5, 8, 1, 2, 6, 0, 0, 1. ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಯಾವುದು ಹೇಳ್ಬೋದಾ ಯಾರಾದ್ರೂ? ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 3, 2, 1. ವೆರಿ ಗುಡ್. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ 3 to 1. ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ 8 to 0. ವೆರಿ ಗುಡ್. ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ 8 to 0. ಇಲ್ಲಿ ರಿಮೈನಿಂಗ್ ಎಲಿಮೆಂಟ್ಸ್ ಇನ್ನು ಯಾವ್ದಾವ್ದು ಇದೆ, ಅದೇನಾಗುತ್ತೆ ರಿಮೈನಿಂಗ್ ಎಲಿಮೆಂಟ್ಸ್? ಈ 5, 1, 0, 6 ಇದೆಯಲ್ಲ, ಇದನ್ನೆಲ್ಲ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅದು ಎಲ್ಲೂ ಬರಲ್ಲ, ಸೆಕೆಂಡರಿನಲ್ಲೂ ಬರೋದಿಲ್ಲ, ಪ್ರಿನ್ಸಿಪಲ್ ಡಯಾಗನಲ್ಲೂ ಬರಲ್ಲ. ಅದಕ್ಕೆ ಅದನ್ನ ನಾನ್ ಡಯಾಗನಲ್ ಎಲಿಮೆಂಟ್ಸ್. ಯಾವುದು ಡಯಾಗನಲ್ ಇಲ್ಲ. ಗೊತ್ತಾಯ್ತಲ್ಲ? ಎನಿ ಡೌಟ್ಸ್? ದೇರ್ ಆಲ್ ನಾನ್ ಡಯಾಗನಲ್ ಎಲಿಮೆಂಟ್ಸ್. ಇವಾಗ ಕೇಳಿಸ್ಕೊಳ್ಳಿ, ಇದನ್ನ ಯೂಸ್ ಮಾಡ್ತಾ ಇರ್ತೀವಿ ಮುಂದೆ. ಗೊತ್ತಾಯ್ತಲ್ಲ? ಎನಿ ಡೌಟ್ಸ್? ಸೊ ಪ್ರಿನ್ಸಿಪಲ್ ಡಯಾಗನಲ್ ಏನು ಡೌಟ್ ಇಲ್ಲ ಅನ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಟೈಪ್ ಈಗ ಬರೋಣ. ಪ್ರಿನ್ಸಿಪಲ್ ಡಯಾಗನಲ್ ಅನ್ನೋದು ಅದು ಟೈಪ್ ಅಲ್ಲ, ಜಸ್ಟ್ ಅದೊಂದು ಕಾನ್ಸೆಪ್ಟ್. ಅದು ಜಸ್ಟ್ ಅದನ್ನ ಹೇಳಿದೆ ಅಷ್ಟೇ, ಗೊತ್ತಿರ್ಲಿ ಅಂತ. ಯಾಕೆಂದ್ರೆ ಇನ್ಮೇಲೆ ಯೂಸ್ ಆಗುತ್ತೆ ಅದು. ಈಗ ಫಸ್ಟ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ ಹಾಗಾದ್ರೆ? ಈಗ ತಾನೇ ಡಯಾಗನಲ್ ಬಗ್ಗೆ ಏನೇನೋ ನೋಡಿದ್ವಿ. ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ ಹಾಗಿದ್ರೆ? ಈಗ ಆಲ್ರೆಡಿ ಐಡಿಯಾ ಬಂದಿರುತ್ತೆ ಅನ್ಕೊಳ್ತೀನಿ, ಅಟ್ಲೀಸ್ಟ್ ಸ್ವಲ್ಪನಾದ್ರು. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಎನಿ ಡೌಟ್ಸ್? Only diagonal terms will be there and the remaining non-diagonal elements will be 0. Yes, very good. ಡಯಾಗನಲ್ ಎಕ್ಸಿಸ್ಟ್ ಆಗೋದು ಯಾವುದಕ್ಕೆ? ಓನ್ಲಿ ಫಾರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಹೌದಾ? ಸೊ ಹಾಗಾಗಿ ನಾನು ಇಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ in which the principal ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ವರ್ಡ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ are non-zero. Principal diagonal elements are non-zero and rest are all equal to 0. Rest are all equal to 0 is called diagonal matrix. Any doubts? Square matrix ಅಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ನಾನ್ ಜೀರೋ ಇರಬೇಕು, ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲ 0 ಇರಬೇಕು. ಆ ತರ ಮ್ಯಾಟ್ರಿಕ್ಸ್ ನ ಏನಂತ ಕರಿತೀವಿ?
ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಬರೀತೀನಿ ಇವಾಗ 1 0 0 0 8 0 0 0 -6. Is it a diagonal matrix? Diagonal matrix ಆಗತ್ತಾ? Yes, sir. Yes, it is a diagonal matrix. ಯಾಕೆ ಅಂದ್ರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ನಾನ್ ಝೀರೋ ಇದೆ ಅಂಡ್ ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲ ಏನಾಗಿದೆ, ಝೀರೋ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇದನ್ನ ಅಂತ ಕರಿತೀವಿ, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದನ್ನ ಹೀಗೂ ರೆಪ್ರೆಸೆಂಟ್ ಮಾಡ್ತೀವಿ. ಕೆಲವು ಟೈಮ್ಸ್ ನಾವು ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲೆಲ್ಲ ಈ ತರನು ಕೊಟ್ಟಿರ್ತಾರೆ, ಅದನ್ನ ಡಯಾಗನಲ್ ಆಫ್ 1 2 3 4 ಅಂತ ಕೊಟ್ಟಿರ್ತಾರೆ. ನಾವು ಕ್ಯಾನ್ ಯು ಕನ್ಸ್ಟ್ರಕ್ಟ್ ದಿಸ್ ಮ್ಯಾಟ್ರಿಕ್ಸ್? ಡಯಾಗನಲ್ ಆಫ್ 1 2 3 4 ಅಂತ ಇದ್ರೆ ನೀವು ಅದನ್ನ ಕನ್ಸ್ಟ್ರಕ್ಟ್ ಮಾಡಬಹುದಾ? ಏನಾಗುತ್ತೆ ಹೇಳಿ ನೋಡೋಣ. A equals it is a diagonal matrix. What is the order? 1 2 3 4 ಬರುತ್ತೆ. It is a matrix of order 4 cross 4. Very good. Diagonal elements ಮಾತ್ರ ಏನಾಗಿರುತ್ತೆ, 1 2 3 4 ಇರುತ್ತೆ ಅಂಡ್ ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಇದನ್ನ ಏನಂತ ಕರಿತೀವಿ, ಈ ತರನು ಮೆನ್ಷನ್ ಮಾಡ್ತಾರೆ ಡಯಾಗನಲ್ ಮ್ಯಾಟ್ರಿಕ್ಸ್ ನ, ಈ ತರನು ಡಿನೋಟ್ ಮಾಡ್ತಾರೆ. ಸೊ ಗೊತ್ತಾಯ್ತಲ್ವಾ? ಎನಿ ಡೌಟ್ಸ್? 0 0 4 0. 4. This is also a diagonal matrix. ಇದನ್ನ ಈ ತರನು ನಾವು ರೆಪ್ರೆಸೆಂಟ್ ಮಾಡಬಹುದು, ಡಯಾಗನಲ್ ಆಫ್ 1 2 3 4. ಕ್ಲಿಯರ್? ಎನಿ ಡೌಟ್ಸ್? ಮುಂದಕ್ಕೆ ಹೋಗೋಣ. ಸೊ ಹಾಗಿದ್ರೆ 1 2 ಕ್ರಾಸ್ 2 ಡಯಾಗನಲ್ ಮ್ಯಾಟ್ರಿಕ್ಸ್ ಹೇಳ್ಬಿಡ್ತೀರಾ ಎಕ್ಸಾಂಪಲ್? ಬೇಗ ಮುಂದಕ್ಕೆ ಹೋಗ್ಬಿಡ್ತೀನಿ. B equals 5 0 0 7. 5 0 0 7. 5 0 0 7. Yes, it is a diagonal matrix of order 2 cross 2 ಇದ್ರ ಆರ್ಡರ್ 3 cross 3. ಸೊ ಮುಂದಕ್ಕೆ ಹೋಗ್ಬಿಡೋಣ. ನೆಕ್ಸ್ಟ್ ಟೈಪ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನಿದು? ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ನೋಡೋಣ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಮೀನ್ಸ್ ಇಟ್ ಈಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್. ಎ ಡಯಾಗನಲ್ ಮ್ಯಾಟ್ರಿಕ್ಸ್ Equal diagonal matrix are equal to 1. ನೀವು ಹತ್ರದಲ್ಲಿ ಇದ್ದೀರಾ, ಬಟ್ ನಾಟ್ ಎಕ್ಸಾಕ್ಟ್ಲಿ. Elements are equal to 1. ಅದೇನೆ, ನೀವು ಹತ್ರದಲ್ಲಿ ಇದ್ದೀರಾ. ಯಸ್, ಇಟ್ ಇಸ್ ಕರೆಕ್ಟ್. ಬಟ್ ಇದನ್ನ ಈ ತರನು ಡಿಫೈನ್ ಮಾಡ್ತೀವಿ ನೋಡಿ. ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ principal diagonal elements are equal. Principal diagonal elements are equal. Principal diagonal elements ಎಲ್ಲ ಈಕ್ವಲ್ ಇದ್ರೆ ಅದನ್ನ ಏನಂತ ಕರಿತೀವಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯಾರೋ ಒಬ್ರು ಹೇಳಿದ್ರು 1 0 0 0 1 0 0 0 1 ಎಲ್ಲ ಒಂದೇ ಇರ್ಬೇಕು ಸರ್ ಡಯಾಗನಲ್ ಎಲಿಮೆಂಟ್ಸ್ ಅಂತ. ಎಸ್ ಮ್ಯಾಮ್, ಯು ಆರ್ ಕರೆಕ್ಟ್, 100% ಕರೆಕ್ಟ್. ಬಟ್ ಸ್ವಲ್ಪ ಚೇಂಜಸ್ ಇದೆ, ಅದೇನು ನೋಡಿ ಇಲ್ಲಿ. ಸೊ ಈಗ ಎಕ್ಸಾಂಪಲ್ ಬರ್ಬೇಡ, ನಾನು ಎಕ್ಸಾಂಪಲ್ ಬರೀತೀನಿ. ಅವ್ರು ಹೇಳಿದ್ದು ಕೂಡ ಮ್ಯಾಮ್, ಯಾರು ಹೇಳಿದ್ದು ಅವ್ರ ಹೆಸರು ತಿಳ್ಕೊಬೋದಾ? ಓಕೆ. ಸೊ ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಈಕ್ವಲ್ ಇದ್ರೆ ಅದನ್ನ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಅಷ್ಟೇ. ಸೊ ಆಲ್ರೆಡಿ ನಮಗೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತು. ಅದರಲ್ಲಿ ಎಲ್ಲಾ ಡಯಾಗನಲ್ ಎಲಿಮೆಂಟ್ಸ್, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಈಕ್ವಲ್ ಬರೆದ್ಬಿಟ್ರೆ ದಟ್ ಈಸ್ ನಥಿಂಗ್ ಬಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. So it is a scalar matrix of order 3 cross 3 and B equals 1 0 0 0 1 0 0 0 1. This is also a scalar matrix of order 3. Any doubts? Any doubts? No, sir. This is also a scalar matrix of order 3 cross 3. ಸೊ ಗೊತ್ತಾಯ್ತಲ್ಲ, ಏನೋ ಡೌಟ್ಸ್ ಇಲ್ಲಲ್ಲ. ಎಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಈಕ್ವಲ್ ಇರುತ್ತೆ ಅಂಡ್ ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲ 0 ಇರುತ್ತೆ, ಅದನ್ನ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಎನಿ ಡೌಟ್ಸ್? ನೆಕ್ಸ್ಟ್ ಹೋಗ್ಬಿಡೋಣ. ಹೇಳಿ ಮ್ಯಾಮ್. ನೀವು ಹೇಳೋದು ಕೇಳಿಸ್ತಿಲ್ಲ, ಹೇಳಿ. 1 cross 1 matrix is a scalar matrix. Yes. 1 cross 1 matrix. 1 cross 1. So B equals 1. Is it a scalar matrix? ಯೋಚನೆ ಮಾಡಿ ನೀವೇನೆ. Is it a scalar matrix? Yes. Why? ಅಷ್ಟೇ. ಡಯಾಗನಲ್ ಮ್ಯಾಟ್ರಿಕ್ಸ್ ಈಕ್ವಲ್ ಇದೆಯಾ? ರಿಮೈನಿಂಗ್ ಎಲಿಮೆಂಟ್ಸ್ 0 ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಮ್ಮ ಹತ್ರ ರಿಮೈನಿಂಗ್ ಎಲಿಮೆಂಟ್ಸ್ ಇದೆಯಾ ಇದ್ದಾಗ ನಾವು ಚೆಕ್ ಮಾಡ್ತೀವಿ, ಅಲ್ಲಿ 0 ಇದೆಯಾ ಇಲ್ಲ ಬೇರೆ ಇದೆಯಾ. ಹೌದು ಸಿಂಗಲ್ಟನ್ ಮ್ಯಾಟ್ರಿಕ್ಸ್. Yes, it is a singleton matrix. It is a square matrix. It is one ನಿಮಿಷ. ಡಯಾಗನಲ್ ಮ್ಯಾಟ್ರಿಕ್ಸ್ ಇದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೇಕಿದ್ರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಈಕ್ವಲ್ ಇರ್ಬೇಕು, ಹೌದಾ? ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಇರೋದೇ 1.
ರಿಮೈನಿಂಗ್ ಎಲಿಮೆಂಟ್ಸ್ ಇದೆಯಾ, ಅದು 0 ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ನಮ್ಮ ಹತ್ರ ರಿಮೈನಿಂಗ್ ಎಲಿಮೆಂಟ್ಸ್ ಇದೆಯಾ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, ಬೇರೆ ಯಾವ್ದಾದ್ರು ಇದೆಯಾ? ಓಕೆ, ಈಗ ಡಯಾಗ್ನಲ್ ತಗೊಂಡ್ರೆ ಈ ಫಸ್ಟ್ ಟರ್ಮ್ ಬಂದ್ರೆ 1 ಅಂತ ಇರುತ್ತಲ್ಲ. ಹಾ ಹೌದು, 1 2 3 ಏನಾದ್ರೂ ಇರ್ಲಿ. ಅಲ್ಲ ಸರ್, ಈ ಪ್ರಿನ್ಸಿಪಲ್ ಡಯಾಗ್ನಲ್ ಹೇಳಿ ma'am. 3 ಟರ್ಮ್ಸ್ ಬಂದಿದೆಯಲ್ಲ, 2 2 2, ಈ ಕಡೆ Okay, ಎ 2 2 2 ಮ್ಯಾಟ್ರಿಕ್ಸ್ ಅಲ್ಲಿ 2 2 2 ಹೌದು ಹೌದು. ಫಸ್ಟ್ ಟರ್ಮ್ ಬರೀ 2 ಇದ್ರೆ ದಟ್ ಈಸ್ ಓನ್ಲಿ ದಟ್ ಫಸ್ಟ್ ಡಯಾಗ್ನಲ್ ಟರ್ಮ್ ಅಂತ ಹೇಳಿ, ಹೌದಾ? ಹೌದು, ಇವು 3 ಡಯಾಗನಲ್ ಎಲಿಮೆಂಟ್ಸ್. ಆಮೇಲೆ ಕರೆಕ್ಟ್ ಆಯ್ತು. ಎನಿ ಡೌಟ್ಸ್? ನಾ ಹೇಳಿದ್ ಗೊತ್ತಾಯ್ತಾ? ಇಲ್ಲಿ ಬೇರೆ ಎಲಿಮೆಂಟ್ಸ್ ಚೆಕ್ ಮಾಡೋದಕ್ಕೆ ನಂತರ ಎಲಿಮೆಂಟ್ಸ್ ಇಲ್ಲ, ಬೇರೆ ಎಲಿಮೆಂಟ್ 0 ಆಗಿದೆ. ಇಲ್ಲಿ ಇನ್ ಕೇಸ್ 2 ಇತ್ತು 3 ಇತ್ತು ಅಂತ ಹೇಳಿದ್ರೆ ನಾನು ಬೇರೆ ಕಡೆ ಚೆಕ್ ಮಾಡ್ಬೇಕಾಯ್ತು, ರಿಮೈನಿಂಗ್ ಎಲಿಮೆಂಟ್ 0 ಇದೆಯಾ, ನಾನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ 0 ಇದೆಯಾ ಅಂತ ಚೆಕ್ ಮಾಡ್ಬೇಕಿತ್ತು. ಇಲ್ಲಿ ಎಲಿಮೆಂಟ್ಸ್ ಇಲ್ಲ, ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು? ಸೊ ಇಟ್ ಈಸ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್. ನೋಡಿ, ಈ ಸಿಂಗಲ್ಟನ್ ಮ್ಯಾಟ್ರಿಕ್ಸ್ ಇದೆಯಲ್ಲ, ತುಂಬಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡೋ ಮ್ಯಾಟ್ರಿಕ್ಸ್ ಇದು. ಯಾಕೆ ಅಂದ್ರೆ ಎಲ್ಲಾ ಪ್ರಾಪರ್ಟಿನೂ ಸ್ಯಾಟಿಸ್ಫೈ ಮಾಡುತ್ತದು ಒಂದ್ ಕಡೆಯಿಂದ. ಆಲ್ಮೋಸ್ಟ್ ಎಷ್ಟೊಂದು ಮ್ಯಾಟ್ರಿಕ್ಸ್ ನ ಐ ಮೀನ್ ಎಷ್ಟೊಂದು ಏನೇನ್ ಬರುತ್ತೆ ನಮ್ಮ ಹತ್ರ ಟೈಪ್ಸ್, ಅದನ್ನೆಲ್ಲ ಅದು ಸ್ಯಾಟಿಸ್ಫೈ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ನಾನು ಹೇಳ್ತಾ ಹೋದೆ ಒಂದ್ ಕಡೆಯಿಂದ. ಫಸ್ಟ್ ರೋ ಮ್ಯಾಟ್ರಿಕ್ಸ್ ಹೇಳಿದೆ, ಎಸ್ ಇಟ್ ಇಸ್ ಅ ರೋ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಹೇಳಿದೆ, ಎಸ್ ಇಟ್ ಇಸ್ ಎ ಕಾಲಮ್ ಮ್ಯಾಟ್ರಿಕ್ಸ್. ಜೊತೆಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹೇಳಿದೆ, ಎಸ್ ಇಟ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಜೊತೆಗೆ ಡಯಾಗನಲ್ ಮ್ಯಾಟ್ರಿಕ್ಸ್, ಎಸ್ ಇಟ್ ಇಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್. ಬರ್ದ್ಬಿಡೋಣ, ಸಿ ಈಕ್ವಲ್ಸ್ 1, ಇಟ್ ಈಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್. ಯಾಕೆಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ನಾನ್ 0 ಇದೆ, ಡಯಾಗನಲ್ ಎಲಿಮೆಂಟ್ಸ್ ನಾನ್ 0 ಇದೆ, ರಿಮೈನಿಂಗ್ ಎಲಿಮೆಂಟ್ಸ್ ಚೆಕ್ ಮಾಡೋದಕ್ಕೆ ಮಾತ್ರ ಇಲ್ವೇ ಇಲ್ಲ. ಸೊ ಹಾಗಾಗಿ ಎಸ್ ಇಟ್ ಇಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್, ಇಟ್ ಈಸ್ ಆಲ್ಸೋ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅಂಡರ್ಸ್ಟೂಡ್? ಮುಂದಕ್ಕೆ ಹೋಗೋಣ. ನಿಮ್ ಡೌಟ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಇನ್ನು ಸರ್, ಅಲ್ಲಿ 1 ಬದಲಿಗೆ ಎಲಿಮೆಂಟ್ 0 ಇದ್ರು ಸಮೇತ ಅದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತಲ್ವಾ ಸರ್? ಯಾವುದು ಇಲ್ಲ, ಎಸ್ ಇಟ್ ಇಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇಲ್ಲೂ ಅಷ್ಟೇ ನನಗೆ ಬರ್ದಿದ್ದೀನಲ್ವಾ 2 2 2, ಅಲ್ಲೆಲ್ಲ ನಾನು ಎಲಿಮೆಂಟ್ 0 0 0 ಮಾಡ್ಬಿಟ್ರು ಕೂಡ ಅದೇನಾಗುತ್ತೆ ಅದು. ಈಗ ನೋಡಿ, ನೀವು ಹೇಳಿದ್ರಲ್ವಾ 0 0 0, ಎಲ್ಲ ಎಲಿಮೆಂಟ್ಸ್ 0 0 0 ಮಾಡ್ತೀನಿ. ಇದು ಈಗ ಇದು ಒಂದಲ್ಲ, ತುಂಬಾ ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಮಾಡುತ್ತೆ. ನೋಡಿ, ನಾ ಹೇಳ್ತೇನೆ. ಫಸ್ಟ್, ಈಸ್ ಇಟ್ a square matrix? Is it a square matrix? Yes. And ಈಗ ನಿಮ್ಮ ಪಾಯಿಂಟ್ ಗೆ ಬರ್ತೀನಿ. Is it a diagonal matrix? Yes sir. ಪಕ್ಕಾ? Is it a diagonal matrix? Think ಮಾಡಿ. Is it a diagonal matrix? ಇದು diagonal matrix ಆಗುತ್ತಾ? ನಾನ್ ಝೀರೋ ಆಗಿರ್ಬೇಕಲ್ವಾ? ಸೊ diagonal matrix ಆಗಿಲ್ಲ ಅಂದ್ಮೇಲೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತಾ? ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗತ್ತಾ? ಆಗಲ್ಲ. ಸೊ ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ನಾನ್ 0 ಇರ್ಲೇಬೇಕು. ಅವಾಗಲೇ 0 ನಾವು ಕೊಡ್ಲಿಕ್ಕೆ ಆಗಲ್ಲ, ಅಲ್ಲಿ 0 ತಗೊಳಕ್ ಆಗಲ್ಲ. 0 ಬಿಟ್ಟು ಬೇರೆ ಯಾವ್ದಾದ್ರು ನಂಬರ್ ತಗೋಬಹುದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನೆಕ್ಸ್ಟ್ ಅದಕ್ಕೆ ಇವಾಗ ಅದು ಸ್ಕೇಲಾರು ಆಗಲ್ಲ ಅಲ್ವಾ ಸರ್? ಯಾವುದು 0 ಇರೋದಾ? 0 ಇರೋದಿಲ್ಲ. 0 ಇರೋದು ಫಸ್ಟ್ ಆಫ್ ಆಲ್ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗ್ತಿಲ್ಲ. ಇನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಎಲ್ಲಿಂದ ಆಗುತ್ತೆ? ಅದು ಡಯಾಗನಲ್ ಮ್ಯಾಟ್ರಿಕ್ಸ್ ನ ನಾವು ಅದ್ರಲ್ಲಿ ಪರ್ಟಿಕ್ಯುಲರ್ ಕೇಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಬಗ್ಗೆ ಓದ್ತೀವಿ, ಬಟ್ ಆ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗ್ತಿಲ್ಲ. ಸೊ ದೇರ್ ಫಾರ್ ಇಟ್ ಇಸ್ ನಾಟ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಹೋಗೋಣ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್, ಈಗ ಇನ್ನೊಂದು ಟೈಪ್, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಏನಿದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ? ಯಾರೋ ಅವಾಗ್ಲೇ ಹೇಳಿದ್ರು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಪ್ರಿನ್ಸಿಪಲ್ ಡಯಾಗನಲ್. ಇಟ್ ಈಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮೀನ್ಸ್ it is a scalar matrix in which all principal diagonal elements, ನಾನು PDE ಅಂತ ಬರ್ಬಿಡ್ತೀನಿ, all principal diagonal elements are equal to 1 is called identity matrix. So ಹಾಗಿದ್ರೆ ಎಕ್ಸಾಂಪಲ್ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಎಲ್ರಿಗೂ. ಎಕ್ಸಾಂಪಲ್ ಏನಾಗುತ್ತೆ? A is equal to 1 0 1 0 0 1. This is a scalar matrix. First of all, it is a diagonal matrix. In diagonal matrix, it is a scalar matrix. In scalar matrix, particularly, it is an identity matrix of order 2 cross 2. Any doubts? No. Any doubts? So identity matrix is always denoted by I. ನಾವಿಲ್ಲಿ A ಅಂತ ಯೂಸ್ ಮಾಡೋದಿಲ್ಲ, ಅದರ ಬದಲು ನಾವಿಲ್ಲಿ ಐ ಅಂತ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಐ. ನಾವು ಇದನ್ನ I2 ಅಂತ ಬರಿತೀವಿ. I2 ಮೀನ್ಸ್ ಇಟ್ ಇಸ್ ಅಂಡರ್ಸ್ಟುಡ್, ಸ್ಟ್ಯಾಂಡರ್ಡ್ ನೊಟೇಷನ್ ಅದು. I2 ಅಂದ್ರೆ ಏನು? ಇಟ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 cross 2. Then what is I3? I3 ಅಂದ್ರೆ 1 0 0. It is identity matrix of order 3 cross 3. 1 0 0
0 1 0 0 0 0 0 1. 1. ಎನಿ ಡೌಟ್ಸ್? ಈಗ ಒಂದು ನೋಟ್ ಪಾಯಿಂಟ್, ಇದು ಗೊತ್ತಿಲ್ಲ, ಇದು ಇಂಪಾರ್ಟೆಂಟ್ ಪಾಯಿಂಟ್. All identity matrices are scalar matrix, but all scalar matrix are not identity matrix. Will you agree? ಒಪ್ಕೊಳ್ತೀರಾ ನಾನು ಹೇಳಿದ್ದು? Yes, sir. ಎಲ್ಲಾ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗೋದಿಲ್ಲ, ಬಟ್ ಎಲ್ಲಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗ್ತವೆ. ಹೌದಾ? Yes, ಹೌದಾ? sir. ಅದೇ ತರ ಎಲ್ಲಾ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗ್ತವೆ, ಬಟ್ ಎಲ್ಲಾ ಡಯಾಗನಲ್ ಮ್ಯಾಟ್ರಿಕ್ಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಲ್ಲ. ಒಪ್ಕೊಳ್ತೀರಾ? Yes, sir. ಸೊ ದೀಸ್ ಟು ಆರ್ ದಿ ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ಸ್. ಗೊತ್ತಾಯ್ತಲ್ಲ? ಮುಂದಕ್ಕೆ ಹೋಗೋಣವಾ? ಎನಿ ಡೌಟ್ಸ್? ಇಲ್ಲಿವರೆಗೂ ಮಾಡಿದ್ರಲ್ಲಿ ಏನೋ ಡೌಟ್ಸ್ ಇದೆಯಾ? No, sir. ನೆಕ್ಸ್ಟ್ ಟೈಪ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಏನಿದು ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ? ದ ವರ್ಡ್ ಇಟ್ ಸೆಲ್ಫ್ ಇಸ್ ಸೇಯಿಂಗ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಮೀನ್ಸ್, ಈಗ ನಾನು ಫಸ್ಟ್ ಬರ್ದ್ಬಿಡ್ತೀನಿ, ಡೈರೆಕ್ಟ್ ಆಗಿ ಎಕ್ಸಾಂಪಲ್ ಬರ್ದ್ಬಿಡ್ತೀನಿ, ಆಮೇಲೆ ಡೆಫಿನೇಷನ್ ಬರೆಯೋಣ. ನಿಮ್ಗೊಂದು ಐಡಿಯಾ ಸಿಗುತ್ತೆ ಅವಾಗ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ. ಎ ಈಕ್ವಲ್ಸ್ ಬರೀತೀನಿ. ನಾವು ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬರೀಲಿ. ಈಗ ನೋಡಿ, ನಾನೊಂದು 3x3 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬರೀತೀನಿ. 1 0 2 4 5 6 0 -1 -3. Now this is a square matrix, right? Yes, ಈ sir. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ನಾನು ಎರಡು ಟ್ರಯಾಂಗಲ್ ನ ಫಾರ್ಮ್ ಮಾಡ್ಕೊಳ್ತೀನಿ. ನಾವು ದಿಸ್ ಈಸ್ ಒನ್ ಟ್ರಯಾಂಗಲ್ ಹೇಳ್ಬೋದಾ? Yes, sir. ಇದು ಒನ್ ಟ್ರಯಾಂಗಲ್ ಬರೀಬಹುದಾ? ಹಂಗಂತ ಹೇಳ್ಬೋದಾ? ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೇಕಿದ್ರೆ a square matrix in which the upper elements of a principal diagonal or lower elements of a principal diagonal are 0. Triangular matrix means a square matrix in which either above the principal diagonal elements, PD indra principal diagonal elements, or below the principal diagonal elements are 0 is called triangular matrix. Understood? So hagidre example helboda neevene? Any one example? A is equal to A equal to 1 1 0 0 1 0 0. Very good. 4 4 3 0 4 3 0. One. -1 -2 3. ಬರೀಬಹುದಾ? Now this is a triangular matrix. ಪಕ್ಕಾ? Yes, sir. Sure. ಸರ್ ಇದ್ರ ಒಂದ್ ನಿಮಿಷ. ಹಾಗೆ ಇನ್ನೂ ಒಂದು ಎಕ್ಸಾಂಪಲ್ ಬರ್ಬೇಡ ಸರ್. ಯಾಕೆ ಮೇಲ್ಗಡೆ ಇಲ್ಲ ಸರ್, ಕೆಳಗಡೆ 4 -1 -2 ಅದು 0 ಎರಡರಲ್ಲಿ ಒಂದು ನಾನು ಇಲ್ಲಿ ವರ್ಡ್ ಯೂಸ್ ಮಾಡಿದ್ದೀನಿ. ಐದರ್ ಅಬೌವ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಆರ್ ಬಿಲೋ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ 0. ಗೊತ್ತಾಯ್ತಲ್ಲ? ಸೊ ಈಗ ಸರ್ ಮೇಲ್ಗಡೆ ಯಾಕೆ 0 ಮಾಡ್ತೀರಾ? ನಾನು ಕೆಳಗಡೆ 0 ಮಾಡ್ತೀನಿ. ಮಾಡೋಣ, ನಮ್ದೇನು. ಸೊ ಮಾಡಿದ್ರೆ ಏನಾಗುತ್ತೆ? 1 2 3 0 5 4 0 0 8. ಇದು ಕೂಡ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಹೌದಾ? ಒಪ್ಕೊಳ್ತೀರಾ? Yes, sir. ಸೊ ಇನ್ ಕೇಸ್ ಅಬೋವ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 0 ಇದ್ರೆ ಅದನ್ನ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದರಲ್ಲೂ ಎರಡು ಟೈಪ್ ಬರುತ್ತೆ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಲ್ಲಿ. ಒಂದು ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಯಾವಾಗ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಕೆಳಗಡೆ ಇರೋ ಎಲಿಮೆಂಟ್ಸ್ non-0 ಇದ್ರೆ ಅದು ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಇದನ್ನೇನಂತ ಕರಿತೀವಿ? ಇದನ್ನ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯಾವಾಗ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ? ಯಾವಾಗ ಅಪ್ಪರ್ ಟ್ರಯಾಂಗ್ಯುಲರ್ ಎಲಿಮೆಂಟ್ಸ್ ಏನಾದ್ರು non-0 ಇದ್ರೆ ಅದನ್ನ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇದು ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಇದು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಎನಿ ಡೌಟ್ಸ್? ಏನಾದ್ರು ಡೌಟ್ಸ್ ಇದೆಯಾ? ಮುಂದಕ್ಕೆ ಹೋಗೋಣ. ಸೊ ದಿಸ್ ಇಸ್ ಅಬೌಟ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಮುಂದಕ್ಕೆ ಹೋಗೋಣವಾ? ನೀವು ಅಂದ್ರೆ ಹೋಗ್ತಾ ಇರ್ತೀನಿ. ಇಲ್ಲ ಏನಾದ್ರು ಡೌಟ್ಸ್ ಇದ್ರೆ ಡಿಸ್ಕಸ್ ಮಾಡೋಣ. ಸರ್, ಎರಡು 0 ಇದ್ರೆ ಅಪ್ಪರ್ ಮತ್ತೆ ಲೋಯರ್ ಎಸ್, ಇಟ್ ಈಸ್ ಆಲ್ಸೋ ಎ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಅವಾಗ ಅದು ಲೋವರ್ Diagonal ಅಪ್ಪರ್ matrix ಆಗತ್ತೆ. ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಅವಾಗ ನಾವು ಅದನ್ನ ಲೋವರ್ ಟ್ರಯಾಂಗಲ್ ಅಂತ ಹೇಳ್ತೀವ, ಅಪ್ಪರ್ ಟ್ರಯಾಂಗಲ್ ಅಂತ ಹೇಳ್ತೀವ?
ಡಯಾಗನಲ್ ಮ್ಯಾಟ್ರಿಕ್ಸ್. ಯಾಕೆಂದ್ರೆ ಅದು ಲೋವರ್ ಆಗಲ್ಲ. ಲೋವರ್ ಆಗ್ಬೇಕಂದ್ರೆ ಅಪ್ಪರ್ ನಾನ್ ಜೀರೋ ಇರ್ಬೇಕು. ಸೊ ಅಪ್ಪರ್ ನಾನ್ ಜೀರೋ ಲೋವರ್ ನಾನ್ ಜೀರೋನ. ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೇಕಿದ್ರೆ ಲೋವರ್ ನಾನ್ ಜೀರೋ ಇರ್ಬೇಕು. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೇಕಿದ್ರೆ ಅಪ್ಪರ್ ನಾನ್ ಜೀರೋ ಇರ್ಬೇಕು. ಬಟ್ ಎರಡು ಜೀರೋ ಆಗ್ಬಿಟ್ರೆ ಏನಾಗುತ್ತದೆ? ಇಟ್ ಈಸ್ ನಾಟ್ ಎ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಅದೇನಾಗುತ್ತದು? ಡಯಾಗ್ನಲ್ ಮ್ಯಾಟ್ರಿಕ್ಸ್. ಇಟ್ ಈಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್. ಅದರಲ್ಲೂ ಎಲ್ಲಾ ಡಯಾಗನಲ್ ಎಲಿಮೆಂಟ್ಸ್ ಈಕ್ವಲ್ ಇದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅದರಲ್ಲೂ ಎಲ್ಲ ಒನ್ನಿಗೆ ಈಕ್ವಲ್ ಇದ್ರೆ ಐಡೆಂಟಿಟಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್. ಎನಿ ಡೌಟ್ಸ್? ನೋ ನೋ ಸರ್. ಸರ್. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್, ಸೊ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಯ್ತಲ್ವಾ? ಸೊ ನೆಕ್ಸ್ಟ್, ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ಟ್ರೇಸ್ ಅಂದ್ರೆ ಏನು ನೋಡೋಣ. ಟ್ರೇಸ್ ಮೀನ್ಸ್ ಇಟ್ಸ್ ವೆರಿ ಸಿಂಪಲ್. Trace means the sum of all principal diagonal elements. ಅಷ್ಟೇ. Trace means sum of all principal diagonal elements. Principal diagonal elements sum ಏನಿದೆ ಅದನ್ನ ಟ್ರೇಸ್ ಅಂತ ಕರಿತೀವಿ. Sum of principal diagonal elements. It is called trace. So ಹಾಗಿದ್ರೆ ಒಂದು ಮ್ಯಾಟ್ರಿಕ್ಸ್ ಬರೆದ್ ಬಿಡ್ತೀನಿ ಎಕ್ಸಾಂಪಲ್. ಅದ್ರ ಟ್ರೇಸ್ ಹೇಳ್ಬಿಡಿ ಫಟಾಫಟ್ ನೋಡೋಣ. ಫಸ್ಟ್, ಇಫ್ ಎ ಈಕ್ವಲ್ಸ್ 1 0 3 2 5 8 0 0 -1. Now what is the trace? 5 ಸರ್. 5 ಪಕ್ಕಾ? ಶೋರ್? 5. ಸೊ ಟ್ರೇಸ್ ನ ಯಾವಾಗ್ಲೂ TR ಆಫ್ ಎ ಅಂತ ಬರಿತೀವಿ. ದಿಸ್ ರೆಪ್ರೆಸೆಂಟ್ಸ್ ಟ್ರೇಸ್ ಆಫ್ ಎ. TR ಅಂತ ಇದೆ ಅಂದ್ರೆ ಅದು ಟ್ರೇಸ್. ಸೊ ಟ್ರೇಸ್ ಏನಾಗುತ್ತೆ? ಸಮ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 1 + 5 - 1 which is equal to 5. This is called trace of a given matrix. Understood? ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡೋಣ. ಹಾಗಿದ್ರೆ ಓಕೆ, ವಾಟ್ ಈಸ್ ಟ್ರೇಸ್ ಆಫ್ I4? ಬೇಡ, I9. ವಾಟ್ ಈಸ್ ಟ್ರೇಸ್ ಆಫ್ I9? 9 ಸರ್. 9 ಪಕ್ಕ? ಶೋರ? ಯಾಕೆ 9? ಸೊ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಏನಿರುತ್ತೆ? 1 1 1 1 1 ಇರುತ್ತೆ. ಅಂಡ್ ಆರ್ಡರ್ ಏನಿರುತ್ತೆ? 9 × 9 ಇರುತ್ತೆ. ಸೊ ಎಲ್ಲ ಎಲಿಮೆಂಟ್ಸ್ ಆಡ್ ಮಾಡಿದ್ರೆ ಏನ್ ಬರುತ್ತೆ? 9 ಬರುತ್ತೆ. ಹೌದಾ? ಸೊ ಹಾಗಿದ್ರೆ ವಾಟ್ ಇಸ್ ಟ್ರೇಸ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n? n. ಬಟ್ ಸರ್. ಹಾಗಿದ್ರೆ ಇನ್ನೊಂದು ಬರಿಲ್ಲ. ಇಫ್ A is a, ಇನ್ನೊಂದು ಎಕ್ಸಾಂಪಲ್ ಬರೀತೀನಿ. A is a scalar matrix. SM means scalar matrix of order 4 × 4 with diagonal elements 3. Then what is trace of A? 12 ಸರ್. 12 ಸರ್. 9 12. 12 ಯಾವ್ದು ಆನ್ಸರ್? 12. ಪಕ್ಕನಾ? ಸೊ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಏನಿರುತ್ತೆ? 3 3 3 3. ಅಂಡ್ ವಾಟ್ ಇಸ್ ದಿಸ್ ಆರ್ಡರ್? 4 × 4. ಹಂಗಂದ್ಮೇಲೆ ನಮಗೆ 4 ಎಲಿಮೆಂಟ್ಸ್ ಸಿಗುತ್ತೆ. ಸೊ ಏನಾಗುತ್ತೆ ಅದು? ಟ್ರೇಸ್ ಆಫ್ ಎ ಇಸ್ ನಥಿಂಗ್ ಬಟ್ 4 × 3 ಬರುತ್ತೆ. ಹೌದಾ? ವಾಟ್ ಇಸ್ 4 × 3? ಇಟ್ ಇಸ್ ನಥಿಂಗ್ ಬಟ್ 12. ಎನಿ ಡೌಟ್ಸ್? ಮುಂದಕ್ಕೆ ಹೋಗೋಣ. Yes, sir. ಸೊ ದಿಸ್ ಇಸ್ ಅಬೌಟ್ ಟ್ರೇಸ್. ನೆಕ್ಸ್ಟ್ ನೋಡೋಣ ಮ್ಯಾಟ್ರಿಕ್ಸ್ ಅಲ್ಲಿ ಇನ್ನು ಏನೇನ್ ಬರುತ್ತೆ ಅಂತ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್, ಓಕೆ. ಸೊ ಇಷ್ಟು ಟೈಪ್ಸ್ ಹಾಕಿ ಇನ್ನೂ ಬರ್ತವೆ ಸಮ್ ಟೈಪ್ಸ್. ಅದನ್ನೆಲ್ಲ ಆಮೇಲೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್, ಈಗ ಮ್ಯಾಟ್ರಿಕ್ಸ್ ಬಗ್ಗೆ ಒಂದಷ್ಟು ಗೊತ್ತಾಯ್ತು ನಮಗೆ. ಈಗ ಈಕ್ವಾಲಿಟಿ ಆಫ್ 2 ಮ್ಯಾಟ್ರಿಸಸ್ ನೋಡ್ಬಿಡೋಣ. ಈಕ್ವಾಲಿಟಿ ಆಫ್ 2 ಮ್ಯಾಟ್ರಿಸಸ್ ಆರ್ ಈಕ್ವಲ್ ಮ್ಯಾಟ್ರಿಸಸ್. ಈಕ್ವಲ್ ಮ್ಯಾಟ್ರಿಸಸ್ ಅಂದ್ರೆ ಏನು? ಆಲ್ರೆಡಿ ಆ ವರ್ಡೇ ಹೇಳ್ತಾ ಇದೆ. ವಾಟ್ ಯು ಮೀನ್ ಬೈ ಈಕ್ವಲ್ ಮ್ಯಾಟ್ರಿಸಸ್? Order equal. ಆರ್ಡರ್ ಈಕ್ವಲ್ ಇರ್ಬೇಕಾ? ನೆಕ್ಸ್ಟ್, ಎಲಿಮೆಂಟ್ಸ್. ಪಕ್ಕಾ? ಎಸ್ ಸರ್. ಸೊ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಅಂದ್ರೆ ಏನು? 2 ಮ್ಯಾಟ್ರಿಕ್ಸ್ ಎ ಅಂಡ್ ಬಿ ಆರ್ ಈಕ್ವಲ್. ಈಗ ಎ ಅನ್ನೋದೊಂದು ಮ್ಯಾಟ್ರಿಕ್ಸ್ ಇದೆ, ಬಿ ಅನ್ನೋದೊಂದು ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳೋಣ. ಎ ಅಂಡ್ ಬಿ ಆರ್, ಎ is a matrix of order m × n. B is also a matrix of order m × n. Then when A and B are equal, A and B are equal if A and first point is A and B are of same order. ಎರಡು ಏನಿರ್ಬೇಕು ಆರ್ಡರ್? ಸೇಮ್ ಆರ್ಡರ್ ಇರಬೇಕು. And next, second point, the corresponding elements must be same. ಏನಿರ್ಬೇಕು? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಿರುತ್ತೆ ಅವೆಲ್ಲ ಏನಾಗಿರ್ಬೇಕು?
ಈಕ್ವಲ್ ಇರಬೇಕು. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಸ್ಟ್ ಬಿ ಈಕ್ವಲ್. ಎನಿ ಡೌಟ್ಸ್? ಎನಿ ಡೌಟ್ಸ್? ಸೊ ಒಂದು ಎಕ್ಸಾಂಪಲ್ ಬಂದ್ಬಿಡ್ತೀನಿ, ಅವಾಗ ನಿಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಎ ಈಕ್ವಲ್ಸ್ 1 3 5 2. ಇದಕ್ಕೆ ಈಕ್ವಲ್ ಮ್ಯಾಟ್ರಿಕ್ಸ್ ಬರೀರಿ ಒಂದು ನೀವೇ. ಅದಕ್ಕೆ ಈಕ್ವಲ್ ಮ್ಯಾಟ್ರಿಕ್ಸ್ ಬರೆದ್ರೆ ಏನಾಗುತ್ತೆ? ಬೇಗ ಬೇಗ. ಫಸ್ಟ್ ಏನಿರ್ಬೇಕು? ಸೇಮ್ ಆರ್ಡರ್ ಇರ್ಬೇಕು. ಎ 2 x 2 ಇದೆ ಅಂದ್ರೆ ಬಿ ಮ್ಯಾಟ್ರಿಕ್ಸ್ ನಾನು 2 x 2 ತಗೋಬೇಕು. 2 x 2 ತಗೊಳ್ತೀನಿ. ಅಂಡ್ ಎಗೆ ಈಕ್ವಲ್ ಮ್ಯಾಟ್ರಿಕ್ಸ್ ಅಂದ್ರೆ ಸೇಮ್ ಮ್ಯಾಟ್ರಿಕ್ಸ್ ನ ಬರಿಬೇಕು. ಯಾಕಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಸೇಮ್ ಇರ್ಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ 1 ಇದೆ ಅಂದ್ರೆ ಇಲ್ಲೂ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ 1 ಇರಬೇಕು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ 3 ಇದೆ ಅಂದ್ರೆ ಇಲ್ಲೂ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ 3 ಇರಬೇಕು. ಅದೇ ತರ ಸೆಕೆಂಡ್ ರೋ ಫಸ್ಟ್ ಕಾಲಮ್ 5, ಇಲ್ಲೂ ಅಷ್ಟೇ 5 ಇರಬೇಕು. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 2 ಇದ್ರೆ ಇಲ್ಲೂ ಕೂಡ 2 ಇರಬೇಕು. These are called equal matrices. Any doubts? Here A and B are equal. ಬಟ್ ಇದ್ರ ಮೇಲೆ ಕ್ವಶನ್ಸ್ ಈ ತರ ಇರುತ್ತೆ. ಅವ್ನು ಯಾವ ತರ ಕೇಳ್ತಾನೆ ಅಂದ್ರೆ ಒಂದು ಕ್ವಶನ್ ಕೊಡ್ತೀನಿ ನಾನು ನಿಮ್ಗೆ. ಸೊ ಫೈಂಡ್ x y z t. ಸೊ ಫಸ್ಟ್ ಎಕ್ಸಾಂಪಲ್. ಸೊ if 2 3 z 5 is equal to x 3 minus 2 8, then find x y z. How will find x and y? X y z. X is 2, X y is is 2, minus 8, z is y minus. is ಇಲ್ಲಿ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಈಕ್ವಲ್ ಸೈನ್ ಇದೆ ಅಂದ್ರೆ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಇದೆ. ಫಸ್ಟ್ ಅವೆರಡರದು ಆರ್ಡರ್ ಸೇಮ್ ಇದೆಯಾ? Yes, they Yes, are of sir. same order. ಈಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಏನಾಗಿರ್ಬೇಕು? ಈಕ್ವಲ್ ಇರಬೇಕು. ಹಾಗಾದ್ರೆ ನಮ್ಮ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 2. ಅದೇ ತರ ವೈ 2. ವ್ಯಾಲ್ಯೂ ಏನಾಗುತ್ತೆ? y is equal to y 8. ಅಂದ್ರೆ ಇಲ್ಲಿ y is equal to 8. Sometimes confusion ಅಲ್ಲಿ y is equal to -2 ಅಂತ ಬರೆದು ಬಂದ್ಬಿಡ್ತೀವಿ. ಹಾಗೆ ಮಾಡಬಾರ್ದು. ನೆಕ್ಸ್ಟ್ z ಏನಾಗುತ್ತೆ? z Minus -2. Any doubts? Any confusions? No, sir. ಹೌದಲ್ವಾ? ಏನು ಡೌಟ್ಸ್ ಇಲ್ಲಲ್ಲ? ಮುಂದಕ್ಕೆ ಹೋಗೋಣವಾ? ದಿಸ್ ಈಕ್ವಾಲಿಟಿ ಆಫ್ 2 ಮ್ಯಾಟ್ರಿಸಸ್. ಎನಿ ಡೌಟ್ಸ್? ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ತುಂಬಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಮ್ಯಾಟ್ರಿಸಸ್ ಇದು ಸ್ವಲ್ಪ ಅಂದ್ರೆ ನಾವು ಇಲ್ಲಿವರೆಗೂ ಕೇಳ್ದಿರೋ ಕಾನ್ಸೆಪ್ಟ್ ಇದು ಕೆಲವರಿಗೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಇನ್ ಡೀಟೇಲ್ ಆಗಿ ಮಾಡೋಣ. ಪ್ರಾಬ್ಲಮ್ಸ್ ಜಾಸ್ತಿ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಫಸ್ಟ್ ಈಗ ಆಪರೇಷನ್ಸ್ ಆನ್ ಮ್ಯಾಟ್ರಿಸಸ್. ಆಪರೇಷನ್ಸ್ ಆನ್ ಮ್ಯಾಟ್ರಿಸಸ್ ಅಂದ್ರೆ ಯಾವ್ಯಾವ ಆಪರೇಷನ್ಸ್ ಮಾಡಬಹುದು? ಆಪರೇಷನ್ಸ್ ಆನ್ ಮ್ಯಾಟ್ರಿಸಸ್ ಅಂದ್ರೆ ಆಪರೇಷನ್ಸ್ ಅಂದ್ರೆ ನಮ್ಗೆ ಯಾವ್ದು ಗೊತ್ತು? ಫಂಡಮೆಂಟಲ್ ಆಪರೇಷನ್ಸ್. ಅಡಿಷನ್, ಸಬ್ಟ್ರಾಕ್ಷನ್, ವೆರಿ ಗುಡ್. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಇಲ್ಲಿ ಮ್ಯಾಟ್ರಿಕ್ಸ್ ಡಿವಿಷನ್ ಪಾಸಿಬಲ್ ಇಲ್ಲ. ಇಲ್ಲಿ ಮ್ಯಾಟ್ರಿಕ್ಸ್ ಮೂರೇ ಆಪರೇಷನ್ಸ್ ಅಂದ್ರೆ ಆಗ್ತವೆ ಡಿಫ್ರೆಂಟ್. ಬಟ್ ನಮಗ್ ಗೊತ್ತಿರೋ ಮೇಜರ್ ಆಪರೇಷನ್ಸ್ ಅಂದ್ರೆ ಮೂರೇ. ಒಂದು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್. ಜೊತೆಗೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ಟ್ರಾನ್ಸ್ಪೋಸ್, ಇನ್ನು ಏನೇನಿದೆ ಪ್ರಾಪರ್ಟೀಸ್ ಎಲ್ಲ ಹೇಳ್ತೀನಿ. ಬಟ್ ನಮಗ್ ಗೊತ್ತಿರೋದು ಅವು ಮೂರೇ ಆಗೋದು. ಬಟ್ ಡಿವಿಷನ್ ಆಗಲ್ಲ. ಈಗ ಎ ಅಂಡ್ ಬಿ ಆರ್ 2 ಮ್ಯಾಟ್ರಿಸಸ್ ಅಂತ ಅನ್ಕೊಳ್ಳೋಣ. ಇಫ್ ಎ ಅಂಡ್ ಬಿ ಆರ್ 2 ಮ್ಯಾಟ್ರಿಸಸ್. ಸೊ ಫಸ್ಟ್ ಪಾಯಿಂಟ್ ಈಗ ನೋಡೋಣ. ಎ ಅಂಡ್ ಬಿ ಆರ್ 2 ಮ್ಯಾಟ್ರಿಸಸ್. ಈಗ ಅಡಿಷನ್ ಮಾಡ್ಬೇಕಂದ್ರೆ ಎರಡು ಮ್ಯಾಟ್ರಿಕ್ಸ್ ನಾನು ಆಡ್ ಮಾಡ್ಬೇಕು. ಎ ಅಂಡ್ ಬಿ ನ ಆಡ್ ಮಾಡ್ಬೇಕಂದ್ರೆ ಏನೇನ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು ಫಸ್ಟ್ ಅದನ್ನ ನೋಡೋಣ. ಎ ಪ್ಲಸ್ ಬಿ ಡಿಫೈನ್ ಆಗ್ಬೇಕು ಅಂದ್ರೆ ಫಸ್ಟ್ ಪಾಯಿಂಟ್ ಎ ಅಂಡ್ ಬಿ ಆರ್ ಆಫ್ ಸೇಮ್ ಆರ್ಡರ್. ಎ ಮತ್ತೆ ಬಿ ಏನಾಗಿರ್ಬೇಕು? ಸೇಮ್ ಆರ್ಡರ್ ಅಲ್ಲೇ ಇರ್ಬೇಕು. ಅದೇ ತರ ಸೆಕೆಂಡ್ ಪಾಯಿಂಟ್ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ಆಡ್ ಮಾಡ್ತಾ ಇದೀವಿ, ಹೌದಲ್ವಾ? ಆಡ್ ಮಾಡ್ಬೇಕಿದ್ರೆ ವೆರಿ ಗುಡ್. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಸೊ ಆಡ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಾತ್ರ ಆಡ್ ಮಾಡ್ಬೇಕು. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದ್ರೆ ಯಾವ್ದು? ಪೊಸಿಷನ್. ಕರೆಸ್ಪಾಂಡಿಂಗ್ ಪೊಸಿಷನ್ಸ್ ಏನಿದೆ ಅದನ್ನ ಮಾತ್ರ ಆಡ್ ಮಾಡ್ತಾ ಹೋಗ್ಬೇಕು. ಈಗ ನೋಡೋಣ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಫ್ ಎ ಈಕ್ವಲ್ಸ್ ನಾನು 1 2 3 8 ತಗೊಳ್ತೀನಿ. ಅದೇ ತರ ಬಿ ಈಕ್ವಲ್ಸ್ 4 - 2 6 3 ತಗೊಳ್ತೀನಿ. ನಾವು ವಾಟ್ ಈಸ್ ಎ ಪ್ಲಸ್ ಬಿ? ಎ ಪ್ಲಸ್ ಬಿ ಏನಾಗುತ್ತೆ? ಫಸ್ಟ್ ಆಡ್ ಮಾಡೋ ಮೊದಲು ಎರಡು ಸೇಮ್ ಆರ್ಡರ್ ಚೆಕ್ ಮಾಡಿ. ಎರಡು ಸೇಮ್ ಆರ್ಡರ್ ಇದೆಯಾ? Yes, sir. So our first point is satisfied. Next second point ಹೋಗ್ಬೇಡ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಡ್ ಮಾಡ್ಬೇಕು.
ಇಲ್ಲಿ One. 1 ಅನ್ನ ನಾನು ಯಾವ್ದಕ್ಕೆ ಆಡ್ ಮಾಡ್ಬೇಕು? 4 ಗೆ ಆಡ್ ಮಾಡ್ಬೇಕು, ಬೇರೆ ಯಾವ್ದಕ್ಕೂ ಆಡ್ ಮಾಡಬಾರ್ದು. ಸೊ 1 ಪ್ಲಸ್ 4. 2 ನ ಯಾವ್ದಕ್ಕೆ ಆಡ್ ಮಾಡ್ಬೇಕು? -2 ಗೆ. -2 ಗೆ ಆಡ್ ಮಾಡ್ಬೇಕು. 3 ನ ಯಾವ್ದಕ್ಕೆ ಆಡ್ ಮಾಡ್ಬೇಕು? Plus 6 6. ಗೆ. 8 ನ 8 plus 3 3. ಗೆ ಆಡ್ ಮಾಡ್ಬೇಕು ಅಷ್ಟೇ, ಬೇರೆ ಯಾವ್ದಕ್ಕೂ ಆಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಷ್ಟೇ, ಮುಗೀತು. ಸೊ a ಪ್ಲಸ್ ಬಿ. ಹಾಗಾದ್ರೆ ವಾಟ್ಸ್ ದ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್? 5. 4 plus 1 5. 5 5 0 9 plus 2 11. minus 2 0 9 9. 8 plus 3 11. That's it. This is addition of two matrices. Any doubts? No, sir. ಇಷ್ಟೇ ಅಡಿಷನ್. ಅದೇ ತರ. ಸೊ ಈಗ ಸಬ್ಟ್ರಾಕ್ಷನ್ ನೀವೇ ಹೇಳ್ಬಿಡ್ಬೋದು. ಸಬ್ಟ್ರಾಕ್ಷನ್ ನಾನು ಮಾಡ್ಲಿಕ್ಕೆ ಹೋಗಲ್ಲ. ಸೊ ವಾಟ್ ಇಸ್ a Yes. minus b? ಫಸ್ಟ್ a minus b ಮಾಡ್ಬೇಕಂದ್ರೆ ದೇ ಆರ್ ಆಫ್ ಸೇಮ್ ಆರ್ಡರ್. ಸೆಕೆಂಡ್ ಪಾಯಿಂಟ್, Corresponding elements. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನಾವೇನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡ್ಬೇಕು. ಹಾಗಿದ್ರೆ a ಅಂಡ್ b ಇಲ್ಲೇ ಇದೆ, ಸಬ್ಟ್ರಾಕ್ಟ್ ಮಾಡಿ ನೋಡೋಣ ಏನ್ ಬರುತ್ತೆ. ವಾಟ್ ಇಸ್ a minus b? -3. Four. ಸೊ ಡೈರೆಕ್ಟ್ ಆಗಿ ಬರ್ಬಿಡ್ಲಾ ನಾನು. ಸೊ a minus b ಏನಾಗುತ್ತೆ? a minus b is equal to first ಏನ್ ಬರುತ್ತೆ? 1 minus 4, 2 minus of minus 2, next 3 minus 6, 8 minus 3. So what's the answer? A minus b -3. minus 3 4 minus 3 4 -3. minus 3 minus 5. 3 5. 5. Any doubts? Any doubts? ಏನು ಡೌಟ್ ಇಲ್ಲಲ್ಲ ಇದ್ರಲ್ಲಿ? Less. ಮುಂದಕ್ಕೆ ಹೋಗೋಣ. Yes. Next, third point, scalar multiplication. Scalar multiplication. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಏನಪ್ಪ ಇದು? ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಈ ಸ್ಕೇಲಾರ್ ಅಂದ್ರೆ ಏನು ವರ್ಡ್? ಅದ್ರ ಬಗ್ಗೆ ಏನೇ ಐಡಿಯಾ? ಎಲ್ಲಾದ್ರೂ ಕೇಳಿದೀರಾ? ಸ್ಕೇಲಾರ್, ಸ್ಕೇಲಾರ್ ಮೀನ್ಸ್ ಇಟ್ ಇಸ್ ಅ ಕಾನ್ಸ್ಟೆಂಟ್. ಸ್ಕೇಲಾರ್ ಅಂದ್ರೆ ಅ ಕಾನ್ಸ್ಟೆಂಟ್, ಯಾವ್ದೋ ಒಂದು ಕಾನ್ಸ್ಟೆಂಟ್ ಕೆ ಅನ್ಕೊಳ್ಳೋಣ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಕಾನ್ಸ್ಟೆಂಟ್ ಟು ದಿ ಗಿವನ್ ಮ್ಯಾಟ್ರಿಕ್ಸ್. ಇಟ್ಸ್ ಅ ಮಲ್ಟಿಪ್ಲಿಕೇಶನ್ ಆಫ್ ಕಾನ್ಸ್ಟೆಂಟ್ ಟು ದಿ ಗಿವನ್ ಮ್ಯಾಟ್ರಿಕ್ಸ್. ಅಂದ್ರೆ ಹೇಗೆ ನೋಡೋಣ. ಈಗ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಆಗಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು. ಇದೆಲ್ಲ ಸಿಂಪಲ್ ಬೇಗ ಅರ್ಥ ಆಗ್ಬಿಡುತ್ತೆ. a equals 2 minus 3 4 5 ಇದೆ ಅಂತ ಅನ್ಕೊಳ್ಳೋಣ. then what is 2a? 2a ಏನಾಗುತ್ತೆ? ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ? 2 ಅನ್ನೋ ನಂಬರ್ ನ a ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಹೌದಾ? ಹೌದಾ? ಸೊ ದಿಸ್ ಈಸ್ ಕಾಲ್ಡ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. 2 ಅನ್ನೋದು ಸ್ಕೇಲಾರ್, ಆ ಸ್ಕೇಲಾರ್ ನ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಕಾಲ್ಡ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಎನಿ ಡೌಟ್ಸ್? ಎನಿ ಡೌಟ್ಸ್? ಸೊ ಹಾಗಿದ್ರೆ ಈಗ ನೋಡೋಣ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡ್ಬಿಡೋಣ. ಏನ್ ಬರುತ್ತೆ? ವಾಟ್ ಇಸ್ 2a? 2a First term 4 2 sir. 2s are 4, 2 into minus 3 minus 6, 4 Minus 2s 6, are 8, 5 2s are 10. That's it. This is 2a. Then what is minus 3a? ಹಾಗಾದ್ರೆ minus 3a ಏನಾಗುತ್ತೆ? minus 3 into 2 minus 6, minus 3 into minus 3 plus 9, minus 3 into 4 minus 12, minus 3 into 5 minus 15. Any doubts? ಸೊ ಇಷ್ಟೇ, ಇದೇ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಇದರಲ್ಲಿ ಏನು ಕನ್ಫ್ಯೂಷನ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ. ಹೌದಾ? ಮುಂದಕ್ಕೆ ಹೋಗೋಣವಾ? ಐ ಥಿಂಕ್ 2012 ಅಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಇದೆ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಇದ್ರ ಮೇಲೆನೆ ಒಂದು ಕ್ವಶನ್ ಇದೆ. ಸೊ ಹೇಗಿದೆ ಅಂದ್ರೆ, ಎ ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು, ಎ ಮ್ಯಾಟ್ರಿಕ್ಸ್ ಏನೋ ಕೊಟ್ಬಿಟ್ಟು 3a ಫೈಂಡ್ ಔಟ್ ಮಾಡಿ, -3a ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿದೀನಿ ಕ್ವಶನ್ ನಾನು. -3a ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ನೋಡೋಣ, ಕ್ವಶನ್ ಪೇಪರ್ ಕ್ವಶನ್ ಸಾಲ್ವ್ ಮಾಡ್ಬೇಕಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇವಾಗ ಗೊತ್ತಾಯ್ತಲ್ಲ, ಇದನ್ನ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣವಾ? ನೆಕ್ಸ್ಟ್ ಈಗ ಇರೋದು ಇದು ಸ್ವಲ್ಪ ಅರ್ಥ ಆಗೋದು ಕಷ್ಟ. ಇದನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಆಫ್ ಟೂ ಮ್ಯಾಟ್ರೈಸಸ್. ನಾವ್ ಹಿಂದೆ ಮಾಡಿದ್ದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ಅಂದ್ರೆ ಜಸ್ಟ್ ಕಾನ್ಸ್ಟೆಂಟ್ ನ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ವಿ. ಬಟ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರೈಸಸ್ ಅಂದ್ರೆ ಏನು? ಇಲ್ಲಿ ಎರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡ್ತೀವಿ ನಾವು. ಇಫ್ ಎ ಅಂಡ್ ಬಿ ಆರ್ ಟೂ ಮ್ಯಾಟ್ರೈಸಸ್, ಇಲ್ಲಿ ಕೇಳಿಸ್ಕೊಳ್ಳಿ. ಎಲ್ಲ ಇಲ್ಲೇ ಇದ್ದೀರಲ್ವಾ? ಎಲ್ಲ ಇಲ್ಲೇ ಇದ್ದೀರಾ? ನಿಜವಾಗ್ಲು ನಂಬೌದಾ? just a minute.
So now multiplication of two matrices. If A and B are two matrices. ಈಗ ನೋಡೋಣ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಬರಬೇಡ ಎಲ್ಲ ಇದೀರಲ್ವಾ. ಸೊ ಇದೇ ಇಂಪಾರ್ಟೆಂಟ್ ನೋಡ್ಕೊಡ್ರು. ಸಾರಿ ಐ ಆಮ್ ಸಾರಿ. ಸೊ ಅದು ಮಕ್ಳಿಗೆ ಹೇಳಿ ಬೇಸ್ ಆಗ್ಬಿಟ್ಟಿದೆ. ಬೇಜಾರ್ ಮಾಡ್ಕೋಬೇಡಿ. ಇಫ್ A and B are two matrices. ಬರೋಣ ಫಸ್ಟ್ ಹೇಗೆ ಮಲ್ಟಿಪ್ಲೈ ಮಾಡೋದು. ಇಲ್ಲಿ ನಾನು A ನ B ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಹೌದಲ್ವಾ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. A ನ B ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಲ್ಟಿಪ್ಲೈ ಮಾಡಬಹುದು ನಾವು ಹಾಗಿದ್ರೆ ಕೇಳಿ. ಫಸ್ಟ್ ಇಫ್ A is a matrix of order m cross n and B is a matrix of order n cross b ಅಂತ ಬರ್ಕೊಳ್ತೀನಿ. ಈಗ A and B ನಾನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಫಸ್ಟ್ ಪಾಯಿಂಟ್ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ಬೇಕಿದ್ರೆ ಫಸ್ಟ್ A and B ನಲ್ಲಿ ಒಂದ್ ಚಿಕ್ಕ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು. ಏನದು ಅಂದ್ರೆ ದಿ ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್. ಇಲ್ಲಿ ನಮ್ಮ ಫಸ್ಟ್ ಮ್ಯಾಟ್ರಿಕ್ಸ್ ಯಾವುದು? A. The number of columns of first matrix A is equal to number of rows of second matrix. Number of rows of second matrix. The number of columns of first matrix is equal to number of rows of second matrix. ಇಲ್ಲಿಗೆ ಬರೋಣ ಬೇಗ, ಮೇಲ್ಗಡೆ ಬರ್ತಿರೋದಕ್ಕೆ ನೋಡೋಣ. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಏನಿದೆ? n. ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಏನಿದೆ? n. ಇವೆರಡು ಈಕ್ವಲ್ ಇದ್ರೆ ಮಾತ್ರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಡಿಫೈನ್ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಮಲ್ಟಿಪ್ಲೈ A and B. ನಾ ಹೇಳಿದ್ ಗೊತ್ತಾಯ್ತಲ್ಲ? ಮಲ್ಟಿಪ್ಲೈ ಮಾಡ್ಬೇಕು ಅಂತಿದ್ರೆ ಫಸ್ಟ್ ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್, ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಎರಡು ಈಕ್ವಲ್ ಇರ್ಬೇಕು. ಹಾಗಿದ್ರೆ ನಾನು ಒಂದು ಎಕ್ಸಾಂಪಲ್ ಬರೀತೀನಿ ಇಲ್ಲಿ, ಬೇಗ ಹೇಳ್ಬಿಡ್ಬೇಕು. ಇಫ್ A is a matrix of order 3 cross 4, B is a matrix of order 5 cross 4, can we multiply A and B? No. Why? Because number of columns of first matrix is not equal to the number of rows of second matrix. That is why AB does not exist. AB exists ಆಗಲ್ಲ. Any doubts? Next, ಮುಂದಕ್ಕೆ ಹೋಗ್ತೀನಿ ನಾನು. ಸೆಕೆಂಡ್ ಪಾಯಿಂಟ್ ಮಲ್ಟಿಪ್ಲೈ. ಇಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡೋದು ನೋಡಿ. ನಾವಿಲ್ಲಿ ಎಲಿಮೆಂಟ್ ಟು ಎಲಿಮೆಂಟ್ ಮಲ್ಟಿಪ್ಲೈ ಮಾಡಲ್ಲ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಲ್ಲ. ಮಲ್ಟಿಪ್ಲೈ ಈಚ್ ರೋ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್. Multiply each row of first matrix with every column of second matrix. Multiply each row of first matrix with every column of second matrix. ಸರ್ ಇದೇನು ಸರ್ ಇದು? ನಂಗೇನು ಅರ್ಥ ಆಗ್ಲಿಲ್ಲ. ನಾನು ಫಸ್ಟ್ ಕೇಳಿದಾಗ್ಲೂ ನನಗೂ ಏನು ಅರ್ಥ ಆಗಿರ್ಲಿಲ್ಲ. ಸೊ ಏನ್ ನೋಡೋಣ. ಮಲ್ಟಿಪ್ಲೈ ಈಚ್ ರೋ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ವಿತ್ ಎವ್ರಿ ಕಾಲಮ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಇದೇನಿದೆ ಅಂದ್ರೆ ಇದು ನಾನು ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ ಹೇಗೆ ಮಲ್ಟಿಪ್ಲೈ ಮಾಡೋದು. ಈಗ A ಒಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ. A is one matrix of order 2 3 1 2 ಅನ್ಕೊಳ್ಳೋಣ. B is one more matrix of order 2 4 5 3 1 1. Now can we multiply A and B? Is it possible? Yes, sir. What is the order of matrix A? First ಬರ್ಬೇಡ. What is the order? 2 cross 2. Order is very good. 2 cross 2. What is the order of matrix B? 2 cross 3. 2 cross 3. ಹಾಗಿದ್ರೆ matrix multiply ಮಾಡಬಹುದಾ? Yes, it is possible. So we can multiply a matrix A. ಹಾಗಿದ್ರೆ ಫೈನಲಿ ನಾನು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ತೀನಲ್ಲ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಅದ್ರ ಆರ್ಡರ್ ಏನಾಗಿರ್ಬೋದು ನೋಡೋಣ. ಫಸ್ಟ್ ಮಲ್ಟಿಪ್ಲೈ ಮಾಡೋಣ. ಹೇಗೆ ಮಲ್ಟಿಪ್ಲೈ ಮಾಡೋದು ಕೇಳಿಸ್ಕೊಳ್ಳಿ ಕೇರ್ಫುಲ್ ಆಗಿ. ಹೌ ಟು ಮಲ್ಟಿಪ್ಲೈ. ಫಸ್ಟ್ ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾ ಇದೆ? ಮಲ್ಟಿಪ್ಲೈ ಈಚ್ ರೋ ವಿತ್ ಎವ್ರಿ ಕಾಲಮ್. ಅಂದ್ರೆ ಪ್ರತಿ ರೋನ ಪ್ರತಿ ಕಾಲಮ್ಗೆ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಹೆಂಗ್ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ. ಫಸ್ಟ್ ನಾನು ಇಲ್ಲಿ ಫಸ್ಟ್ ರೋ ಏನಿದೆ 2 3 ಇದೆ. ಫಸ್ಟ್ ಕಾಲಮ್ ಏನಿದೆ 2 3 ಇದೆ. ಮಲ್ಟಿಪ್ಲೈ ಮಾಡ್ತೀನಿ ನಾನು ಇವಾಗ. ವಾಟ್ ಇಸ್ ಫಸ್ಟ್ ಎಲಿಮೆಂಟ್? ಫಸ್ಟ್ ರೋ ಫಸ್ಟ್ ಎಲಿಮೆಂಟ್, ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್. 2 2 ಎರಡನ್ನು ಮಲ್ಟಿಪ್ಲೈ ಮಾಡ್ತೀನಿ. 2 into 2 ಮುಗಿತಾ? ನನ್ನ ರೋ ಕಾಲಮ್ ಮಲ್ಟಿಪ್ಲಿಕೇಶನ್ ಮುಗಿತಾ? ಇಲ್ಲ, ಜಸ್ಟ್ ಒಂದೊಂದೇ ಎಲಿಮೆಂಟ್ ಮಲ್ಟಿಪ್ಲೈ ಆಗಿರೋದು. ಇವಾಗ ಪ್ಲಸ್. ಈಗ ಸೆಕೆಂಡ್ ಎಲಿಮೆಂಟ್ ಮಲ್ಟಿಪ್ಲೈ ಮಾಡೋಣ. ಸೊ ನಾನು ಇಲ್ಲಿ ಸರ್ಕಲ್ ಮಾಡ್ತೀನಿ ನೋಡಿ. ಈ 2 ಆರೆಂಜ್ ಕಲರ್ ಅಲ್ಲಿ ನಾನು ಇಲ್ಲಿ ಏನ್ ಸರ್ಕಲ್ ಮಾಡಿದೀನಿ ಅದನ್ನ ಆ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 2 into 2. ನೆಕ್ಸ್ಟ್ ನಾನಿಲ್ಲಿ ಬ್ಲೂ ಕಲರ್ ಏನ್ ಸರ್ಕಲ್ ಮಾಡಿದೀನಿ ಎಲಿಮೆಂಟ್, ಅದನ್ನ ಬ್ಲೂ ಕಲರ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಈಗ ರೋನ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಿದ್ಯಾ?
ಎಸ್ ಸರ್. 2 into 2 ನೆಕ್ಸ್ಟ್ ಪ್ಲಸ್. ಇನ್ನು ಮುಗುದಿಲ್ಲ ಇಲ್ಲಿ ಕಾಲಮ್ ರೋ ಮಲ್ಟಿಪ್ಲಿಕೇಶನ್ ಮುಗುದಿಲ್ಲ, ಅದಕ್ಕೆ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಏನಾಗುತ್ತೆ ಅದು ನೆಕ್ಸ್ಟ್ 3 ಪ್ಲಸ್ into 3 3. ಇಂಟು 3 ಪಕ್ಕಾ. ನೆಕ್ಸ್ಟ್ ಅದೇ ತರ ಈಗ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಅಷ್ಟೇ ಮುಗೀತು ಸರ್, ಇನ್ನೂ 2 ಕಾಲಮ್ ಇದಾವಲ್ವಾ, ಹಾಗಿದ್ರೆ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ ನೆಕ್ಸ್ಟ್ ಈಗ ಫಸ್ಟ್ ರೋ 2 ಮತ್ತೆ into ಫಸ್ಟ್ 4. ಎಲಿಮೆಂಟ್ ಮಲ್ಟಿಪ್ಲೈ ಮಾಡ್ತೀನಿ, ಏನಾಗುತ್ತೆ ಅದು 2 into 4. ಆಮ್ ಐ ಕರೆಕ್ಟ್? ಈಗ ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ 2 into 4 ಪ್ಲಸ್ ನೆಕ್ಸ್ಟ್ ಏನಾಗುತ್ತೆ ಸೆಕೆಂಡ್ 3 ಎಲಿಮೆಂಟ್ into 1. 3 into 1. ವೆರಿ ಗುಡ್. ಮುಂದಕ್ಕೆ ಹೋಗೋಣ. ಈಗ ಇನ್ನೂ ಒಂದು ಕಾಲಮ್ ಇದೆ ಸರ್, ಮತ್ತೆ ಮಲ್ಟಿಪ್ಲೈ ಮಾಡಿ ಸರ್, ಏನಾಗುತ್ತೆ ಅದು 2 into 5 ಪ್ಲಸ್ 3 into 1. into 1. ವೆರಿ ಗುಡ್. ಹಾಗಾದ್ರೆ ಇದು ಮುಗೀತು. ಫಸ್ಟ್ ರೋ 3 ಕಾಲಮ್ಸ್ ಮಲ್ಟಿಪ್ಲಿಕೇಶನ್ ಮುಗೀತು. ಇವಾಗ ಸೆಕೆಂಡ್ ರೋಗ್ ಹೋಗ್ಬಿಡೋಣ. ಸೆಕೆಂಡ್ ರೋ ಮಾಡೋಣ. column. ಏನಾಗುತ್ತೆ ಈಗ 1 into 2 ಹೌದಾ, ಸೆಕೆಂಡ್ ರೋ ಫಸ್ಟ್ Yes, ಕಾಲಮ್ sir. 1 into 2 ಪ್ಲಸ್ ನೆಕ್ಸ್ಟ್ ಏನಾಗುತ್ತೆ 2 into 3. into 3. ಅದೇ ತರ ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಏನಾಗುತ್ತೆ 1 into 4. 1 into 4 ಪ್ಲಸ್ 2 into 1. ವೆರಿ ಗುಡ್. ನೆಕ್ಸ್ಟ್ 1 into 5. 1 into 5. ವೆರಿ ಗುಡ್. ಪ್ಲಸ್ 2 into 1. 2 into 1. ಎನಿ ಡೌಟ್ಸ್? ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಏನದು ಓಕೆ. ಈಗ ನೋಡೋಣ ಇಲ್ಲಿ ಜಸ್ಟ್ 3 into 1. 13. ಹೌದು ಮ್ಯಾಮ್, ಹೌದು ಮ್ಯಾಮ್. ಈಗ ನೋಡೋಣ ಫಸ್ಟ್ ಇಲ್ಲಿ ನೋಡ್ರೆ ವೆರಿಫೈ ಮಾಡೋದು ಹೇಗೆ ಹೇಳ್ತೀನಿ 1 ಕೇಳಿಸ್ಕೊಳ್ಳಿ. into 5 plus 2 into 5. 1 into 5 plus 2 into 5. ಮ್ಯಾಮ್ ಏನ್ ಹೇಳಿದ್ರಿ ನೀವು, ನನಗೆ ಗೊತ್ತಾಗಿಲ್ಲ. ಅಯ್ಯೋ ಮ್ಯಾಮ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಮ್ಯಾಮ್, ನಿಮ್ ನೆಟ್ವರ್ಕ್ ಇಶ್ಯೂಸ್ ಇದೆ. ಒಂದ್ಸಲ ನೋಡಿ ಚೆಕ್ ಮಾಡಿ. ಈಗ ಇಲ್ಲಿ ನೋಡೋ ನಾ ಹೇಳ್ತೀನಿ, ಬೇಕು ಕೇಳಿಸ್ಕೊಳ್ಳಿ. ಇಲ್ಲಿ ಫಸ್ಟ್ ಎಲಿಮೆಂಟ್ ಸೇಮ್ ಇದೆ ಚೆಕ್ ಮಾಡ್ಬೇಕು. ಇಲ್ಲಿ 2 3 ಇದೆ, ಫಸ್ಟ್ ರೋ ಫುಲ್ ಅದೇ ಇರ್ಬೇಕು. ಇಲ್ಲೂ ಅಷ್ಟೇ 2 ಇದೆ, ಇಲ್ಲೂ ಅಷ್ಟೇ 3 ಇದೆ. ಇಲ್ಲೂ 2 ಇದೆ ಫಸ್ಟ್ ಎಲಿಮೆಂಟ್, ಇಲ್ಲೂ ಫಸ್ಟ್ ಎಲಿಮೆಂಟ್ 3 ಇದೆ. ನಾ ಹೇಳೋದು ಗೊತ್ತಾಗ್ತಿದ್ಯಾ? 2 3 2 3 2 3 ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ ಇಲ್ಲಿ 1 2 ಇದೆ, ಇಲ್ಲೂ ಅದೇ ಇರಬೇಕು. 1 2 1 2 1 2 ಫಸ್ಟ್ ಎಲಿಮೆಂಟ್ 1 2 1 2 1 2 ಇದೆ. ಪಕ್ಕನಾ? ಶೋರಾ? ಈಗ ಇಲ್ಲಿ ಫಸ್ಟ್ ಕಾಲಮ್ ಎಲಿಮೆಂಟ್ ಏನಿದೆ 2 3 ಇದೆಯಾ? 2 3 ಇಲ್ಲಿ ನೋಡೋಣ 2 3 ಇದೆಯಾ? ಎಸ್, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಕಾಲಮ್ ಅಲ್ಲೇ ಚೆಕ್ ಮಾಡ್ಬೇಕು. ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಫಸ್ಟ್ ಕಾಲಮ್ 2 3 2 3 ಇದೆ. ಸೆಕೆಂಡ್ ಎಲಿಮೆಂಟ್ಸ್ ಪಕ್ಕಾ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಏನಿದೆ 4 1 ಚೆಕ್ ಮಾಡೋಣ. ಇಲ್ಲೂ 4 ಇದೆ, 1 ಇದೆ, 4 ಇದೆ, 1 ಇದೆ. ನೆಕ್ಸ್ಟ್ ಚೆಕ್ ಮಾಡೋಣ 5 1 5 ಇದೆ, 1 ಇದೆ, 5 ಇದೆ, 1 ಇದೆ. ಸೊ ಅಲ್ಲಿಗೆ ನಮ್ಮ ಮಲ್ಟಿಪ್ಲಿಕೇಶನ್ ಕರೆಕ್ಟ್ ಆಗಿರುತ್ತೆ. ಸಿಂಪ್ಲಿಫೈ ಮಾಡಬೇಡ. ಸೊ ವಾಟ್ ಇಸ್ ದ ಆನ್ಸರ್? ಎ ಬಿ ಈಕ್ವಲ್ಸ್ ಏನ್ ಬರುತ್ತೆ? 13. 2 to the 4 4 plus 3 3 is 9 9 plus 4 13 4 to the 8 8 plus 3 11 next 5 to the 10 10 plus 3 13 ಅಲ್ವಾ? 1 to the 2 2 plus 6 8 4 plus 2 6 5 plus 2 7. This is our A into B. ಈಗ ಬಂದ್ಬಿಡೋಣ. ಈಗ ಇಂಪಾರ್ಟೆಂಟ್ ಇಲ್ಲಿಗೆ ಫೈನಲ್ ಆನ್ಸರ್. ವಾಟ್ ಇಸ್ ದ ಆರ್ಡರ್ ಆಫ್ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್? 2 cross ಆರ್ಡರ್ ಆಫ್ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ 2 cross 3 ನಾ? ಪಕ್ಕಾನಾ? ಶೋರಾ? ಇಲ್ಲಿ ಅಬ್ಸರ್ವ್ ಮಾಡೋಣ. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್, ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಈಕ್ವಲ್ ಇರ್ಬೇಕಿತ್ತು. ಹೌದಾ? ಈಕ್ವಲ್ ಇದೆ ಇವೆರಡು ಈಕ್ವಲ್ ಇದೆ. ಬಟ್ ಇವೆರಡು ಬೇಜಾರ್ ಮಾಡ್ಕೊಂಡ್ಬಿಡ್ತವೆ ಇವಾಗ. ಅದಕ್ಕೆ ಈ 2 ಈ 3 ಉಳ್ಕೊಂಡಿದೆ ಅಲ್ವಾ? ದಿಸ್ ಇಸ್ ನಥಿಂಗ್ ಬಟ್ ಆರ್ಡರ್ ಆಫ್ ದಿ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್. ಇಸ್ ದಟ್ ಕರೆಕ್ಟ್? ನಾ ಹೇಳಿ ಸರಿ ಇದೆಯಾ? ಸೊ ದಟ್ ಇಸ್ ದ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ 2 cross 3. ಸೊ ಇಲ್ಲಿ ಏನ್ ಉಳ್ಕೊಂಡಿರುತ್ತೆ, ಇಲ್ಲಿ ಎಂ, ಇಲ್ಲಿ ಏನ್ ಪಿ ಉಳ್ಕೊಂಡಿರುತ್ತೆ, ಇವೆರಡು ಫೈನಲಿ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಆರ್ಡರ್ ಆಗಿರುತ್ತೆ. ಗೊತ್ತಾಯ್ತಾ? ಎನಿ ಡೌಟ್ಸ್? ಇನ್ನೊಂದು ಮಾಡೋಣ, ಇನ್ನೊಂದು ಸಾಲ್ವ್ ಮಾಡೋಣ, ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ. Yes, sir. ಸೊ ಇಫ್ ಎ ಈಕ್ವಲ್ಸ್ ಮ್ಯಾಟ್ರಿಕ್ಸ್ ತಗೊಳ್ಳಿ. ಇಫ್ ಎ ಈಕ್ವಲ್ಸ್, ಸೊ ನೀವೇ ಹೇಳ್ಬೇಕಿದೆ ಕ್ಯಾನ್ಸರ್. ಇಫ್ ಎ ಈಕ್ವಲ್ಸ್ 1 3 2 4 and B equals 2 6 1 minus 2. 2 6 1 minus 2. So now what is AB? AB. What is AB?
to 1 into 2, ಸ್ಟಾರ್ಟ್ ಮಾಡ್ಬಿಡೋಣ. ಎ ಬಿ ಸ್ಟಾರ್ಟ್ ಮಾಡೋಣ. ಫಸ್ಟ್ 1 ರೋ to ವಿತ್ ಫಸ್ಟ್ 1 ಕಾಲಮ್. Yes, very good. 1 into 2 plus plus 3 into 1, 3 into 1. Next ಮುಗೀತು ಫಸ್ಟ್ ರೋ ಫಸ್ಟ್ ಕಾಲಮ್. ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೋಗ್ಬಿಡೋಣ. 1 1 into into 6, 6 plus 3 into 3 into -2, -2. Very good. Next 2 into 2, 2 into 2 plus 4 into 1. 4 Very into good. 1, Next 2 into 6, 2 into 6 plus 4 plus into 4 into -2. -2. ಗೊತ್ತಾಯ್ತಾ? Any doubts? So this is nothing but AB. So ಹಾಗಿದ್ರೆ AB ಏನಾಗುತ್ತೆ? ಸಿಂಪ್ಲಿಫೈ ಮಾಡ್ಬೇಡ. 2 ones are 2, 3 ones are 3, 2 plus 3 5. 5 ಇಲ್ಲ, 6 ones are 6, 6 minus 6 0, 4, 4 plus 4 8, 12 minus 8 4. This is our AB. And what is the order? 2 cross 2. ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಬಹುದಿತ್ತಲ್ವಾ? ಯಾಕೆಂದ್ರೆ ಇದು 2 cross 2 ಇತ್ತು, ಇದು 2 cross 2 ಇತ್ತು. Number of columns of first matrix is equal to number of rows of second matrix. So AB is defined and the order of resultant matrix is 2 cross 2. Any doubts? Any doubts? No doubts. But ನನಗೀಗ ಇನ್ನೊಂದು ಕನ್ಫ್ಯೂಷನ್. ಸರ್ AB ಮಾಡಿದ್ವಿ, ವಾಟ್ ಅಬೌಟ್ BA? ಪ್ರೀವಿಯಸ್ ಪ್ರಾಬ್ಲಮ್ಗೆ ಬಂದ್ಬಿಡ್ತೀನಿ. ಸರ್ AB ಏನೋ ಮಾಡಿದೀವಿ ಸರ್, ಇಲ್ಲಿ BA ಡಿಫೈನ್ ಆಗುತ್ತಾ? BA ಡಿಫೈನ್ ಆಗುತ್ತಾ ನೋಡೋಣ. ವಾಟ್ ಈಸ್ BA? BA. What is the order of matrix B? Sir, 2 cross order 3. change ಆಗತ್ತೆ ಅನ್ಸುತ್ತೆ. What is the order of Interchange matrix ಆಗತ್ತೆ. A? Matrix A order ಏನಾಗುತ್ತೆ? 2 cross 2. Is it possible to define BA? Is it No, possible to define BA? No, BA No. does not exist. So ಹಾಗಿದ್ರೆ ನಾವು ಇದನ್ನ ನೋಡ್ಬಿಟ್ಟು ಏನ್ ಕನ್ಕ್ಲೂಷನ್ ಬರ್ಬೋದು? Any idea? Yes, sir. The number of columns in the B matrix does not equal to number of Very rows good. in the Number of A rows of matrix. ಸೊ ಹಾಗಿದ್ರೆ ನಾನ್ ಇಲ್ಲಿ ಒಂದು BA ರಿಸಲ್ಟ್ does ಬರೀತೀನಿ. not exist. Not a commutative. Very good. So AB is not equal to BA. AB and BA equal ಆಗೋ ಚಾನ್ಸೇ ಇಲ್ಲ. 99% ಎಲ್ಲೂ AB and BA ಈಕ್ವಲ್ ಆಗಲ್ಲ. ಅಂಡರ್ ಸಮ್ ಪರ್ಟಿಕ್ಯುಲರ್ ಕೇಸಸ್ AB and BA ಈಕ್ವಲ್ ಆಗತ್ತೆ. ಗೊತ್ತಾಯ್ತಾ? ಏನಪ್ಪಾ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಆಗುತ್ತಲ್ಲ ಸರ್? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ AB ಈಕ್ವಲ್ ಟು BA ನ ಬರೋಣ. ವೆರಿ ಗುಡ್. ನಿಮ್ ಕ್ವಶನ್ ನನಗೆ ತುಂಬಾ ಇಷ್ಟ ಆಯ್ತು. ಮುಂದಕ್ಕೆ ಬರೋಣ. ಈಗ ನೆಕ್ಸ್ಟ್ ಮಲ್ಟಿಪ್ಲೈ ನಾವು ಮಾಡಿದ್ದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ವಾ? ಇಲ್ಲಿ A and B ಹೌದಲ್ವಾ? ವಾಟ್ ಇಸ್ BA? BA ಎಕ್ಸಿಸ್ಟ್. ನಾವು ಹೇಳ್ಬೋದು 100% ಹೇಳ್ಬೋದು BA ಎಕ್ಸಿಸ್ಟ್ ಆಗುತ್ತೆ. ಹಾಗಿದ್ರೆ BA ಏನು ಫೈಂಡ್ ಔಟ್ ಮಾಡ್ಬಿಡೋಣ. ವಾಟ್ ಇಸ್ BA? BA ಫಸ್ಟ್ B ಬರ್ಕೊಳ್ಳೋಣ. BA ಏನಾಗುತ್ತೆ? ಫಸ್ಟ್ B ಬರೀತೀನಿ ನಾನು. 2 6 1 minus 2 into A ಬರೀತೀನಿ ಇವಾಗ. 1 3 2 4. ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಮಲ್ಟಿಪ್ಲೈ ಮಾಡೋಣ. ಏನ್ ಬರುತ್ತೆ? ಮಲ್ಟಿಪ್ಲೈ ಮಾಡಿದ್ರೆ 2 into 1 plus 6 into 2. Next 2 into 3 plus 6 into 4. Next 1 into 1 plus minus 2 into 1 into 1 plus minus 2 into 2. Next 1 into 3 plus minus 2 into 4. ಹೌದಾ? ಚೆಕ್ ಮಾಡೋಣ ಈಗ. What is the answer? BA equals 14. 2 ones are 2. 2 plus 12. What is 2 plus 12? 14. 2 3 is 6. 6 plus 24. 30. 1 ones are 1. 1 minus 4. Minus 3. 3 ones are 3. 3 minus 8. Minus 5. What is our BA and AB? So we can say that AB is not equal to BA. ಗೊತ್ತಾಯ್ತಾ? AB and BA ಎಲ್ಲ ಕೇಸಸ್ ಈಕ್ವಲ್ ಆಗೋದೇ ಇಲ್ಲ. ಸಮ್ ರೇರ್ ಕೇಸಸ್ ಅಲ್ಲಿ ಈಕ್ವಲ್ ಆಗುತ್ತೆ. ಅದು ಯಾವಾಗ ಈಕ್ವಲ್ ಆಗುತ್ತೆ ಅಂತ ಹೇಳ್ತೀನಿ. ಬಟ್ AB is not equal to BA ಆಲ್ವೇಸ್. ಎರಡು ಡಿಫ್ರೆಂಟ್ ಮ್ಯಾಟ್ರಿಕ್ಸ್ ಇದ್ರೆ AB BA ಈಕ್ವಲ್ ಆಗೋದೇ ಇಲ್ಲ. ಕ್ಲಿಯರಾ? ಎನಿ ಡೌಟ್ಸ್? ಎನಿ ಡೌಟ್ಸ್? ಸೊ ಮುಂದಕ್ಕೆ ಹೋಗೋಣ. ಇನ್ನೊಂದ್ 2-3 ಪ್ರಾಬ್ಲಮ್ ಕೊಟ್ಬಿಡ್ತೀನಿ, ಸಾಲ್ವ್ ಮಾಡಿ. ನೀವೇ ಒಂದ್ ಟ್ರೈ ಮಾಡ್ತೀರಾ ಇವಾಗ? ಸ್ವಲ್ಪ ಟೈಮ್ ಕೊಡ್ತೀನಿ. ಸಾಲ್ವ್ ಮಾಡ್ತೀರಾ? ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಸೊ if A equals 1 3 2 6 4 0 and B equals
3, 1, 5. Then find AB. Find AB. The number of row, column and row is Very good. Number. What is the order of first matrix? 2 cross 3. Sorry, 3 cross 2. Haudalva? Yes, sir. 3 cross 2. What is the order of second matrix? 3 cross 1. 3 3 cross cross 1. 1. Now, is Not it possible to multiply? No. So, No, EB sir. is not defined. Any doubts? Any doubts? Yes. No, sir. ಏನು ಡೌಟ್ ಇಲ್ಲ ಅನ್ಕೊಳ್ತೀನಿ. ಸೊ ಹಾಗಿದ್ರೆ ಈಗ ಇದೇ ಎಕ್ಸಾಂಪಲ್ ನ ಚೇಂಜ್ ಮಾಡ್ತೀನಿ ನಾನು. ಏನಂತ ಇಲ್ಲಿ 3 cross 3 ಕೊಡ್ತೀನಿ ನಾನು. 3 ಅದೇ ತರ 1 minus 1 1. Now what is AB? AB. Now find AB. First, what is the order of matrix A? 3 cross 3. What is the order of matrix B? 3 cross 3 1. cross 1. ಹಾಗಿದ್ರೆ AB ಮಲ್ಟಿಪ್ಲೈ ಮಾಡಬಹುದಾ? ಸರ್. ಮಾಡಿ ಮತ್ತೆ ಹಾಗಿದ್ರೆ ನೋಡೋಣ ಆನ್ಸರ್ ಏನ್ ಬರುತ್ತೆ ಹೇಳ್ಬೇಕು ನನಗೆ ಇವಾಗ. ಅದಕ್ಕೆ 1 minute ಟೈಮ್, 1 ನಿಮಿಷ ಟೈಮ್. Sir, 11, 7, 17. In columns, 3 cross 1 matrix. Eleven, 7, 17. 17. So what's the answer? What's the answer? AB? 11, 7, 17. 11, column. 17. Yeah, it is column matrix or row matrix. ಅದನ್ನ ಮೆನ್ಷನ್ ಮಾಡ್ಬೇಕಲ್ವಾ? Column matrix. ಎಲ್ರು ಮಲ್ಟಿಪ್ಲೈ ಮಾಡಿದೀರಾ? ಇಲ್ಲ ಯಾರಿಗಾದ್ರೂ ಇನ್ನೂ ಕನ್ಫ್ಯೂಷನ್ಸ್ ಇದ್ರೆ ಮಲ್ಟಿಪ್ಲೈ ಮಾಡ್ತೀನಿ ನಾನು. ಎಲ್ರು ಮಲ್ಟಿಪ್ಲೈ ಮಾಡಿದೀರಾ? ಇಲ್ಲ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ತೊಂದ್ರೆ ಇಲ್ಲ, ಹೇಳ್ಬಹುದು. ಮಾಡೋಣ. Sir. ಮಾಡೋಣೇನಪ್ಪ? ಸಾಲ್ವ್ ಮಾಡೋಣವಾ? ಮಾಡಿದ್ವಿ ಸರ್ ನಾವು. ಮಾಡಿದೀರಾ? ಎಲ್ರು ಮಾಡಿದೀರಾ? ಬೇರೆಯವರು? ಒಟ್ಟು 16 ಜನ ಇದ್ದೀರಾ, ನನ್ನನ್ನು ಸೇರಿಸಿ 17. ಎಲ್ರು ಮಾಡಿದೀರಾ? ಯಶೋಧ ಮ್ಯಾಮ್, ಶ್ರೀದೇವಿ ಮ್ಯಾಮ್, ಸೌಮ್ಯ ಮ್ಯಾಮ್, ಸೌಂದರ್ಯ ಮ್ಯಾಮ್, ಶ್ರುತಿ ಮ್ಯಾಮ್, ಸಂಧ್ಯಾ ಮ್ಯಾಮ್, ರಮ್ಯಾ ಮ್ಯಾಮ್, ಪುಷ್ಪಲತಾ ಮ್ಯಾಮ್, ಪ್ರಾರ್ಥನಾ ಮ್ಯಾಮ್, ಪವನ್ ಸರ್, ನವ್ಯಶ್ರೀ ಮ್ಯಾಮ್, ಮೇಘ ಮ್ಯಾಮ್, ಕವನ ಮ್ಯಾಮ್, ದಿವ್ಯಾ ಮ್ಯಾಮ್, ಆಶಾರಾಣಿ ಮ್ಯಾಮ್, ಶ್ರೀದೇವಿ ಮ್ಯಾಮ್, ಶುಭಾ ಮ್ಯಾಮ್. ಎಲ್ರು ಮಾಡಿದೀರಾ? ಮಾಡಿದ್ವಿ ಸರ್. ಓಕೆ ಫೈನ್. ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಟ್ಬಿಡ್ಲಾ? ಎಸ್ ಸರ್. ಸರ್ ಆನ್ಸರ್ ಹೇಳಿ. 11. ಆನ್ಸರ್ ಹೇಳಪ್ಪ. 11, 7, 17. 17. 11, 7, 17. So it is a column matrix. ಹೌದಲ್ವಾ? 3 cross 1. So last ಇಲ್ಲಿ first rows, last column. So 3 cross 1 is the AB. Next. ಹಾಗಾದ್ರೆ ಇನ್ನೊಂದು ಕ್ವಶನ್ ಕೊಡೋಣ ಇಲ್ಲ ಮುಂದಕ್ಕೆ ಹೋಗೋಣವಾ? ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗೋಣ. Okay, fine. ನೆಕ್ಸ್ಟ್ ಈಗ ಏನೇನೋ ನೋಡಿದ್ವಿ ಅಲ್ವಾ? ಸಮ್ ಪ್ರಾಪರ್ಟೀಸ್ ನೋಡ್ಬಿಡೋಣ ಇವಾಗ. ಪ್ರಾಪರ್ಟೀಸ್, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡಿದ್ವಿ, ಪ್ರಾಪರ್ಟೀಸ್ ನೋಡ್ಬಿಡೋಣ. ಸೊ ಫಸ್ಟ್ ಪ್ರಾಪರ್ಟಿ, ನಾವು ಫಸ್ಟ್ ಯಾವ್ದು ಮಾಡಿದ್ದು? ಅಡಿಷನ್ ಅಲ್ವಾ? ಎಸ್ ಸರ್. ಸೊ ಅಡಿಷನ್ ಮಾಡಿದ್ವಿ. ಈಗ ನೋಡ್ಬಿಡೋಣ ಫಸ್ಟ್ ಅಡಿಷನ್ ಅಲ್ಲಿ ಸಮ್ ಪ್ರಾಪರ್ಟೀಸ್ ನೋಡ್ಬಿಡೋಣ. ಫಸ್ಟ್ ಪಾಯಿಂಟ್, A plus B is always equal to B plus A. A plus B is always equal to B plus A. ಯಾವ ಕಡೆಯಿಂದ ಆಡ್ ಮಾಡಿದ್ರು ಆನ್ಸರ್ ಸೇಮೇ ಬರುತ್ತೆ. ಗೊತ್ತಾಯ್ತಾ? ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಅದೇ ತರ ಸೆಕೆಂಡ್ ಪಾಯಿಂಟ್, ಈಸ್ A plus A minus B is equal to B minus A? No, sir. A minus B is not equal to B minus A. ಹೌದಲ್ವಾ? ಈಕ್ವಲ್ ಆಗೋ ಚಾನ್ಸ್ ಇಲ್ಲ. 1 minus 2 is not equal to 2 minus 1. ಸೊ ಹಾಗಾಗಿ ಇಲ್ಲಿ A minus B is not equal to B minus A. ಥರ್ಡ್ ಪಾಯಿಂಟ್ ನೋಡೋಣ. ನೀವು ಈ ವರ್ಡ್ಸ್ ಕೇಳಿದ್ದೀರಾ ಅಂತ ಅನ್ಕೊಳ್ತೀನಿ, ನೋಡೋಣ. ಇಲ್ಲಾಂದ್ರೆ ಗೊತ್ತಿಲ್ಲ ಅಂದ್ರೆ ನಾನೇ ಹೇಳ್ತೀನಿ. ಐಡೆಂಟಿಟಿ ಲಾ, ಇದನ್ನ ಕಾಮುಟೇಟಿವ್ ಲಾ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಕಾಮುಟೇಟಿವ್ ಲಾ. ಅಂಡರ್ ಅಡಿಷನ್ ವಿ ಕಾಲ್ ಇಟ್ ಆಸ್ ಕಾಮುಟೇಟಿವ್ ಲಾ. A plus B, B plus A ಯಾವ ಕಡೆಯಿಂದ ಹಿಂದೆಯಿಂದ ಆಡ್ ಮಾಡಿದ್ರು ಮುಂದೆಯಿಂದ ಆಡ್ ಮಾಡಿದ್ರು ಆನ್ಸರ್ ಸೇಮೇ ಬರ್ತಾ ಇದೆ. ಅದನ್ನ ಕಾಮುಟೇಟಿವ್ ಲಾ ಅಂತ ಕರಿತೀವಿ. ನೆಕ್ಸ್ಟ್
ಐಡೆಂಟಿಟಿ ಲಾ. ಇದೇನಿದು ಐಡೆಂಟಿಟಿ ಲಾ ನೋಡೋಣ. ಐಡೆಂಟಿಟಿ ಲಾ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ ಗೆ ಇಲ್ಲಿ ಮಾಡ್ತಿರೋದು ನಾವು ಅಡಿಷನ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ ನಾನು. ಎ ಮ್ಯಾಟ್ರಿಕ್ಸ್ ಗೆ ಯಾವ ಮ್ಯಾಟ್ರಿಕ್ಸ್ ನ ಆಡ್ ಮಾಡಿದ್ರೆ ಮತ್ತೆ ನಮ್ಗೆ ಏನೇ ಸಿಗುತ್ತೆ? ಐಡೆಂಟಿಟಿ ಐಡೆಂಟಿಟಿ Zero matrix. ಯೋಚನೆ ಮಾಡಿ, Zero ಯೋಚನೆ ಮಾಡಿ. matrix. ಝೀರೋ ಮ್ಯಾಟ್ರಿಕ್ಸ್ ಹೌದಾ? ಅಲ್ಲ sir. ಝೀರೋ ಮ್ಯಾಟ್ರಿಕ್ಸ್ Yes, sir. Yes, ಝೀರೋ sir. ಮ್ಯಾಟ್ರಿಕ್ಸ್ ನಾವು ಓ ಅಂತ ಡಿನೋಟ್ ಮಾಡ್ತೀವಿ. ನಾವು ಎ ಮ್ಯಾಟ್ರಿಕ್ಸ್ ಗೆ ಝೀರೋ ಮ್ಯಾಟ್ರಿಕ್ಸ್ ಆಡ್ ಮಾಡಿದ್ರೆ ನಮ್ಗೆ ಸೇಮ್ ಮ್ಯಾಟ್ರಿಕ್ಸ್ ಸಿಗ್ತಾ ಇದೆ. ಹೌದಲ್ವಾ? Yes, sir. ಹೌದಲ್ವಾ? ಸೊ Yes, sir. ಹಾಗಾದ್ರೆ ಇಲ್ಲಿ ಝೀರೋ ಮ್ಯಾಟ್ರಿಕ್ಸ್ ಏನಿದೆ ನಾವು ಇದನ್ನ ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತೀವಿ. ಐಡೆಂಟಿಟಿ ಎಲಿಮೆಂಟ್ ಅಂಡರ್ ಅಡಿಷನ್. ಐಡೆಂಟಿಟಿ ಎಲಿಮೆಂಟ್ ಅಂಡರ್ ಅಡಿಷನ್. ಕ್ಲಿಯರಾ? ಗೊತ್ತಾಗ್ತಿದ್ಯಾ? ನಾ ಹೇಳ್ತಿರೋದು ಗೊತ್ತಾಗ್ತಿದ್ಯಾ? ಯಾವ ಮ್ಯಾಟ್ರಿಕ್ಸ್ ಗೆ ಅಲ್ಲ ಸಾರಿ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಗೆ ಯಾವ ಮ್ಯಾಟ್ರಿಕ್ಸ್ ನ ಆಡ್ ಮಾಡಿದ್ರೆ ಮತ್ತೆ ನನಗೆ ಸೇಮ್ ಮ್ಯಾಟ್ರಿಕ್ಸ್ ಸಿಗುತ್ತೆ, ಅಲ್ಲಿ ಆಡ್ ಮಾಡಿರ್ತೀವಲ್ಲ ಎಲಿಮೆಂಟ್, ಆ ಎಲಿಮೆಂಟ್ ನ ನಾವೇನಂತ ಕರಿತೀವಿ? ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಸರ್ ಅದು ಝೀರೋ ಬಂದು ಅದು ಸಿಂಗಲ್ ಕಾನ್ಸ್ಟೆಂಟ್, ಅದು ಫುಲ್ ಮ್ಯಾಟ್ರಿಕ್ಸ್ ಝೀರೋ ಝೀರೋ ಟೋಟಲ್ ಮ್ಯಾಟ್ರಿಕ್ಸ್. ಅದು ಝೀರೋ ಅನ್ನೋದು ಎಲಿಮೆಂಟ್ ಅಲ್ಲ, ಅಲ್ಲಿ ಇಟ್ ಡಿಪೆಂಡ್ಸ್ ಆನ್ ಆರ್ಡರ್ ಆಫ್ ಎ. ಈಗ ಆರ್ಡರ್ ಎ ಅನ್ನೋದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗತ್ತಲ್ವಾ? ಒಂದ್ ನಿಮಿಷ. ಎ ಅನ್ನೋದು 2x2 ಮ್ಯಾಟ್ರಿಕ್ಸ್ ಇದ್ರೆ ಝೀರೋ ಮ್ಯಾಟ್ರಿಕ್ಸ್ ಕೂಡ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಫ್ ಸಪೋಸ್ ಎ ಮ್ಯಾಟ್ರಿಕ್ಸ್ ಇಲ್ಲಿದೆ ಅಂತ ಅನ್ಕೊಳ್ಳೋಣ. ಎ ಮ್ಯಾಟ್ರಿಕ್ಸ್ 1 2 3 4 ಇದೆ ಅಂತ ಅನ್ಕೊಳ್ಳೋಣ. ಈಗ ಈ ಮ್ಯಾಟ್ರಿಕ್ಸ್ ಗೆ ನಾನು ಯಾವ ಮ್ಯಾಟ್ರಿಕ್ಸ್ ಆಡ್ ಮಾಡಿದ್ರೆ ಮತ್ತೆ ನನಗೆ ಎ ಮ್ಯಾಟ್ರಿಕ್ಸ್ ಸಿಗುತ್ತೆ? 1 2 3 4 ಸಿಗುತ್ತೆ. ಯಾವ ಮ್ಯಾಟ್ರಿಕ್ಸ್ ಆಡ್ ಮಾಡಿದ್ರೆ? ಝೀರೋ ಮ್ಯಾಟ್ರಿಕ್ಸ್ ಅಂದ್ರೆ 0 0 0 0. ಎ ಆರ್ಡರ್ ಏನಿರುತ್ತೆ ಅದಕ್ಕೆ ತಕ್ಕಂಗೆ ನಾನು ಇಲ್ಲಿ ಝೀರೋ ಮ್ಯಾಟ್ರಿಕ್ಸ್ ಆರ್ಡರ್ ಡಿಫೈನ್ ಮಾಡ್ಕೋಬೇಕು. ಅಲ್ಲ ಸರ್, ಅದು ಹೇಳಿ ಕರೆಕ್ಟ್ ma'am. ಆಯ್ತು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆದ ಐಡೆಂಟಿಟಿ ಎಲಿಮೆಂಟ್. ಇಟ್ ಇಸ್ ಜಸ್ಟ್ ಎಲಿಮೆಂಟ್. ಇದು ಎಲಿಮೆಂಟ್, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಲ್ಲ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ನಾವು ಬೇರೆನೇ ಡೆಫಿನೇಷನ್ ನೋಡಿದೀವಿ, ಬೇರೆನೇ ಟೈಪ್ ನೋಡಿದೀವಿ. ಏನದು 1 0 0 1. ಇದು ಐಡೆಂಟಿಟಿ ಎಲಿಮೆಂಟ್. ಇದು ಎಲಿಮೆಂಟ್ ಅಂದ್ರೆ ಇಟ್ ಈಸ್ ಆಲ್ಸೋ ಎ ಮ್ಯಾಟ್ರಿಕ್ಸ್, ಬಟ್ ಇಲ್ಲಿ ಅದು ಎಲಿಮೆಂಟ್ ತರ ವರ್ಕ್ ಆಗುತ್ತೆ. ಇಟ್ ಈಸ್ ಕಂಪ್ಲೀಟ್ಲಿ ಎ ಮ್ಯಾಟ್ರಿಕ್ಸ್, ಬಟ್ it works as element here. It is not an identity matrix. It is an identity element under matrix addition. ಗೊತ್ತಾಯ್ತಾ? But it is also a matrix. ಅರ್ಥ ಆಯ್ತಾ? Yes sir. Next, inverse law. Inverse law. ಏನಿದು ಇನ್ವರ್ಸ್ ಲಾ? ಇದು ಅಷ್ಟೇ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ. ಈಗ ಎ ಮ್ಯಾಟ್ರಿಕ್ಸ್ ಇರುತ್ತೆ ನನ್ನ ಹತ್ರ. ಎ ಮ್ಯಾಟ್ರಿಕ್ಸ್ ಗೆ ಇಲ್ಲಿ ಅಡಿಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವ ಮ್ಯಾಟ್ರಿಕ್ಸ್ ನ ಆಡ್ ಮಾಡಿದ್ರೆ ನನಗೆ ಐಡೆಂಟಿಟಿ ಎಲಿಮೆಂಟ್ ಸಿಗುತ್ತೆ? ವಾಟ್ ಇಸ್ ದ ಐಡೆಂಟಿಟಿ ಎಲಿಮೆಂಟ್ ಹಿಯರ್? 1 ಪಕ್ಕನಾ? ಶೋರಾ? ಐಡೆಂಟಿಟಿ ಎಲಿಮೆಂಟ್ ಮೇಲ್ಗಡೆ ತಾನೇ ಸಿಕ್ಕಿದೆ ನಮಗೆ. ಝೀರೋ ಮ್ಯಾಟ್ರಿಕ್ಸ್. ಸೊ ಎ ಮ್ಯಾಟ್ರಿಕ್ಸ್ ಗೆ ಯಾವ ಮ್ಯಾಟ್ರಿಕ್ಸ್ ಆಡ್ ಮಾಡಿದ್ರೆ ನನಗೆ ಝೀರೋ ಮ್ಯಾಟ್ರಿಕ್ಸ್ ಸಿಗುತ್ತೆ? ಮೈನಸ್ ಎ. ಹೌದಲ್ವಾ? ಮೈನಸ್ ಎನ್ ಆಡ್ ಮಾಡಿದ್ರೆ ನನಗೆ ಝೀರೋ ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಮೈನಸ್ ಎನ ಏನಂತ ಕರಿತೀವಿ? ಅಡಿಟಿವ್ ಇನ್ವರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಡಿಟಿವ್ ಇನ್ವರ್ಸ್. ಗೊತ್ತಾಯ್ತಾ? ಅಡಿಟಿವ್ ಇನ್ವರ್ಸ್ ಅಂತ ಕರಿತೀವಿ. ಎನಿ ಡೌಟ್ಸ್? ಇದು ಅಡಿಷನ್ ಬಗ್ಗೆ ಮಾತಾಡಿದ್ವಿ. ಸಬ್ಟ್ರಾಕ್ಷನ್ ಸೇಮ್ ಇದೇ ತರ ವರ್ಕ್ ಆಗುತ್ತೆ. ಇಲ್ಲಿ ಮೈನಸ್ ಎ ಇದ್ರೆ ಎ ಇಂದ ಯಾವ ಮ್ಯಾಟ್ರಿಕ್ಸ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಎಕ್ಸಿಸ್ಟ್ ಆಗುತ್ತೆ? ಝೀರೋ ಮ್ಯಾಟ್ರಿಕ್ಸ್. ಅದು ಐಡೆಂಟಿಟಿ ಎಲಿಮೆಂಟ್ ಅಂಡರ್ ಸಬ್ಟ್ರಾಕ್ಷನ್. ಇನ್ವರ್ಸ್ ಎನ ಯಾವ ಮ್ಯಾಟ್ರಿಕ್ಸ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗಲ್ಲಿ ಝೀರೋ ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಆಗುತ್ತೆ? ಏನೇ. ಸೊ ಎ ಇಸ್ ಕಾಲ್ಡ್ ಸಬ್ಟ್ರಾಕ್ಟಿವ್ ಇನ್ವರ್ಸ್. ಅದನ್ನ ಸಬ್ಟ್ರಾಕ್ಟಿವ್ ಇನ್ವರ್ಸ್ ಅಂತ ಕರಿತೀವಿ. ಕ್ಲಿಯರಾ? ಮುಂದಕ್ಕೆ ಹೋಗೋಣವಾ? ಇದೆಲ್ಲ ಅಷ್ಟೊಂದೇನು ವರ್ಕ್ ಅಲ್ಲ, ಬಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಏನಿದೆ ಅದ್ರ ಪ್ರಾಪರ್ಟೀಸ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅಲ್ಲಿ ಆಲ್ರೆಡಿ ನಾನು ಒಂದು ಪ್ರಾಪರ್ಟಿ ಬರ್ದಿದ್ದೆ, ಗೊತ್ತಿದೆಯಾ ನಿಮಗೆ? ಒಂದು ಪ್ರಾಪರ್ಟಿ ಬರ್ದಿದೆ. AB is not equal to BA. So AB is not equal to BA. AB is not generally commutative. AB BA ಆಗೋ ಚಾನ್ಸಸ್ ಇಲ್ಲ. 90% ಅದು ಆಗೋದೇ ಇಲ್ಲ. ಸಮ್ ರೇರ್ ಕೇಸಸ್ ಅಲ್ಲಿ ಆಗುತ್ತೆ. ಅದು ಯಾವಾಗ ಅಂತ ಹೇಳ್ತೀನಿ ಮುಂದಕ್ಕೆ ಹೋಗ್ತಾ. ಈಗ ಇದು ಗೊತ್ತಾಯ್ತಾ? ಎನಿ ಡೌಟ್ಸ್? ನೆಕ್ಸ್ಟ್, ವಾಟ್ ಈಸ್ I into A? I ಅಂದ್ರೆ ಏನು? ಐಡೆಂಟಿಟಿ ಎಲಿಮೆಂಟ್. ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ನಾವು ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? IA is always equal to A. ಎಕ್ಸಾಂಪಲ್ ತಗೊಂಡ್ಬೇಕಾ? ಒಂದು ಸಾಲ್ವ್ ಮಾಡ್ಬೇಕಾ? ಏನ್ ಬೇಡ ಅಲ್ಲ? ಮಾಡಿ ಇಲ್ಲ ಮಾಡ್ತಾನೆ. ಓಕೆ ಓಕೆ. ಸೊ ಮಾಡೋಣವಾ ಇಲ್ಲ ಬೇಡವಾ? ಮಾಡ್ಬಿಡೋಣ, ಸುಮ್ಮನೆ ಯಾಕೆ? ಸೊ A ಈಕ್ವಲ್ಸ್ ಈಗ ಇಲ್ಲೇ ಇದೆಯಲ್ಲ 1 2 3 4 ಇದೆ ನನ್ನ ಹತ್ರ. ಅದಕ್ಕೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡೋಣ.
1 2 3 4 ಇದೆ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ತೀನಿ. ಎ ಇಂಟು ಐ ತಗೊಳ್ತೀನಿ. ಎ ಇಂಟು ಐ. ಸೊ ಎ ಇಂಟು ಐ ಈಕ್ವಲ್ಸ್. ಸೊ ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಕೊಡ್ತೀನಿ ನಾನು. ಏನ್ ಬರುತ್ತೆ ಅದು? 1 0 0 1. ಮಲ್ಟಿಪ್ಲೈ ಮಾಡೋಣ. ಏನ್ ಬರುತ್ತೆ? 1 1 1 ಪ್ಲಸ್ 2 ಇಂಟು 0 0. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಲ್ವಾ? ಫಸ್ಟ್ ಸೆಕೆಂಡ್ ನೆಕ್ಸ್ಟ್ 1 ಇಂಟು 0 0 ಪ್ಲಸ್ 2 ಇಂಟು 1 2 3 1 3 ಪ್ಲಸ್ 4 ಇಂಟು 0 0 3 ಇಂಟು 0 0 ಪ್ಲಸ್ 4 1 4. ಸೊ ಏನ್ ಬರುತ್ತೆ ಹಾಗಾದ್ರೆ ಆನ್ಸರ್? 1 2 3 4. 1 2 3 4. ಸೊ ಇಟ್ ಇಸ್ ನಥಿಂಗ್ ಬಟ್ ದ ಗಿವನ್ ಮ್ಯಾಟ್ರಿಕ್ಸ್ ಎ. A ಹೌದಲ್ವಾ? matrix. ಸೊ ಎ ಐ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಏನೇ ಸಿಗುತ್ತೆ. ಎನಿ ಡೌಟ್ಸ್? ಎನಿ ಕನ್ಫ್ಯೂಷನ್ಸ್? ಎನಿ ಕನ್ಫ್ಯೂಷನ್ಸ್? ನೆಕ್ಸ್ಟ್ ಈಗ ಅದೇ ತರ ಎ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಸಿ. ನಾನು ಅಡಿಷನಲ್ ಇದನ್ನ ಬರೆಯೋದು ಮರ್ತೆ. ಅಸೋಸಿಯೇಟಿವ್ ಲಾ ಅಂತ ಒಂದು ಬರುತ್ತೆ ಇಲ್ಲಿ. ಅಸೋಸಿಯೇಟಿವ್ ಲಾ. ಅಸೋಸಿಯೇಟಿವ್ ಏನಿದು? ಅಸೋಸಿಯೇಟಿವ್ ಅಂದ್ರೆ ನಾವು ಗ್ರೂಪಿಂಗ್ ಮಾಡ್ಕೋಬಹುದು. ಈಗ ನಾನು ಫಸ್ಟ್ ಎ ಪ್ಲಸ್ ಬಿ, ಈಗ ಇಲ್ಲಿ 3 ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳೋಣ, ಎ ಬಿ ಸಿ. ಫಸ್ಟ್ ನಾನು ಎ ಪ್ಲಸ್ ಬಿ ಆಡ್ ಮಾಡ್ಬಿಟ್ಟು ಆಮೇಲೆ ಅದಕ್ಕೆ ಸಿ ನ ಆಡ್ ಮಾಡಿದ್ರು, ಇಲ್ಲ ಅಂದ್ರೆ ಫಸ್ಟ್ ಬಿ ಪ್ಲಸ್ ಸಿ ಆಡ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಎಗೆ ಆಡ್ ಮಾಡಿದ್ರು ಕೂಡ ಎರಡು ಏನಾಗಿರುತ್ತೆ? ಈಕ್ವಲ್. ಸೇಮ್ ಆಗುತ್ತೆ ಸರ್. ಗೊತ್ತಾಯ್ತಾ? ಮುಂದೆಯಿಂದ ಆಡ್ ಮಾಡ್ಕೊಂಡು ಬಂದ್ರು ಸೇಮ್ ಇರುತ್ತೆ, ಹಿಂದೆಯಿಂದ ಆಡ್ ಮಾಡ್ಕೊಂಡು ಬಂದ್ರು ಸೇಮ್ ಇರುತ್ತೆ. ದಟ್ ಇಸ್ ಕಾಲ್ಡ್ ಅಸೋಸಿಯೇಟಿವ್. ಗೊತ್ತಾಯ್ತಲ್ಲ? ಅದೇ ತರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಫಸ್ಟ್ ಎ ಬಿ ಮಲ್ಟಿಪ್ಲೈ ಮಾಡ್ಬಿಟ್ಟು ಆಮೇಲೆ ಸಿ ಮಲ್ಟಿಪ್ಲೈ ಮಾಡಿದ್ರು, ಇಲ್ಲಾಂದ್ರೆ ಫಸ್ಟ್ ಬಿ ಸಿ ಮಲ್ಟಿಪ್ಲೈ ಮಾಡ್ಬಿಟ್ಟು ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾನು ಎ ಬರ್ಕೊಂಡು ಮಲ್ಟಿಪ್ಲೈ ಮಾಡಿದ್ರು, ಎರಡು ಏನಾಗಿರುತ್ತೆ? ಸೇಮೇ ಇರುತ್ತೆ. ಸೊ ಇದನ್ನ ಅಸೋಸಿಯೇಟಿವ್ ಲಾ ಅಂತ ಕರಿತೀವಿ. ಮೇಲ್ಗಡೆ ಬರ್ದಿದ್ದೀನಿ, ಅಸೋಸಿಯೇಟಿವ್ ಲಾ ಅಂತ ಕರಿತೀವಿ. ಗೊತ್ತಾಯ್ತಾ? ಗೊತ್ತಾಯ್ತಾ? ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಎ ಪ್ಲಸ್ ಬಿ ಇಂಟು ಸಿ ಇತ್ತು ಅಂತ ಅನ್ಕೊಳ್ಳೋಣ. ಎ ಪ್ಲಸ್ ಬಿ ಇಂಟು ಸಿ. ಇಲ್ಲಿ ಸಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಎರಡಕ್ಕೂ, ಎಗೆ ಒಂದ್ಸಲ ಬಿಗೆ ಒಂದ್ಸಲ. ಸೊ ಅದೇನಾಗುತ್ತೆ? ಎ ಸಿ ಪ್ಲಸ್ ಬಿ ಸಿ. ಇದನ್ನ ಏನಂತ ಕರಿತೀವಿ? ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಕರಿತೀವಿ. ಸೊ ಅದೇ ತರ ಎ ಸ್ಟಾರ್ ಸಾರಿ ಎ ಇಂಟು ಬಿ ಪ್ಲಸ್ ಸಿ ಏನಾಗುತ್ತೆ ಹಾಗಾದ್ರೆ? ಎ ಇಂಟು ಬಿ ಪ್ಲಸ್ ಸಿ. ಎ ಬಿ ಪ್ಲಸ್ ಎ ಸಿ. ಗೊತ್ತಾಯ್ತಾ? ಇದು ಲೆಫ್ಟ್ ಇಂದ ಡಿಸ್ಟ್ರಿಬ್ಯೂಟ್ ಮಾಡಿದೀನಿ, ಇದನ್ನ ರೈಟ್ ಇಂದ ಡಿಸ್ಟ್ರಿಬ್ಯೂಟ್ ಮಾಡಿದೀನಿ. ಕ್ಲಿಯರ್? ಇದು ಲೆಫ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ, ರೈಟ್ ಡಿಸ್ಟ್ರಿಬ್ಯೂಟಿವ್ ಲಾ. ಎನಿ ಡೌಟ್ಸ್? ಏನು ಡೌಟ್ಸ್ ಇಲ್ಲಲ್ಲ? ಓಕೆ. ಸೊ ನೆಕ್ಸ್ಟ್ ದಿಸ್ ಪಾಯಿಂಟ್, ಇಫ್ ಎ ಬಿ ಈಕ್ವಲ್ ಟು 0 ಮೀನ್ಸ್ ನಾವೇನ್ ಕನ್ಕ್ಲೂಡ್ ಮಾಡಬಹುದು ಇದರಿಂದ? ಎ ಬಿ ಈಕ್ವಲ್ ಟು 0 ಬಂದ್ರೆ Any one of the matrices. ಎನಿ ಒನ್ ಆಫ್ ದಿ ಮ್ಯಾಟ್ರಿಕ್ಸ್ ಇಸ್ 0. ಅದು ನಂಬರ್ಸ್ ಅಲ್ಲಿ ಟ್ರೂ ಆಗತ್ತೆ, ಬಟ್ ಇನ್ ಮ್ಯಾಟ್ರಿಕ್ಸ್ ಇಟ್ ಇಸ್ ನಾಟ್ ಟ್ರೂ. ಎ ಬಿ 0 ಇದೆ ಅಂದ್ರೆ ಇಟ್ ಈಸ್ ನಾಟ್ ಟ್ರೂ ದಟ್ either A is 0 matrix or B is 0 matrix. A 0 matrix ಇರಬೇಕು, B 0 matrix ಇರಬೇಕು ಅಂತ ಏನು ರೂಲ್ ಇರಬೇಕಿಲ್ಲ. ಇಲ್ಲಿ ಎ ಬಿ 0 ಬರ್ತಾ ಇದೆ ಅಂದ್ರೆ ನಾವು ಎರಡು ನಾನ್ 0 ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದಾಗ್ಲೂ ಕೂಡ ನಮ್ಗೆ ಆನ್ಸರ್ 0 ಬರಬಹುದು. ಗೊತ್ತಾಗ್ತಿದ್ಯಾ? ನಾನು ಹೇಳ್ತಿರೋದು ಗೊತ್ತಾಗ್ತಿದ್ಯಾ? ಸೊ ಎ ಬಿ ಈಕ್ವಲ್ ಟು 0 ಅಂತ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಎ 0 ಆರ್ ಬಿ 0 ಅಂತ ಹೇಳ್ಬೇಡಿ. ಯಾಕೆಂದ್ರೆ ಎ ಅಂಡ್ ಬಿ ಎರಡು ನಾನ್ 0 ಮ್ಯಾಟ್ರಿಕ್ಸ್ ಇದ್ದಾಗ್ಲೂ ಕೂಡ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 0 ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ ಹಾಗಾಗಿ ಎ ಬಿ ಈಕ್ವಲ್ ಟು 0 ಮೀನ್ಸ್ ಇಟ್ ಇಸ್ ನಾಟ್ ಟ್ರೂ ದಟ್ either A is equal to 0 matrix or B equal to 0 matrix. ಗೊತ್ತಾಯ್ತಾ? ಅದೇ ತರ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತೀನಿ ಈ ಕಡೆ. ನೆಕ್ಸ್ಟ್ ಪಾಯಿಂಟ್, ಈಗ ಎ ಬಿ ಈಕ್ವಲ್ ಟು ಎ ಸಿ ಇದೆ ಅಂದ್ರೆ ಏನ್ ಕನ್ಕ್ಲೂಷನ್ ಬರ್ಬೋದು ಇದರಿಂದ? ಎ ಬಿ ಈಕ್ವಲ್ ಟು ಎ ಸಿ ಇದೆ ಅಂದ್ರೆ B is equal to C. ಬಿ ಈಕ್ವಲ್ ಟು ಸಿ ಅಂತ ಹೇಳ್ತೀವಿ ಅದು ನಂಬರ್ಸ್ ಅಲ್ಲಿ, ಬಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇಟ್ ಇಸ್ ನಾಟ್ ಟ್ರೂ. B need not be equal to true. B need not be equal to C. So ಇಲ್ಲಿ B ಮತ್ತೆ C ಈಕ್ವಲ್ ಇದೆ ಅಂತ ಮೀನಿಂಗ್ ಅಲ್ಲ. A B equal to AC ಇದೆ ಅಂದ್ರೆ. ಸೊ ಎ ಬಿ ಗೆ ಯಾವುದೋ ಒಂದು ಸಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದಾಗ ಅನ್ಫಾರ್ಚುನೇಟ್ಲಿ ಅದು ಎ ಬಿ ಈಕ್ವಲ್ ಆಗ್ಬಿಡ್ಬೋದು. ಆ ತರ ಪಾಸಿಬಿಲಿಟಿ ಕೂಡ ಇದೆ ಇಲ್ಲಿ. ಅದಕ್ಕೆ ಎ ಬಿ is equal to C, AC means you cannot conclude that B is equal to C. ಗೊತ್ತಾಗ್ತಿದ್ಯಾ? ನಾ ಹೇಳಿದ್ ಗೊತ್ತಾಯ್ತಾ? ಗೊತ್ತಾಯ್ತಾ? ನೆಕ್ಸ್ಟ್ ಅದೇ ತರ
ವಾಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್? ಇಲ್ಲಿ ಎ ಅಂಡ್ ಬಿ ಅನ್ನೋದು ಮ್ಯಾಟ್ರಿಕ್ಸ್, ಅದನ್ನ ತಲೆಯಲ್ಲಿ ಇಟ್ಕೊಂಡು ಫಾರ್ಮುಲಾ ಎಕ್ಸ್ಪ್ಯಾಂಡ್ ಮಾಡೋಣ. ವಾಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್? ಏನಾಗ್ಬೋದು ಸರ್? ಎ ಬಿ ಈಕ್ವಲ್ ಟು 0 ಅಂತ ಅಂದಾಗ ಏನೂ 0 ಅಲ್ಲ, ಬಿನೂ 0 ಅಲ್ಲ ಅಂದ್ರಲ್ವಾ ಸರ್? ಹೌದು ಹೌದು. ಹಂಗಂದ್ರೆ ಮತ್ತೆ ಏನಾಗುತ್ತೆ ಸರ್? ಅದು ಎ ಬಿ ಇಸ್ ಈಕ್ವಲ್ ಟು 0 ನಾನ್ ಜೀರೋ ಮ್ಯಾಟ್ರಿಸಸ್ ಇರ್ಬೋದು. ಈಗ ನಾನು ಒಂದು ಎಕ್ಸಾಂಪಲ್ ಬರೀತೀನಿ ನೋಡೋಣ, ಸುಮ್ಮನೆ ಒಂದು ಕನ್ಸಿಡರ್ ಮಾಡ್ತೀನಿ, ನನಗೂ ಇದು ಕರೆಕ್ಟ್ ಆಗಿ ಬರುತ್ತೆ ಇಲ್ವ ಅಂತ ಗೊತ್ತಿಲ್ಲ. ಈಗ 0 1 0 0 ಇದೆ ಅಂತ ಅನ್ಕೊಳ್ಳೋಣ, ಇದು ಎ, ಕ್ಲಿಯರಾ? ಬಿ 1 0 0 1 ಇದೆ ಅಂತ ಅನ್ಕೊಳ್ಳೋಣ, ಸಾರಿ 1 0 0 0 ಇದೆ ಅಂತ ಅನ್ಕೊಳ್ಳೋಣ. ಈಗ ಎ ಅಂಡ್ ಬಿ ಇಲ್ಲಿ ಜೀರೋ ಮ್ಯಾಟ್ರಿಕ್ಸ್, ಜೀರೋ ಮ್ಯಾಟ್ರಿಕ್ಸ್ ಏನು ಜೀರೋ ಮ್ಯಾಟ್ರಿಕ್ಸ್, ಬಿ ಜೀರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇದೀವ ನಾವಿಲ್ಲಿ? ಜೀರೋ ಮ್ಯಾಟ್ರಿಕ್ಸ್ ಅಲ್ಲ ಸರ್, ನಾನ್ ಎ ಇಸ್ ನಾನ್ ಜೀರೋ ಮ್ಯಾಟ್ರಿಕ್ಸ್, ಬಿ ಇಸ್ ಆಲ್ಸೋ ನಾನ್ ಜೀರೋ ಮ್ಯಾಟ್ರಿಕ್ಸ್, ಹೌದಾ? ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಸೊ ಎ ಬಿ ಏನಾಗುತ್ತೆ ಹಾಗಿದ್ರೆ? 0 into 1 0 plus 1 into 0 0 0 into 0 0 plus 1 into 0 0 0 into 1 0 plus 0 into 0 0 0 into 0 0 plus 0 into 0 0. ಸೊ ಹಾಗಾದ್ರೆ ಎ ಬಿ ಏನ್ ಬಂತು? ಜೀರೋ ಮ್ಯಾಟ್ರಿಕ್ಸ್. ಎ ಬಿ ಜೀರೋ ಮ್ಯಾಟ್ರಿಕ್ಸ್ ಇದೆ ಅಂದ್ರೆ ಎ ಮ್ಯಾಟ್ರಿಕ್ಸ್ 0 ಇದೆ, ಬಿ ಮ್ಯಾಟ್ರಿಕ್ಸ್ 0 ಇದೆ ಅಂತ ಹೇಳ್ತೀವ ನಾವು? ಇಲ್ಲ, ಯಾಕಂದ್ರೆ ಇಲ್ಲಿ ಎರಡು ನಾನ್ ಜೀರೋ ಮ್ಯಾಟ್ರಿಕ್ಸ್ ತಗೊಂಡು ನಾನು ಪ್ರೂವ್ ಮಾಡಿದ್ದೀನಿ. ದಟ್ ಈಸ್ ವೈ ಎ ಬಿ ಅನ್ ಎನಿ ಮ್ಯಾಟ್ರಿಕ್ಸ್, either zero matrix or any other matrix. B is also either zero matrix or any other matrix. ಬಟ್ ಏನಂತ ಗೊತ್ತಿಲ್ಲ ನನಗೆ, ಜೀರೋ ಮ್ಯಾಟ್ರಿಕ್ಸ್ ನಾನ್ ಜೀರೋ ಮ್ಯಾಟ್ರಿಕ್ಸ್ ಗೊತ್ತಿಲ್ಲ. ಬಟ್ ಇಷ್ಟಂತೂ ಹೇಳ್ಬೋದು, ಯಾವಾಗ್ಲೂ ಎ ಅಂಡ್ ಬಿ 0 ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಎ ನಾನ್ ಜೀರೋ ಇರ್ಬೋದು, ಬಿ ಕೂಡ ನಾನ್ ಜೀರೋ ಇರುತ್ತೆ. ಸೊ ಇಟ್ ಇಸ್ ನಾಟ್ ಟ್ರೂ ದಟ್ ಐದರ್ ಎ ಇಸ್ ಜೀರೋ ಮ್ಯಾಟ್ರಿಕ್ಸ್ ಆರ್ ಬಿ ಇಸ್ ಜೀರೋ ಮ್ಯಾಟ್ರಿಕ್ಸ್ ಆಲ್ವೇಸ್. ಯಾವಾಗ್ಲೂ ಎ 0ನೇ ಇರುತ್ತೆ, ಬಿ 0ನೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ನಾನ್ ಜೀರೋ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರು ಕೂಡ ನಮ್ಗೆ ಎ ಬಿ ರಿಸಲ್ಟ್ 0 ಬರ್ಬೋದು. ನಾ ಹೇಳಿದ್ ಗೊತ್ತಾಯ್ತಾ? ಎನಿ ಕನ್ಫ್ಯೂಷನ್ಸ್? ನೋ ಸರ್. ನೆಕ್ಸ್ಟ್ ಅದೇ ತರ, ವಾಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್? ಫಟಾಫಟ್ ಕ್ಯಾನ್ ಐ ರೈಟ್ ಇಟ್ ಆಸ್ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ? ಸೊ ಹಾಗಿದ್ರೆ ವಾಟ್ ಈಸ್ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ? ಎ ಸ್ಕ್ವೇರ್. ವೆರಿ ಗುಡ್. ಆಮೇಲೆ ಮುಂದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮುಂದಕ್ಕೆ ಹೋಗಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ವೆರಿ ಗುಡ್. ಪ್ಲಸ್ 2ab ನ ಆಹಾ, ಇಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲ, ಅದು ಟ್ರೂ ಅಲ್ಲ, ಇಲ್ಲಿ ಎಲ್ಲ ರಾಂಗ್ ಅಂತ ಪ್ರೂವ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಏನ ಎ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಎ ಸ್ಕ್ವೇರ್ ಬರುತ್ತಾ? ಪ್ಲಸ್ ಏನ ಬಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಎ ಬಿ ಬರುತ್ತಾ? ಎ ಬಿ ಪ್ಲಸ್ ಅದೇ ತರ ಈಗ ಮುಂದಕ್ಕೆ ಹೋಗೋಣ. ಬಿ ನ ಎ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ವೆರಿ ಗುಡ್. ಬಿ ನ ಎ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಬಿ ಎ ಬರುತ್ತೆ. ಪ್ಲಸ್ ಎ ಬಿ ನ ಬಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಬಿ ಸ್ಕ್ವೇರ್ ಬರುತ್ತೆ. ಈಗ ಇಲ್ಲಿ ನಾವು ಎ ಬಿ ಪ್ಲಸ್ ಬಿ ಎ ಏನಪ್ಪಾ ಸರ್ ಏನೇ ಮಾಡಿದ್ರೆ ಅದೇ ಬರುತ್ತಲ್ವಾ? ಎ ಸ್ಕ್ವೇರ್ ಪ್ಲಸ್ ಬಿ. ಒಂದ್ ನಿಮಿಷ ಬರ್ತೀನಿ ಪಾಯಿಂಟಿಗೆ ಬರ್ತೀನಿ. ಸೊ ಈಗ ಇಲ್ಲಿಗೆ ಬರೋಣ. ಬಿ ನ ಬಿ ಜೊತೆ ಮಲ್ಟಿಪ್ಲೈ ಮಾಡಿದೀನಿ. ನಾ ಹೇಳ್ದೆ ಎ ಬಿ ಇಸ್ ನಾಟ್ ಆಲ್ವೇಸ್ ಈಕ್ವಲ್ ಟು ಬಿ ಎ. ಎ ಬಿ ಅನ್ನೋದು ಯಾವಾಗ್ಲೂ ಬಿ ಎಗೆ ಈಕ್ವಲ್ ಇರುತ್ತಾ? ಇಲ್ಲ, ನಾವಿಲ್ಲಿ ಬರ್ದಿದೀವಲ್ವಾ, ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ. ಹಂಗಂದ್ಮೇಲೆ ಎ ಬಿ ಪ್ಲಸ್ ಬಿ ಎ ಬಿ ಆಡ್ ಮಾಡ್ಬಿಟ್ಟು 2ab ಅಂತ ಬರೆಯಕ್ಕಾಗತ್ತಾ ನಾವು? ಇಲ್ಲ, ದೇ ಆರ್ ನಾಟ್ ಈಕ್ವಲ್. ಸೊ ಅದಕ್ಕೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ ಅಂದ್ರೆ ಇದೇ ಫಾರ್ಮುಲಾ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಎ. ಅಂಡರ್ಸ್ಟುಡ್? ಆಯ್ತಾ? ವೆನ್ ಇಟ್ ಈಸ್ ಈಕ್ವಲ್ ಟು 2ab, ಯಾವಾಗ ಅದು 2ab ಆಗುತ್ತೆ? AB equal to BA. If AB equal to BA, then only A plus B whole square is equal to AB equal to B ಆದಾಗ ಮಾತ್ರ A plus B whole square ಏನಾಗುತ್ತೆ? A square plus B square. AB B ಎರಡು ಸೇಮ್ ಇದ್ರೆ ನಾವು ಅದನ್ನ ಏನಂತ ಬರೀತೀವಿ? ಪ್ಲಸ್ 2AB or plus 2BA. ಕ್ಲಿಯರಾ? ಎನಿ ಡೌಟ್ಸ್? ಅದೇ ತರ ಮುಂದಕ್ಕೆ ಹೋಗೋಣ. ಹಾಗಿದ್ರೆ ವಾಟ್ ಈಸ್ A minus B whole square? ಬೇಗ what is A minus B whole square? A square. A square plus B. ತಗೊಳ್ಳೋಣ. A minus B into A minus B ನೇ ತಗೊಳ್ಳೋಣ. ಹಿಂಗೆ ಮಾಡೋಣ, ಗೊತ್ತಾಗುತ್ತೆ. ಸೊ A minus B ಏನಾಗುತ್ತೆ? A square minus AB minus BA plus B square. ನಾನು ಕರೆಕ್ಟಾಗಿ ಬರ್ತಿದ್ದೀನಾ? ಸೊ ಹಾಗಿದ್ರೆ ಯಾವ ಇದು A square plus B square minus 2AB ಅಂತ ಬರೀಲಿಕ್ಕಾಗತ್ತಾ? ಇಲ್ಲ. If AB equal to BA, then only we can write that A plus B whole square is equal to A square plus B square minus 2AB. ನಾ ಬರ್ದಿದ್ದು ಗೊತ್ತಾಯ್ತಾ? ಎನಿ ಡೌಟ್ಸ್? ನೋ ಸರ್. ಅದೇ ತರ ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗ್ಬಿಡೋಣ.
ಸೊ ವಾಟ್ ಈಸ್ ಎ ಪವರ್ ಎಂ ಇಂಟು ಎ ಪವರ್ ಎನ್? A power M plus N. ಎಂ ಪ್ಲಸ್ ಎನ್. ಅದು ಮ್ಯಾಟ್ರಿಕ್ಸ್ ಅಲ್ಲೂ ಕೂಡ ಟ್ರೂ, ಡೌಟ್ ಬೇಡ. ಅದೇ ತರ ವಾಟ್ ಈಸ್ ಎ ಪವರ್ ಎಂ ಹೋಲ್ ಪವರ್ ಎನ್? A power Mn. A power M. We can write it as a power mn or a power n whole power m. ನಾವೇನು ಚೇಂಜ್ ಮಾಡಬಹುದು m and n. ಗೊತ್ತಿದೆ ಅಲ್ವಾ? ಹಾಗಿದ್ರೆ ಈ ಪಾಯಿಂಟ್ ಗೆ ಆನ್ಸರ್ ಮಾಡಿ ನೋಡೋಣ. ವಾಟ್ ಈಸ್ I power n? I, what do you mean by I? Identity. Very good. Identity matrix. Identity matrix ನ ಎಷ್ಟೇ ಸಲ ಮಲ್ಟಿಪ್ಲೈ ಮಾಡಿದ್ರು ನಮ್ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ I power n is always I. So I square, I cube, I power 4, I power 5 ಎಲ್ಲ ಯಾವಾಗಲೂ ಏನಾಗಿರುತ್ತೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಎನಿ ಡೌಟ್ಸ್? No, sir. ಸೊ ಹಾಗಿದ್ರೆ ಮುಂದಕ್ಕೆ ಹೋಗೋಣ. ಟೈಮ್ ಎಷ್ಟಾಯ್ತು? ಟೈಮ್ ಆಲ್ರೆಡಿ 10 minutes ಎಕ್ಸ್ಟ್ರಾ ಆಗ್ಬಿಟ್ಟಿದೆ. ಕಂಟಿನ್ಯೂ ಮಾಡೋಣ ಇಲ್ಲ ಸ್ಟಾಪ್ ಮಾಡೋಣ? ಇಲ್ಲ 10 minutes ಇದೆ ಸರ್. ಕಂಟಿನ್ಯೂ ಮಾಡೋಣ. ಓಕೆ 8:30 ವರೆಗೂ ಮಾಡೋಣ. ಆಗಿದ್ರೆ ಯಾರಿಗೂ ಏನು ಅಭ್ಯಂತರ ಇಲ್ಲ ಅಲ್ಲ? 8:20 ಸರ್. ಓಕೆ 10 minutes ಮಾಡಬೇಡ. ಓಕೆ ಇನ್ನೊಂದು 2 ಟೈಪ್ ಇದೆ, ಹೇಳ್ಬಿಡ್ತೀನಿ. ಹೋಗೋಣ ಮುಂದಕ್ಕೆ. ನೆಕ್ಸ್ಟ್ ಓಕೆ ಇಷ್ಟೆಲ್ಲ ಪ್ರಾಪರ್ಟೀಸ್ ಆಯ್ತು. ನೆಕ್ಸ್ಟ್ ಟೈಪ್ ಈಗ ಈಗ ಫಸ್ಟ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ವಾಟ್ ಯು ಮೀನ್ ಬೈ ಟ್ರಾನ್ಸ್ಪೋಸ್? ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಅಂದ್ರೆ ಏನು? ಇಟ್ಸ್ ವೆರಿ ಸಿಂಪಲ್. ಈಕ್ವಲ್ ಇಂದ ಈ ಕಡೆ ಹೋದಾಗ ಎಕ್ಸ್ಚೇಂಜ್. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅದನ್ನ ಯಾವ ತರ ಡಿನೋಟ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಡಿನೋಟೆಡ್ ಬೈ a ಪವರ್ t ಆರ್ a ಡ್ಯಾಶ್. ಇದು ಎರಡು ಟ್ರಾನ್ಸ್ಪೋಸ್ ನೇ ರೆಪ್ರೆಸೆಂಟ್ ಮಾಡುತ್ತೆ, a ಪವರ್ t ಇಲ್ಲ ಅಂದ್ರೆ a ಡ್ಯಾಶ್. ಅವ್ರು ಯಾವ ತರನಾದ್ರೂ ಮೆನ್ಷನ್ ಮಾಡಬಹುದು ನೋಡಿ. ಸೊ ಈಗ ಟ್ರಾನ್ಸ್ಪೋಸ್ ಏನಾಗುತ್ತೆ ಅಂದ್ರೆ a matrix definition ಬರೀತೀನಿ. a matrix obtained by interchanging rows and columns of given matrix. A matrix obtained by interchanging the rows and columns of a given matrix is called transpose of a given matrix. Any doubts? ಈಗ ಇದು ಅರ್ಥ ಆಗ್ಲಿಕ್ಕಿಲ್ಲ, ಸೊ ಒಂದ್ಸಲ ಹೇಳ್ಬಿಡ್ತೀನಿ. ಏನೋ ಒಂದು ಎಕ್ಸಾಂಪಲ್ ತಗೊಂಡ್ಬಿಟ್ರೆ ಗೊತ್ತಾಗುತ್ತೆ. ಸೊ ಈಗ ಎ ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳೋಣ. ನಾವು ಎ ಇಸ್ ಅ ಮ್ಯಾಟ್ರಿಕ್ಸ್. 3x3 ಮ್ಯಾಟ್ರಿಕ್ಸ್ ತಗೊಳ್ತೀನಿ. 1 2 3 -2 4 0 0 1 6. Now what is A transpose? ಹಾಗಾದ್ರೆ A transpose ಏನಾಗುತ್ತೆ? It is denoted by A power t or A dash which is equal to transpose ಅಂದ್ರೆ ಏನು? ಟ್ರಾನ್ಸ್ಪೋಸ್ ನನಗೆ ಯಾವಾಗ ಸಿಗುತ್ತೆ? ರೋಸ್ ಅಂಡ್ ಕಾಲಮ್ಸ್ ನ ಇಂಟರ್ಚೇಂಜ್ ಮಾಡ್ಬಿಡ್ಬೇಕು, ಹೌದಲ್ವಾ? ಸೊ ಹೇಗೆ ಇಂಟರ್ಚೇಂಜ್ ಮಾಡೋದಂದ್ರೆ ಇಲ್ಲಿ ನೋಡಿ, ಫಸ್ಟ್ ರೋ ಏನಿದೆ ನಾನು ಅದನ್ನ ಫಸ್ಟ್ ಕಾಲಮ್ ಮಾಡ್ತೀನಿ. 1 2 3 ರೋ ಇತ್ತು, ನಾನು ಅದನ್ನ ಏನ್ ಮಾಡಿದೀನಿ? ಕಾಲಮ್ ಮಾಡಿದೀನಿ. ನೆಕ್ಸ್ಟ್ ಸೆಕೆಂಡ್ ರೋ -2 4 0 ಏನಿತ್ತು, ನಾನು ಅದನ್ನ ಸೆಕೆಂಡ್ ಕಾಲಮ್ ಮಾಡ್ತೀನಿ. -2 4 0. ಥರ್ಡ್ ರೋ ಏನಿತ್ತು, ನಾನು ಅದನ್ನ ಥರ್ಡ್ ಕಾಲಮ್ ಮಾಡ್ತೀನಿ. ಕಾಲಮ್ ಮಾಡಿದಾಗ ನನಗೆ ಈ ತರ ಇಂಟರ್ಚೇಂಜ್ ಮಾಡಿದಾಗ ಸಿಗುತ್ತಲ್ವಾ ಮ್ಯಾಟ್ರಿಕ್ಸ್. ದಿಸ್ ಈಸ್ ಕಾಲ್ಡ್ ಟ್ರಾನ್ಸ್ಪೋಸ್ ಆಫ್ ಅ ಗಿವನ್ ಮ್ಯಾಟ್ರಿಕ್ಸ್. ಎನಿ ಡೌಟ್ಸ್? ಸರ್ ಅಲ್ಲಿಗೆ ಡೆಫಿನೇಷನ್ ಅಲ್ಲಿ ರೋಸ್ ಆರ್ ಕಾಲಮ್ಸ್ ಅಲ್ವಾ ಸರ್? ರೋಸ್ ಆರ್ ಕಾಲಮ್ಸ್, ನಾಟ್ ಆಂಡ್. ರೋಸ್ ಆರ್ ಕಾಲಮ್ಸ್ ಯೂಸ್ ಮಾಡೋಣ. ಸೊ ರೋಸ್ ಆರ್ ಕಾಲಮ್ಸ್. ನೆಕ್ಸ್ಟ್, ಸೊ ಇಲ್ಲಿಗೆ ಏನಾದ್ರು ಡೌಟ್ ಇದೆಯಾ? ಎನಿ ಡೌಟ್ಸ್? ಮುಂದಕ್ಕೆ ಹೋಗೋಣವಾ? ಸೊ ಹಾಗಿದ್ರೆ ಒನ್ ಮೋರ್ ಎಕ್ಸಾಂಪಲ್ ಕೊಡ್ತೀನಿ. ಇದಕ್ಕೆ ಏನಾಗುತ್ತೆ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಹೇಳಿ ನೋಡೋಣ. A equals 1 2 3. So A transpose ಏನಾಗುತ್ತೆ? ಇಟ್ ಇಸ್ ಅ ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ ಏನಾಗುತ್ತೆ? ಕಾಲಮ್ ಮ್ಯಾಟ್ರಿಕ್ಸ್ ಕೊಟ್ರೆ ಅದೇನಾಗುತ್ತೆ? ರೋ ಮ್ಯಾಟ್ರಿಕ್ಸ್ ಆಗುತ್ತೆ. ಇಲ್ಲಿ ನೋಡಿ, ಈಗ ಇಲ್ಲಿ ಆರ್ಡರ್ ಏನಿತ್ತು? 1 x 3 ಇತ್ತಾ? ಇಲ್ಲಿ ಆರ್ಡರ್ ಏನಾಗ್ಬಿಡುತ್ತೆ? 3 x 1. ಆರ್ಡರ್ ಉಲ್ಟಾ ಆಗ್ಬಿಡುತ್ತೆ. ಇಲ್ಲಿ ಸೇಮ್ ಇತ್ತು, 3 x 3 ಇತ್ತು, ಅದಕ್ಕೆ ಇಲ್ಲೂ ಕೂಡ 3 x 3 ನೇ ಬಂತು. ಬಟ್ ಇಲ್ಲಿ 1 x 3 ಇದ್ದಿದ್ದು ಏನಾಯ್ತು? 3 x 1 ಆಯ್ತು. ಸೊ ಆರ್ಡರ್ ಇಂಟರ್ಚೇಂಜ್ ಆಗ್ಬಿಡುತ್ತೆ. ಅಂದ್ರೆ ರೋಸ್ ಇದ್ದಿದ್ದು ಕಾಲಮ್ಸ್ ಆಗಿತ್ತು, ಕಾಲಮ್ಸ್ ಇದ್ದಿದ್ದು ರೋಸ್ ಆಗಿತ್ತು. ಇಲ್ಲೂ ಅಷ್ಟೇ, ರೋ ನಂಬರ್ ಆಫ್ ರೋಸ್ ಏನಿತ್ತು ಅದು ನಂಬರ್ ಆಫ್ ಕಾಲಮ್ಸ್ ಆಯ್ತು, ನಂಬರ್ ಆಫ್ ಕಾಲಮ್ಸ್ ಏನಿತ್ತು ಅದು ನಂಬರ್ ಆಫ್ ರೋಸ್ ಆಯ್ತು. ಎನಿ ಡೌಟ್ಸ್? ಸರ್ ಸ್ಕೇಲರ್ ಮ್ಯಾಟ್ರಿಕ್ಸ್ ಮತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸೇಮೇ ಬರುತ್ತಲ್ವಾ ಸರ್? ಹೌದು, ಟ್ರಾನ್ಸ್ಪೋಸ್ ತಗೊಂಡ್ರೆ ಸೇಮೇ ಬರುತ್ತೆ. ಡಯಾಗನಲ್ ಮ್ಯಾಟ್ರಿಕ್ಸ್ ನಾವು ಯಾವ್ದನ್ನೇ ಟ್ರಾನ್ಸ್ಪೋಸ್ ತಗೊಂಡ್ರು ಸೇಮೇ ಬರುತ್ತೆ. ಡಯಾಗನಲ್ ಮ್ಯಾಟ್ರಿಕ್ಸ್. ಸೊ ಡಯಾಗನಲ್ ಅಂದ್ರೆ ಅಲ್ಲಿ ಸ್ಕೇಲರ್ ಬಂದ್ಬಿಡುತ್ತೆ, ಐಡೆಂಟಿಟಿನೂ ಬಂದ್ಬಿಡುತ್ತೆ. ಡಯಾಗನಲ್ ಮ್ಯಾಟ್ರಿಕ್ಸ್ ನಾವು ಟ್ರಾನ್ಸ್ಪೋಸ್ ತಗೊಂಡ್ರೆ ಸೇಮೇ ಬರುತ್ತೆ. ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಿದೆ ಅದೇ ಮ್ಯಾಟ್ರಿಕ್ಸ್ ಇರುತ್ತೆ. ಕ್ಲಿಯರಾ? ಅದ್ ಮುಂದಕ್ಕೆ ಬರುತ್ತೆ, ಹೋಗ್ತಾ ಹೋಗ್ತಾ ಬರುತ್ತೆ, ಹೇಳ್ತೀನಿ. ಇನ್ನು ಇದಾವೆ ಟೈಪ್ಸ್ ಇದಾವೆ. ಈಗ ಇದು ಗೊತ್ತಾಯ್ತಾ? ಟ್ರಾನ್ಸ್ಪೋಸ್ ಗೊತ್ತಾಯ್ತಾ?
ಎಸ್ ಸರ್. ನೆಕ್ಸ್ಟ್ ಟೈಪ್. ಇನ್ 2 ಟೈಪ್ ಇದೆ, ಡಿಸ್ಕಸ್ ಮಾಡೋಣ ಇಲ್ಲ ನೆಕ್ಸ್ಟ್ ಕ್ಲಾಸ್ ನೋಡೋಣ? ಏನ್ ಮಾಡೋಣ? ನೆಕ್ಸ್ಟ್ ಕ್ಲಾಸ್ ನೋಡೋಣ. ನೆಕ್ಸ್ಟ್ ಕ್ಲಾಸ್ ನೋಡೋಣವಾ? ಓಕೆ. ಸೊ ಈಗ ನನಗೊಂದು ತುಂಬಾ ದೊಡ್ಡದಾದ ಒಂದು ಅನುಮಾನ ಇದೆ, ಬಗೆಹರಿಸಿಕೊಳ್ಳಬಹುದೇ? ಹೇಳಿ ಸರ್. ಹೇಳಿ. ಸೊ ನಾ ಹೇಳೋದು ಅರ್ಥ ಆಗ್ತಿದ್ಯಾ? ಹೌದು ಸರ್. ಅರ್ಥ ಆಗುತ್ತಾ? ಎಲ್ರಿಗೂ ಅರ್ಥ ಆಗುತ್ತಾ? ಏನಾದ್ರು ಚೇಂಜಸ್, ಮಾಡಿಫಿಕೇಶನ್ಸ್? ನೋ ಸರ್. ಹ್ಯಾಂಡ್ ರೈಟಿಂಗ್ ಚೇಂಜ್ ಮಾಡ್ಕೊಳ್ಳಿ ಸರ್ ಅಂತ ಮಾತ್ರ ಹೇಳ್ಬಿಡಿ. ನನ್ ಕೈಲಿ ಇದಕ್ಕಿಂತ ಚೆನ್ನಾಗಿ ಬರೆಯಕ್ಕೆ ಆಗಲ್ಲ. ಹೋಗ್ತಾ ಹೋಗ್ತಾ ಮೇ ಬಿ ಬರುತ್ತೇನೋ, ಬಟ್ ಈ ಬೋರ್ಡು ನಮ್ಗೊಂದ್ ಸ್ವಲ್ಪ ಕಷ್ಟ ಯೂಸ್ ಮಾಡೋದು. ಸೊ ಹಾಗಾಗಿ ಈ ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಹ್ಯಾಂಡ್ ರೈಟಿಂಗ್ ನ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಸ್ವಲ್ಪ ಸಹಿಸ್ಕೋಬೇಡಿ. ಸೊ ಅದನ್ನ ಬಿಟ್ಟು ಬೇರೆ ಏನಾದ್ರು ಚೇಂಜಸ್ ಇದೆಯಾ ಸರ್? ಸ್ವಲ್ಪ ದಪ್ಪ ಬರೆದ್ರೆ ಸಾಕು. ದಪ್ಪ ಬರದ್ರಾ? ಓಕೆ ಸರ್, ಫೈನ್. ನೆಕ್ಸ್ಟ್ ಕ್ಲಾಸ್ ಹಾಗೆ ಮಾಡ್ತೀನಿ. ಹಾಗಿದ್ರೆ ದಪ್ಪ ಬರೀತೀನಿ. ನೆಕ್ಸ್ಟ್ ಕ್ಲಾಸ್ ನಾನೇ ಕಂಟಿನ್ಯೂ ಮಾಡ್ಬೋದಾ? ಮಾಡಿ ಸರ್. ಓಕೆ ಸರಿ. ಅರ್ಥ ಆಯ್ತಲ್ಲ ಇವತ್ತೆಲ್ರಿಗೂ? ಏನೋ ಡೌಟ್ಸ್ ಇಲ್ಲ ಅಲ್ಲ? ನೋ ಸರ್. ಓಕೆ ಸರಿ. ಹಾಗಿದ್ರೆ ಮಿಕ್ಕಿರೋದು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಓಕೆ ಸರ್. ಸೊ ನೋಟ್ಸ್ PDF ರಾಯ್ ಸರ್ share ಬರ್ತಾರೆ ಸರ್, ಮಾಡಿ ಶೇರ್ ಮಾಡ್ತಾರೆ. ಸರ್ ಮ್ಯಾಮ್ ರಾಯ್ ಸರ್ ಶೇರ್ ಮಾಡ್ತಾರೆ, ಬರ್ತಾರೆ ಅವರು. ಓಕೆ ಮ್ಯಾಮ್, ಫೈನ್. ಬಾಯ್. ಐ ವಿಲ್ ಕ್ಲೋಸ್ ದಿ ಮೀಟಿಂಗ್.